ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ಬೋಣಿಯರ ಪಾದಾಂಬುಜಕ್ಕೆ ಪೊಡಮಡುದ ವರ್ಣಿಪಿನಿ ಕಥಾಮೃತವ आदिमाये आदिमाये अम्मा जयतु जयतु आदिमाये सर्व भय विनाशिनी करुणदिकाये दया सागर ये भक्ति पदद्वयवन्नु मरिगुडे वते जयतु जयतु आदिमाये सर्व भय विनाशिनी करुणदिकाये ताये अम्मा ಪದಪದ್ಮಗಳಿಗೆ ನಮ್ಮ ನಮನಗಳಮ್ಮ ಉದ್ಧರಿಸಬೇಕು. ನಮ್ಮನ್ನು ಈ ರೀತಿಯ ಬೆಳಕನ್ನು ಕಾಣಿಸಿದ್ದೇ ಆ ಓಂಕಾರ. ಅದನ್ನು ಒದಗಿಸಿದವಳು ನೀನು ಎನ್ನುವ ಕಾರಣದಿಂದಲೇ ಕರುಣಾಮಯಾದಂತಹ ನೀನು ನಮ್ಮ ಭಯವನ್ನು ನಿವಾರಿಸಿದಿ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ದಯಾಸಾಗರೆಯಾದಂತಹ ನಿನ್ನ ಪದದೊಂದಕ್ಕೆ ಮತ್ತೊಮ್ಮೆ ನಮನಗಳಮ್ಮ ಉದ್ಧರಿಸಬೇಕು. ನಾವು ಯಾರಮ್ಮ? ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತಹ ಘನ ಕಾರ್ಯಗಳಾದರೂ ಯಾವುದಮ್ಮ? ಎಲ್ಲವನ್ನ ರುಹುದರ ಮುಖೇನ ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ಹೇ ಕರುಣಾಸಾಗರೆ, ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವನ್ನು ನೀನೇ ಕರುಣಿಸಿದವಳು ಅಮ್ಮ. ಇದೋ ಮತ್ತೊಮ್ಮೆ ಎರಗಿದ್ದೇವೆ. ಮುಂದಿನ ಪಥೆಮಗೆ ಗೋಚರಿಸದು ಸಕಲವನ್ನು ತಿಳಿಸಿ ಪೊರೆಯಬೇಕಮ್ಮ. ಹರಿಹರ ಬ್ರಹ್ಮರುಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮದ ಘನ ಕಾರ್ಯ ಮೂದಕ್ಕೆ ಹೊರೆದ ಬೇನದ ನಿಮಗೆ ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ತೇಲುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತಹ ನಿಮ್ಮನ್ನು ಗುರುತಿಸುವುದಕ್ಕಾಗಿ ಹೆಸರುಗಳನ್ನು ಸೂಚಿಸುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತಹ ನೀನೇ ಬ್ರಹ್ಮ, ಧನ್ಯೋಸ್ಮಿ. ನೀಲವರ್ಣದಿಂದ ಕೂಡಿದಂತಹ ನೀನೇ ಹರಿ. ಸರಿ ಸರಿ.
ಪುಂಡರೀಕ ಸದೃಶನಾದಂತ ನೀನೇ ಹರ. ಏನಾದೆ ತಾಯಿ? ಮಕ್ಕಳೇ, ಅಮ್ಮ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ. ಏನು? ಹಿಂದೆ ಇದ್ದಂತಹ ಪ್ರಪಂಚ ಸಂಪೂರ್ಣ ನಶಿಸಿ ಹೋಗಿದೆ. ಮುಂದೆ ನೂತನ ಪ್ರಪಂಚವೊಂದು ಸೃಷ್ಟಿಯಾಗುವುದಕ್ಕಿದೆ. ಆ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ಅಮ್ಮ. ರಾಜಸ ಗುಣಭರಿತನಾದಂತ ನೀನು ಆ. ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿರು. ಜನನೇ ಆಜ್ಞೆ. ಹರಿ, ಹೇಳಮ್ಮ. ಸಾತ್ವಿಕ ಗುಣವುಳ್ಳವನಾದಂತ ನೀನು ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿರು ಮಗನೇ. ಸರಿಯಮ್ಮ. ಹರ, ಅಮ್ಮ, ತಾಮಸ ಗುಣವುಳ್ಳವನಾದಂತ ನೀನು ಲಯ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರು. ತಾಯೇ ಮುಂದೆ ಕಷ್ಟ ಬಂದರೆ ಕಷ್ಟಕಾಲದೊಳಿಂದ ನಿಷ್ಠೆ ಉಪದೇಶಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವಿನಿಂದ ಭಯವಿತ್ತೈದಲು ತಟ್ಟನಂತರ ದಾನವ. ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿತು ಅಂತಾದರೆ ಅಂತ ಸಮಯದಲ್ಲಿ ನಿಷ್ಠೆಯಿಂದ ನನ್ನನ್ನು ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದಿರುವ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ವೈಶಾಲಿಪುದು ರಾಜಸ ಗುಣ ಆಡಸಿದರೆ ವಿಧಾತನು ಕಡು ಮದವನು ತಾಳಿ ತನ್ನಯ ಮನದಲ್ಲಿ ನುಡಿದಾನೆಂದು ಭಯರುಳು ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲಿ ಹಿರಿಯವಲಿಸಿನ ಮರೆಯಲ್ಲ ಇದು ಕರೆಯೋ ಹರಿಹರರಾಲಿಸಿ ಆಶ್ಚರ್ಯ. ಮಾತೆಯ ಅನುಗ್ರಹ, ಮಾಡುವರೆ ಉದ್ಯೋಗ, ಕರೆಯುವರೆ ಹೆಸರು, ವಾಸಿಸುವರೆ ವಾಸಸ್ಥಳ ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಷ್ಟಳಾಗಿ ಹೋಗಿದ್ದಾಳೆ. ಆ ಬಳಿಕ ನಾವು ನಿಮ್ಮನ್ನು ಗಮನಿಸಿದ್ರೆ ನೀವಿರುವರು ತಟಸ್ಥರು. ಹಾಗೇನಿಲ್ಲವಲ್ಲ, ನನ್ನನ್ನು ನೋಡಿರೋ ನೋಡಿ ಬದಲಾವಣೆ. ಒಮ್ಮೆ ಮುಂದೆ ಹೋಗ್ತೀವಿ, ಒಮ್ಮೆ ಹಿಂದೆ ಬರ್ತೀವಿ. ಬದಲಾವಣೆ ಅಂತರಂಗದಲ್ಲಿ ಯಾವುದೋ ಚಡಬಡಿಕೆ ಅಲ್ವೋ? ಆದಂತಹ ಬದಲಾವಣೆ ಯಾಕಾಯಿತು ಗೊತ್ತಾಗಿಲ್ಲಲ್ಲ. ನಿನ್ನಲ್ಲೆಲ್ಲ ಆದದ್ದು. ನಾನೇ ಹೇಳ್ತೇನೆ. ಹೇಳು. ಮೊದಲಾಗಿ ಅಮ್ಮ ಕರೆದು ಹೇಳಿದಂತ ಮಾತು, ಏನು? ಮಗನೇ ಬ್ರಹ್ಮ. ಹಾ. ಬ್ರಹ್ಮ ಅಂದ್ರೆ ಏನು ವ್ಯಕ್ತಿಯೋ ಅಥವಾ ಅರ್ಥವೋ ಗೊತ್ತಾಗ್ಲಿಲ್ಲ. ನಾನು ಕೇಳುವಾಗ ಗೊತ್ತಾಗಲಿಲ್ಲ. ಬ್ರಹ್ಮ ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ ಅದು ನೀನು. ಅದು ನಾನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು, ಅವನಿಗೂ ಗೊತ್ತು. ಅಲ್ಲ, ಮತ್ತೆ ಇನ್ಯಾರಿಗೆ ಗೊತ್ತಾಗಬೇಕು? ಅದನ್ನು ಕೇಳಿದ್ದೆ ಅಲ್ಲ. ಮತ್ತೆ ಯಾವುದನ್ನು? ನಿನಗೆ ಇನ್ನೂ ಪದಾರ್ಥ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಯಾವುದರದ್ದು? ನನ್ನದು ಏನದು? ಬ್ರಹ್ಮ ಅಂದ್ರೆ ದೊಡ್ಡದು, ಶ್ರೇಷ್ಠ, ಖಾನ, ಜೊತೆಗೆ ಮತ್ತೊಂದು ಅನುಗ್ರಹ. ಮಗನೇ ಬ್ರಹ್ಮ ರಾಜಸ ಗುಣಭರಿತನಾಗಿ
ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು ಏನು? ನಾನು ಮಾಡುವ ಉದ್ಯೋಗ ಹಾ. ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವವ ನಾನು. ಹಾ. ಹಾಗಾದ್ರೆ ಅಲ್ಲಿರುವಂತಹ ಜೀವಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ ಯಾರು? ನಾನೇ. ನನ್ನದಾದಂತಹ ಸೃಷ್ಟಿ ಬ್ರಹ್ಮ ಸೃಷ್ಟಿ. ಹಾಗೆಯೇ ನೀರ ಮೇಲೆ ಇರುವುದು ನಾವು ಮೂವರು. ಈ ಮೂವರಿಗೊಬ್ಬ ಯಜಮಾನ ಯಾರು ಎಂಬಂತಹ ತರ್ಕವೇ ಇಲ್ಲ. ಉತ್ತರ ಮೊದಲೇ ಗೊತ್ತಾಗಿದೆ. ಅಮ್ಮ ಅನುಗ್ರಹ ಮಾಡಿದ್ದಾಳೆ. ರಾಜಸ ಗುಣ ಯಾಕೆ ಕೊಟ್ಟದ್ದು? ರಾಜನಾದವನಿಗೆ ರಾಜಸವೇ ಭೂಷಣ. ಹಾಗಾದ್ರೆ ನನ್ನಲ್ಲಿ ನಾಯಕತ್ವವನ್ನು ಅಮ್ಮ ಮೊದಲೇ ಕಂಡುಕೊಂಡಿದ್ದಾಳೆ ಎಂಬುದು ಸ್ಪಷ್ಟ. ಹಾಗಾಗಿ ನಾನೇ ಯಜಮಾನ, ನಾನೇ ನಾಯಕ. ಇನ್ನು ಮುಂದಕ್ಕೆ ನಾನು ಹೇಳಿದ್ದನ್ನು ನೀವಿಬ್ಬರು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನಿನ್ನಲ್ಲಿ ನಗಲಿಕ್ಕೆ ಯಾರು ಹೇಳಿದ್ದು? ಮತ್ತಿನ್ನೇನು? ಇದುವರೆಗೆ ನಾವು ಸುತ್ತಿದ್ದು ಸಾಕಾಗಲಿಲ್ವೋ ಏನು? ಆರಂಭದಲ್ಲಿ ನೀನು ಮಾಡಲೇಬೇಕಾದ ಕೈಂಕರ್ಯದ ಕುರಿತಾಗಿ ಚಿಂತಿಸದೆ ಸುತ್ತಿ ಬಳಸಿ ಮಾತನಾಡುವುದಕ್ಕೆ ತೊಡಗಿದೆ. ನಾನು ಸ್ವಲ್ಪ ಮುದ್ದ ಮಾಡಿದ್ರು ಬೇಕಾದದ್ದು ಒಂದೇ ಎನ್ನುವುದು ನನಗೆ ಅರ್ಥ ಆಗಿದೆ. ನಿನ್ನ ಯಾಜಮಾನ್ಯವನ್ನು ಸ್ಥಾಪಿಸುವುದು, ಪ್ರಭುತ್ವವೇ ನಿನ್ನೊಬ್ಬನದೇ ಆಗಬೇಕು ಎಂದಾಗಿದ್ದರೆ ನಿನ್ನೊಬ್ಬನದೇ ಸೃಷ್ಟಿ ಸಾಕಿತ್ತಲ್ಲ. ಕಾಣುತ್ತಾ ಇರುವಂತಹ ಜಲದಿಯ ಮೊತ್ತದಲ್ಲಿ ಉತ್ಪನ್ನಕ್ಕೆ ಬರಲೇಬೇಕಾದಂತಹ ಸೃಷ್ಟಿಯ ರಾಶಿಗಳನ್ನು ಇರಿಸಬೇಕಾದಂತಹ ಒಂದು ಸುಸ್ಥಳ, ಅದರ ಕುರಿತಾಗಿ ನೀನು ಚಿಂತಿಸಿದ್ದೇ ಇಲ್ಲ. ಅದು ಮತ್ತೆ ಚಿಂತನೆ ಮಾಡು. ನಿನಗೆ ಒದಗಿದೆ ಉದ್ಯೋಗ, ಜೊತೆಗೊಂದು ಹೆಸರು, ಜೊತೆಗೊಂದು ಗುಣ ಮತ್ತೆ ಸ್ಥಾನ. ನಿನಗೆ ಮಾತ್ರವೋ? ಮತ್ತೆ ನಮಗೂ ಒದಗಿದೆ ಎನ್ನುವಾಗ ಆ ಕಾರಣದಿಂದ ನೀನೇ ಯಾಕೆ ಮೇಲ್ಪಂಕ್ತಿಯನ್ನು ಹೊಂದುವವನಾಗುತ್ತಿ? ಆದರೆ ಅದರ ಅರ್ಥ ಏನು? ಈಗ ನಿನ್ನ ಕಾರ್ಯವನ್ನು ಮಾಡುವರೇ ನಿನಗಾಗುವುದಿಲ್ಲ ಎಂದು ನನಗೆ ಅನಿಸ್ತಾ ಇದೆ. ಆದ್ದರಿಂದಲೇ ನಿನ್ನ ಕಾರ್ಯದಿಂದ ಮೆಲ್ಲನೆ ಜಾರಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಡ. ಮತ್ಯಾಕೋ ನಿನ್ನ ಗುಣ ಪ್ರದರ್ಶನವು ಹೌದಂತಾದ್ರೆ ಇಂದು ಅಥವಾ ಈ ಕ್ಷೇತ್ರದಲ್ಲಿ ಅದರ ಅಗತ್ಯ ಉಂಟೋ ಹೇಳು. ಹೊಂದದೆ ಮದವನ್ನು ಮಾತೆ ಇತ್ತಂತಹ ನೇಮ ಏನುಂಟೋ ಅದರಂತೆ ನೀನು ಮುಂದುವರಿದರೆ ನಿನಗೂ ನಮಗೂ ಭವಿತವ್ಯವು ಕ್ಷೇಮವಾಗ್ತದೆ. ಏನು ಬ್ರಹ್ಮ? ಹೋಗಿ ಹೋಗಿ ನಾನು ಅವನಲ್ಲಿ ಮಾತಾಡಿದೆ ನೋಡು. ಬೇರೆ ಯಾರಿಲ್ವಾ ಮಾತಾಡ್ಲಿಕ್ಕೆ? ನಾವು ಮೂವರು ಮಾತ್ರ ಇರುವುದು. ಅವನಲ್ಲಿ ಮಾತಾಡಿದೆ. ಅವನಲ್ಲೇ ಮಾತಾಡ್ಬೇಕಿತ್ತು ನೀನು. ಅವನಲ್ಲಿ ಮಾತಾಡಿದ್ದು ಹೇಗಾಯ್ತು? ಹೇಗಾಯ್ತು? ನನಗೆ ತಲೆ ಸರಿ ಉಂಟಾ? ಅಷ್ಟು ತಿಳಿದ ಬಳಿಕ ನೀನು ಆಡುವುದಕ್ಕೆ ಹೋದ್ಯಾಕೆ? ಆಡುವುದಕ್ಕೆ ಹೋದ್ಯಾಕೆ? ಹೇಳಿದೆ ಅಲ್ಲ ಯಾವುದು ಸರಿ ಇಲ್ಲ ಅಂತ. ನನ್ನ ಮಾತಿಗೆ ಸುಮ್ಮನೆ ಹೇಳಿದ್ದೆ. ಸರಿ ಉಂಟಾಯ್ತಾ? ಇನ್ನು ಮಾತಾಡುದಿಲ್ಲ ಅವನು. ಬೇಡ, ನಿನ್ನಲ್ಲಿ ಎರಡು ಮಾತು ಸಾಕು. ನೀನು ಒಪ್ಪಿಕೋ ಆಯ್ತಾ? ಯಾವುದನ್ನು ಅಂತ ಬೇಕಲ್ಲ. ಬ್ರಹ್ಮ ನೀನು ದೊಡ್ಡವ ಇಷ್ಟು ಹೇಳಿದ್ರೆ ಸಾಕು. ಬ್ರಹ್ಮ ನೀನು ದೊಡ್ಡವ ಯಾರಿಗೆ? ಯಾರಿಗೆ? ನಿನಗೆ ಮಾತ್ರ. ನಿಮಗೆ? ಇದ ಮೊದಲಿನ ಪರಿಸ್ಥಿತಿಯನ್ನು ಗಮನಿಸಿ ನೋಡು. ಎಲ್ಲೋ ಹುಟ್ಟಿದವರು ತೇಲುತ್ತಾ ಒಂದಾದರು. ಹೌದೌದು. ಆವಾಗ ನಮ್ಮ ಮನಸ್ಸೆಲ್ಲ ಒಂದಾಗಿ ಏಕೋಭಾವದಿಂದ ಮಾತೆಯನ್ನು ನುತಿಸಿಕೊಂಡದ್ದು. ಹೌದು ತಾನೆ? ಪ್ರಕಟಗೊಂಡವಳು ಸಕಲವನ್ನು ಕೊಟ್ಟ ಬಳಿಕ, ಅಂತರ್ಧಾನಳಾದ ಬಳಿಕ ನಿನ್ನ ಮನಸ್ಸೆನ್ನುವುದು ಬೇರೆ ಆಯಿತು. ಹೌದು. ನಮ್ಮಿಂದ ಬೇರ್ಪಡುವುದಕ್ಕೆ ನೀ ಮನಸ್ಸು ಮಾಡಿದ್ದಿ ಅನ್ನೋದು ಸ್ಪಷ್ಟ. ಬೇರ್ಪಟ್ಟದ್ದಲ್ಲ, ನಾನು ದೊಡ್ಡವಂತ ನೀವಿಬ್ಬರು ಒಪ್ಪಿಕೊಂಡ್ರಿ, ನಾನು ನಿಮ್ಮ ಜೊತೆಯಲ್ಲಿ. ಬ್ರಹ್ಮ ಮಾತೆಯಾಡಿದ್ದೇನು? ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ, ನಿನ್ನಿಂದ ಅಂತ ಆಡ್ಲಿಲ್ಲ ಇಲ್ವಲ್ಲ. ನಾಮೂವರು ಜೊತೆಯಾಗಿ ಸಾಗಿದರೆ ಮಾತ್ರ ಮಾತೆಯ ಸಂಕಲ್ಪ ಎಲ್ಲವೂ ಈಡೇರುತ್ತದೆ. ಬ್ರಹ್ಮ ಒಂದು ಕೇಳಬೇಕು ಅಂತ ಉಂಟು. ನಿನಗೆ ಯಾವುದನ್ನು ಸೃಷ್ಟಿ ಮಾಡಬೇಕು ಅಂತ ಅರಿತಿಲ್ವೋ? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದಾದಿ ಸೃಜಿಸುವರೇ. ಅದನ್ನೇ ಸೃಷ್ಟಿ ಮಾಡಬೇಕಾದಂತಹ ನೀನು ಮಗದೊಂದನ್ನು ಸೃಷ್ಟಿ ಮಾಡಿದೆಯಲ್ಲ. ಅಂದ್ರೆ ನಮ್ಮ ಮೂವರೊಳಗಿನ ಭೇದ ಭಾವಗಳು ಮತ್ತೇನು? ಹಾಗಾಯ್ತಾ? ಮತ್ತೆ ಏನು? ನೀನು ದೊಡ್ಡವಂತ ಆಡ್ತಿ, ಅಷ್ಟಕ್ಕೂ ಸಾಲದೆ ರಾಜಸ ಗುಣವನ್ನು ಹೊಂದಿದ ನೀನು ನಾಯಕ. ನಾನು ಹೇಳಿದಂತೆ ನೀವೇ ಇರ್ಬೇಕು ಅಂತ ಆಡ್ತಿ. ಈಗ ನಾಯಕನಾಗಬೇಕಾದ್ರೆ ಸಹಮತ ಬೇಕು. ಎಲ್ಲಿ ಉಂಟು? ಒಂದು ಇಲ್ಲದಿದ್ರೆ ಇನ್ನೊಂದು ಉಂಟಲ್ಲ. ಹೇಗದು? ಅಷ್ಟು ಸುಲಭದಲ್ಲಿ ನಿನಗೆ ಮತ ಕೊಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ನೀನು ಆಡಿದೆ ಅರಿತರೆ ನಮ್ಮೊಳಗೆ ಹಿರಿಯವನೈಸೇನ. ನೀನು ಅರಿತಾಡುವುದಿದ್ರೆ ನಾನು ತಿಳಿದಾಡಬಲ್ಲೆ. ನಿನ್ನ ಬಗ್ಗೆ ಚೆನ್ನಾಗಿ ಅರಿತಿದ್ದೆ. ಏನು ತಿಳಿದೆ? ಮಾತೆ ಕರುಣಿಸಿದಂತಹ ಗುಣ, ಉದ್ಯೋಗ ಎಲ್ಲವನ್ನು ಗಮನಿಸಿದಾಗ ಅಲ್ಲದೆ ಬಾಲದಲ್ಲೊಂದು ಹೆಚ್ಚಿನಂತಹ ನೇತ್ರವನ್ನು ಹೊಂದಿದವ ನಾನು. ಮುಚ್ಚಿದ್ಯಾಕೆ? ಕಿಚ್ಚುಗಣ್ಣು ಆದ್ದರಿಂದಲೇ ಮುಚ್ಚಿಕೊಂಡಿದ್ದೇನೆ. ಇವಾಗ ಹೇಳು, ನಿನಗೆ ನೀ ದೊಡ್ಡವನಾದ್ರೆ ನಾನೂ ದೊಡ್ಡವನಾಗ ಒಪ್ಪಲಾರೆ. ನನ್ನನ್ನೇ ನಾನು ದೊಡ್ಡವಂತ ಯಾಕೆ ಹೇಳುವುದು? ಕಾರಣ ಉಂಟು. ನನ್ನ ಉದ್ಯೋಗದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಮಾನ್ಯ ಉದ್ಯೋಗವಲ್ಲದು. ವಿಶೇಷ ಉಂಟು. ಸೃಷ್ಟಿಪ ಕಾರ್ಯವೇ ಸೃಷ್ಟಿಪ ಕಾರ್ಯವು
ಅಷ್ಟೊಂದು ಘನಬಲ್ಲ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಸೃಷ್ಟಿಪ ಕಾರ್ಯವದಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೊರೆದ ಹರಿ ಸೃಷ್ಟಿ ಕಾರ್ಯವದಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಮೊದಲು ನೀನು ಸೃಜಿಸಲು ಹೌದೌದು ನಿಯಂತ್ರಣಗೊಳಿಸಬೇಕಿದ್ದವರು ಅವನು ಮಧ್ಯಪಥದಲ್ಲಿ ನನ್ನ ಉದ್ಯೋಗ ಉಂಟು ಹೌದೌದು ಹೇಗೆ ಸೃಷ್ಟಿಸಿದಂತಹ ಜೀವರಾಶಿಗಳನ್ನು ನಾನು ಪಾಲಿಸುವವನು ಹೌದೌದು ನೀನು ಸೃಷ್ಟಿಸುತ್ತಾ ಹೋಗುತ್ತೆ ಎಲ್ಲಿಂದ ಅಂತ ಕೇಳಿದ್ರೆ ಮೊದಲಿದ್ದದ್ದು ಉತ್ತರ ಅಮ್ಮನೇ ಕೊಟ್ಟಿದ್ದಾಳೆ ಹೋದ ಕಲ್ಪದಿಲ್ಲಯವಾದುದನ್ನು ಎನ್ನುವ ನಿಜ ನಮ್ಮೊಳಗಿದ್ದುದನ್ನೇ ಅಥವಾ ಕಳೆದ ಬಾರಿ ಲಯವಾದುದನ್ನೇ ಮತ್ತೊಮ್ಮೆ ನಾವು ತೋರಿಸುವುದು ಅಷ್ಟೇ ಮುಗಿಯುತ್ತಾ ಬರುವುದಲ್ಲ ಆರಂಭ ಉಂಟು ಎನ್ನುವುದನ್ನು ಆಡಿದ್ದಾಳೆ ಆರಂಭ ಎನ್ನುವುದು ನೂತನವಾಗಿಯೇ ಮುಂದುವರಿಯಬೇಕು ಎನ್ನುವ ಕಾರಣದಿಂದಲೇ ನಮ್ಮ ಮೂವರನ್ನು ಸೃಷ್ಟಿಸಿದ್ದಾಳೆ ಇರಬಹುದು ಹಾಗಿರುವಾಗ ಧನಾತ್ಮಕವಾಗಿ ಉದ್ಯೋಗವನ್ನು ಹೊಂದಿದಂತಹ ನೀನು ನಿನ್ನ ಉದ್ಯೋಗವನ್ನು ಕ್ಷಣ ಮಾತ್ರದಲ್ಲೇ ಪೂರೈಸಬಲ್ಲ ಹೌದು ಋಣಾತ್ಮಕವಾದುದನ್ನು ಅವನು ಕ್ಷಣ ಮಾತ್ರದಲ್ಲೇ ನಿಭಾಯಿಸಬಲ್ಲ ನಿರ್ವಹಿಸಬಲ್ಲನು ಆ ಮಧ್ಯೆ ಒಳ್ಳೆಯ ಗುಣಾತ್ಮಕನಾಗಿ ಕರ್ತವ್ಯದಲ್ಲಿ ಮುಂದುವರಿಯಲೇಬೇಕಿದ್ದವನು ನಾನು ನಿನ್ನಿಂದಲೇ ಉಂಟಾಗುವಂತಹ ಒಂದು ಸೃಷ್ಟಿ ಯಾವುದೇ ಒಂದು ಉನ್ನತಿಯನ್ನು ಹೊಂದುವುದು ಯಾವಾಗ ಆರಂಭದಿಂದ ಅಲ್ಲವೇ ಅಲ್ಲ ಅರ್ಥಾತ್ ಜನ್ಮದಿಂದ ಅಲ್ಲ ಆಮೇಲಿನ ಕಾರ್ಯಬಾಹುಳ್ಯದಿಂದಲಾಗಿ ಹಾಗಾದ್ರೆ ಕಾರ್ಯಬಾಹುಳ್ಯದ ಸಾಧನೆಯ ಹಾದಿ ಎನ್ನುವುದು ನನ್ನ ಉದ್ಯೋಗದ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ವಿಧಿಯೇ ನಿನ್ನ ಉದ್ಯೋಗ ಹೇಗೋ ದೊಡ್ಡದಾಗುತ್ತದೆ ನಿನ್ನ ಸೃಷ್ಟಿ ಎನ್ನುವುದು ಕೆಡದ ಹಾಗೆ ಸಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಹೊರೆಯುವಂತಹ ಮಹತ್ವಕ್ಕೆ ಉದ್ಯೋಗವನ್ನು ನನಗೆ ಅಮ್ಮ ದಯಪಾಲಿಸಿದ್ದಾಳೆ ಎನ್ನುವಾಗ ನಿನ್ನ ಉದ್ಯೋಗ ದೊಡ್ಡದಲ್ಲವೋ ಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನ ಹರನೋದನ ಕ್ಷಣ ಸರಿ ನಿನ್ನ ವಚನವು ಪುರೆಯುವ ತನಿ ಶ್ರೇಷ್ಠನು ಹರಿಗರರಿಮ್ಮಲಿ ಭೇದವಿಲ್ಲದೆ ನಿನ್ನೊಳೆರ ಕಾವಾಗಿಗೆನು ನಾನು ಹರನಂದನ ಕ್ಷಣ ಸರಿ ನಿನ್ನ ವಚನವು ಪೊರೆಯುವ ತನಿ ಶ್ರೇಷ್ಠನು
ಹರಿ ಸರಿ ನಿನ್ನ ವಚನ ನೀನು ವಿಧಾತನಾಡಿದಂತಹ ಪ್ರತಿಯೊಂದು ಮಾತುಗಳನ್ನು ಚೆನ್ನಾಗಿ ಆಲಿಸಿದ್ದೇನೆ. ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದೆ. ನೀನಾಡಿದಂತಹ ಮಾತು ಅದು ಸರಿ ಸರಿ. ಪೊರೆಯುವಾತನೇ ಶ್ರೇಷ್ಠನನ್ನು ಚೆನ್ನಾಗಿ ಒಪ್ಪಿಕೊಂಡಿದ್ದೇನೆ. ಜ್ಞಾನಹರನಾದೆ ನೀನು. ಆದ್ರೆ ನಾನು ದೊಡ್ಡವಂತಾಡುವುದಕ್ಕೆ ಬಲವಾದ ಕಾರಣ ಬೇರೆ ಉಂಟು. ಏನು? ರಾಜಸ ಗುಣಭರಿತನಾದಂತಹ ಅವ ದೊಡ್ಡವ ಎನ್ನುವ ಹಾಗೆ ಪ್ರತಿಷ್ಠಾಪಿಸುವುದಕ್ಕೆ ಹೊರಟಾಗ ಅವನಿಗೆ ಉತ್ತರವಾಗಿ ನಾನು ಅಧಿಕ ಇದ್ದೇನೆ ಅಂತ ಆಡಿದ್ದು. ತಮೋ ಗುಣ ಉಂಟು ಎನ್ನುವುದನ್ನು ತೋರಿಸಿದೆ. ಸಾತ್ವಿಕ ಗುಣವನ್ನು ಹೊಂದಿದಂತಹ ನಿನ್ನ ಮಾತುಗಳನ್ನು ಕೇಳುವಾಗ ನಾವೇನೂ ಅಲ್ಲ ಎನ್ನುವುದು ಸ್ಪಷ್ಟವಾಯಿತು. ನನ್ನ ಗುಣ ಪ್ರಭಾವ ನಿನ್ನ ಮೇಲಾಯಿತು. ಖಂಡಿತ. ಸೃಷ್ಟಿಪಕಾರ್ಯ ಘನ ಅಂತ ಹೇಳಿದ ಕ್ಷಣದಲ್ಲೇ ಮುಗಿದು ಹೋಗ್ತದಲ್ಲ. ಲಯನ ಉದ್ಯೋಗವು ಕ್ಷಣಾರ್ಧದಲ್ಲೇ ಕೊನೆಗೊಳ್ಳುತ್ತದಲ್ಲ. ಹಾಗಿದ್ರೆ ಸುದೀರ್ಘವಾಗಿ ನಡೆಯುವುದು ಯಾವುದು? ಪಾಲನೆ ಕಾರ್ಯವನ್ನು ಚೆನ್ನಾಗಿ ಅರಿತಿದ್ದೇನೆ. ಸಕಾಲಕ್ಕೆ ಬೇಕಾದನ್ನು ಕೊಟ್ಟು ಪರೆಯುವ ನೀನು ವ್ಯಕ್ತಿ. ಆದ್ದರಿಂದಲೇ ಕೊರೆಯುವಾತನೇ ಶ್ರೇಷ್ಠ ಎನ್ನುವುದನ್ನು ಚೆನ್ನಾಗಿ ಒಪ್ಪಿಕೊಂಡವನಿದ್ದೆ. ಇನ್ನೇನು? ಅದೇನು ಮಾಡೋಣ ಹೇಳು. ಏನಾಯ್ತು? ಗುಣ ಎನ್ನುವುದು ನಮ್ಮ ಅಧೀನದಲ್ಲಿ ಇರಬೇಕಿತ್ತು. ಆದ್ರೆ ಗುಣದ ಅಧೀನಕ್ಕೆ ನಾವು ಒಳಪಟ್ಟೆ ಉಂಟಾದ್ರೆ ಯಾವ ರೀತಿ ಆಗುತ್ತದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಹೋದದ್ದು ಬ್ರಹ್ಮ. ರಾಜಸ ಗುಣಭರಿತನಾಗಿಯೇ ಗುಣದ ಅಧೀನಕ್ಕೆ ಒಳಪಟ್ಟವ. ಮಾತೆ ಮಕ್ಕಳಾಗಬೇಕಾದಂತಹ ನಾವುಗಳು ಮಾತಿಗೆ ತಪ್ಪಿದ ಮಕ್ಕಳಾಗಿ ಹೋಗಿದ್ದೇವೆ ಅರೆಕ್ಷಣ. ಇನ್ನಾದ್ರೂ ಮಾತೆ ಮಕ್ಕಳಾಗಿಯೇ ಮುಂದುವರಿಬೇಕಾದ್ರೆ ನಿರ್ಧಾರ ಒಂದು ಯಾವುದು? ಹರಿಹರರಲ್ಲಿ ಭೇದ ಇಲ್ಲ. ವಿಧಾತನ ಸೃಷ್ಟಿಗೆ ಪೂರ್ವದಲ್ಲಿ ನಿನ್ನಲ್ಲಿ ಎರಕವಾಗ್ತೇನೆ. ಹರಿಹರರು ನೀವೇರ್ವರೆರ್ಗವಾಗಿರಲೆಂದು ಇರುವುದೇ ಭೀತಿ ಮನದೊಳಗೆ. ಹಿರಿತನವನ್ನೇ ಕ್ಷಣವೇ ಪರೀಕ್ಷಿಸುವ ಬಗೆಗಾಗಿ ದುರ್ಗೈವ ನಾವು ನಮ್ಮೊಳಗೆ. ನಿಮ್ಮ ಕಥೆ ಹೀಗೆ. ಹೇಗೆ? ನೀವಿರುವರು ಎರಕ. ಕಂಡೆಯಲ್ಲ ನೀನು. ಎಂತದ್ದು ಕಂಡದ್ದು? ಅಲ್ಲ, ಎರಕವಾಗುವುದನ್ನು. ಆರಂಭದಲ್ಲೇ ನಿನ್ನ ಮುಗುಳು ನಗೆ ಈಗಲೂ ಇದೆಯಲ್ಲ. ಆ ನಗೆಯಿಂದ ಯಾರನ್ನು ಬೇಕಾದ್ರೂ ಮರಳು ಮಾಡ್ತೀನಿ. ನೀನಾಗಲೇ ಇಲ್ಲ. ನಾನು ಆಗುದೇ ಇಲ್ಲ. ನನಗೆ ಅಗತ್ಯ ಇಲ್ಲ. ಜೊತೆಗೆ ಅವನದೊಂದು ಮಾತು ಏನು? ಹರಿಹರರೆಮ್ಮಲ್ಲಿ ಭೇದ ಇಲ್ಲ. ಯಥಾರ್ಥವನ್ನೇ ಆಡಿದ್ದ. ಎಂಥದ್ದು ಯಥಾರ್ಥ? ಮತ್ತೆ ಅವ ಹೇಳಿದ್ದು ಸರಿ ಉಂಟ ಅಂದ್ರೆ ನಾನು ಸರಿ ಮಾಡಿ ಹೇಳ್ತೇನೆ. ಅಲ್ಲ, ನಿನ್ನದನ್ನು ಯಾರು ಸರಿ ಮಾಡುದು? ಅಲ್ಲ, ಮತ್ತೆ ನಿನ್ನದು ಸರಿಯಾ? ಯಾಕಲ್ಲ, ನನ್ನದು ನಿನಗೆ ಸರಿ ಇಲ್ಲ ಅಂತಾದ್ರೆ ನಿನ್ನದು ನನಗೂ ಸರಿ ಇಲ್ಲ. ಅಲ್ಲ, ನನ್ನದು ಸರಿ ಎನ್ನುವುದನ್ನು ಅವನು ಒಪ್ಪಿಕೊಂಡೇ ಐಕ್ಯನಾದ. ನಿಮ್ಮಿಬ್ಬರದ್ದು ಸರಿ ಇಲ್ಲ ಅಂತ ನಾನು ಹೇಳುದು. ಹೇಗದನ್ನು ಸಾಧಿಸಬಲ್ಲೆ? ಸಾಧಿಸ್ತೇನೆ. ಹೇಗೆ? ಹರಿಹರ ಅಂತ ನಿಮಗಿಬ್ಬರಿಗೂ ಬೋಧವೇ ಇಲ್ಲ, ಅದು ಸಾಧನೆ. ನಿನ್ನಲ್ಲಿ ಇಲ್ಲದೆ ಅವನು ಆಡಿದ್ದಲ್ಲ. ನನ್ನಲ್ಲಿ ಉಂಟೋ ಇಲ್ವೋ ವಿಮರ್ಶೆಗಿಲ್ಲ. ಬೃಹತ್ತಿತಿ ಬ್ರಹ್ಮ. ಶಬ್ದಾರ್ಥ ಬೇಕಾದುದಲ್ಲ, ನಾವು ಮಾಡುವಂತಹ ಕೃತಿಯಲ್ಲಿ ನಮ್ಮ ಎತ್ತರವನ್ನಲ್ಲಿ ತೋರಿಸಬೇಕಷ್ಟೇ. ಏನು ಹೆದರಿಸ್ತೀರಾ? ಅಲ್ಲ, ನಿನ್ನನ್ನು ಯಾಕೆ ಹೆದರಿಸಬೇಕು? ಮೊದಲೇ ಹೆದರಿದ್ದೇನಾ? ಮೊದಲೇ ಹೆದರಿದ್ದೆ. ಅಮ್ಮನ ಪ್ರತ್ಯಕ್ಷದಲ್ಲಿ ಸ್ವಲ್ಪ ಧೈರ್ಯ ಬಂದಿದೆ. ಈಗ ನೋಡಿದ್ರೆ ಹೆದರಿದ ಹಾಗುಂಟು. ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಮತ್ತೆ ಯಾವಾಗ? ಬ್ರಹ್ಮ ದೊಡ್ಡವ. ಇಲ್ಲೋ ಉಂಟು. ಏನುಂಟು? ಅಕ್ಕ, ನನ್ನಲ್ಲಿ ಏನುಂಟು ಏನಿಲ್ಲ. ಇನ್ನೂ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿನಗೆ ಅರ್ಥ ಆಗ್ಬೇಕು. ನೀನಾಗಿ ನನ್ನನ್ನು ದೊಡ್ಡವಂತ ಹೇಳುವ ಹಾಗೆ ಈ ಕ್ಷಣ ಮಾಡ್ತೇನೆ. ಅದು ಹೇಗೋ? ನಿನ್ನ ಬೆನ್ನಿಗೊಂದು 4 ಬಾರಿಸಿದ್ರೆ ನಾನು ಸುಮ್ಮನಿದ್ರೆ ನಾನು ಸೋತ ಹಾಗೆ. ಹೌದು. ಹಾಗೆಂದು ನಿನಗೂ ಅಂತೆಯೇ ನಾನು ಪ್ರತಿಕ್ರಿಯೆ ನೀಡಿದರೆ ಗೆಲ್ಲುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಅಂದ್ರೆ ಸೋಲು ಗೆಲ್ಲುವು ಎನ್ನುವುದು ಇಬ್ಬರಲ್ಲಿಯೂ ನಿರ್ಣಯವಾಗುವುದೇ ಇಲ್ಲ. ಯಾಕಂದ್ರೆ ಆಗಬೇಕಾದದ್ದು ಅದಲ್ಲ. ನಮ್ಮ ಅಮ್ಮನ ಸಂಕಲ್ಪವೇ ಬೇರುಂಟು. ಸಂಕಲ್ಪಕ್ಕೆ ತದ್ವಿರುದ್ಧವಾಗಿ ನಾವು ನಡೆದರೆ ಕೋಲಾಹಲವೇ ಆದೀತು ಹೊರತು ನೂತನವಾದಂತಹ ಸೃಷ್ಟಿ ಎನ್ನುವುದನ್ನು ನಾವು ಸಾರ್ಥಕಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಬದಲೊಂದು ಉಂಟು ಯೋಚನೆ. ಯಾವುದು? ಹುಡುಕಾಟ. ಯಾವುದನ್ನು ಹುಡುಕುವ? ಅಯ್ಯೋ, ಇದುವರೆಗೆ ಆದದನ್ನು ಬಿಡೋಣ. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ನಮ್ಮ ವ್ಯಕ್ತಿತ್ವದ ಎತ್ತರವನ್ನು ಸಾಧಿಸುವುದಕ್ಕೊಂದು ಅವಕಾಶ. ಹಾಗೆ ಶೋಧನೆ, ಪರಸ್ಪರ ಉದರವನ್ನು ಶೋಧಿಸುವುದು. ಯಾಕಾಗಿ? ನಿನ್ನೊಳಗೆ ನಾನು ಹೋಗುವುದಂತೆಯೇ ನೀನು ಮಾಡುವುದು. ಆ ಮೂಲಕವಾಗಿ ತೀರ್ಮಾನ. ಯಾರಲ್ಲಿ ಹೆಚ್ಚಿಗೆ ಉಂಟು ಅವ ಶ್ರೇಷ್ಠ. ಹೌದು. ಯಾರಲ್ಲಿ ಕಡಿಮೆ ಉಂಟು ಅವ ಕನಿಷ್ಠ. ಹೋಗು, ನೋಡು ಯಾವ ಕಡೆಗೆ ಹೋಗಬೇಕು ನಾನು. ದಾರಿ ಬಾಯಾದಿತ. ನಾನೆಲ್ಲಿಂದಲೂ ಹೋಗಬಲ್ಲೆ. ಬಾ ಬಾ ಬಾ.
ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದ್ದಲ್ಲ. ಹರಿಹರ ರೀರ್ವರು ಎರಕವಾಗಿದ್ದಾರೆ. ಮಕ್ಕಳೇ ಸಿಕ್ಕಿಬಿದ್ರಿ ಮಕ್ಕಳೇ, ನಿಮ್ಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನೇ ಹಾಕಿರ್ಬೇಕು. ಮಕ್ಕಳೇ ನಿಮ್ಮ ಕಿವಿ ಹಿಡ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡ್ಬೇಕು. ಹಾಗೆ ಬಹಳ ಸುಲಭ. ಇದೇ ಅಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತಹ ಅಧಿಕಾರವೇ ನನಗಿಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ ಅಧೋದ್ವಾರ ಅದನ್ನು ಒಂದನ್ನು ತೆರೆದಿಡುವುದು. ಏನ್ ಮಾಡ್ತಾನೆ? ನಿರೀಕ್ಷೆ. ಹರಿಯು ಬಗುತ್ತಲಿ ವಿಧಿಯ ಜಠರವ, ಹರಿಯು ಬಗುತ್ತಲಿ ವಿಧಿಯ ಜಠರವ, ಹರಿಗಿದಲು ಬಳಿ ಕಲ್ಲಿ ಕಾಡನು, ಸರಿದ ಕಲ್ಪದಿ ಪ್ರಳಯ ಹೋದಿದ ಧರಿಗಳೆಲ್ಲ ಎಲ್ಲವೂ ಇದೆ ಎನ್ನುವುದರಿಂದ ಈತ ತನ್ನ ದೊಡ್ಡಸ್ತಿಕೆಯನ್ನು ಮೆರೆಸುವ ಪ್ರಯತ್ನ ಮಾಡಿದ್ದಾನೆ ಎನ್ನುವುದು ಸತ್ಯ. ಆದರೆ ಇದ್ದವರು ಹೇಗಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ಗಮನಿಸಿದರೆ ಎಲ್ಲರೂ ಜಡವಾಗಿಯೇ ಇದ್ದಾರೆ. ಜಡಕ್ಕೆ ಏನೋ ಗುಣವನ್ನು ಹೊಂದಿದ್ದಾರೆ ಎನ್ನುವಾಗ ನನ್ನನ್ನು ಆಕರ್ಷಿಸಿದ್ದು ಬಂಗಾರದ ವರ್ಣ ಇವರೊಳಗೆ ಇದೆ ಎನ್ನುವಾಗ ಈ ಮೂಲಕವಾಗಿ ತನ್ನ ದೊಡ್ಡಸ್ತಿಕೆಯನ್ನು ಈತ ಬಿಂಬಿಸುತ್ತಾನೆ ಎನ್ನುವುದು ಸ್ಪಷ್ಟ. ಕಂಡುಕೊಂಡ ಬಳಿಕ ಇಲ್ಲಿ ಉಳಿಯುವುದು ಯಾಕೆ? ಕಂಡದ್ದನ್ನು ಬಿತ್ತರಿಸಬೇಕು ಎನ್ನುವುದಕ್ಕಾಗಿ ಬಾಯಿಯ ಮೂಲಕ ಬಂದಿದ್ದೇನೆ, ಅಲ್ಲಿಂದಲೇ ಸಾಗೋಣ ಎನ್ನುವುದಕ್ಕಾಗಿ ಮೇಲ್ಗಡೆ ನೋಡಿದ್ರೆ ಬಾಯಿ ಮುಚ್ಚಿದ್ದಾನೆ ಬ್ರಹ್ಮ. ಅದೇ ಆಗಬೇಕೆ? ಬೇರೆ ದಾರಿಗಳಿದೆ ಎನ್ನುವುದಕ್ಕಾಗಿ ಹುಡುಕಾಟ ಮಾಡಿದ್ರೆ ಎಲ್ಲವೂ ಕತ್ತಲೇ ಆವರಿಸಿದ ಹಾಗೂ ಎಲ್ಲವೂ ಬಂಧಿಸಲ್ಪಟ್ಟಿದೆ. ಅಥವಾ ಈ ಸಂದರ್ಭದಲ್ಲಿ ನನಗೆ ಸಿಗದೇ ಹೋಯಿತೆ, ಅಂತ್ಯರಹಿತನಾದನೆ ಬ್ರಹ್ಮ. ಹೋಗಲೇಬೇಕು, ವಿಸ್ತರಿಸಲೇಬೇಕು ಎನ್ನುವುದಕ್ಕಾಗಿ ಬಳಲಿದೆ. ದಾರಿಯನ್ನು ಕಂಡುಕೊಳ್ಳುವಲ್ಲಿ ಅಸಮರ್ಥನಾದೆ ಎನ್ನುವಾಗ ಇಲ್ಲೊಂದು ದಾರಿ ಉಂಟು. ನೋಡಿದ್ರೆ ಅಧೋಮುಖವಾಗಿಯೋ ಇರುವ ದ್ವಾರ. ಓಹೋ, ಈ ದಾರಿಯಲ್ಲಿ ಬರುವರೆ ಹಿಂಜರಿತಾನೆ ಹರಿ ಎನ್ನುವ ಭ್ರಮೆ ಬ್ರಹ್ಮನಿ. ಮಾನ ಅಪಮಾನ ಸಮಾನ ಎನಗೆ, ಸಾಗೋಣ ಹೊರಗೆ. ಶೋಧಿಸಿದೆನು ನಿನ್ನುದರವ, ಒಳಗೈದಿನ ಕಂಡೆನು ಭರದಲ್ಲಿ ಮೆರುವ, ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತಿಗ ವಿನೋದ. ಶೋಧಿಸಿದೆನು ನಿನ್ನುದರವ, ಒಳಗೈದಿನ ಕಂಡೆನು ಭರದಲ್ಲಿ ಮೆರುವ, ಶೋಧಿಸಿರಿ ಪುನರ್ಶೋಧನೆಯನ್ನು ಮಾಡಿದೆ. ಹೌದಾ? ನೀನು ಅಂದ ಹಾಗಲ್ಲ. ಮತ್ತೆ ಅಂದ್ರೆ ನಾನು ತಿಳ್ಕೊಂಡ ಹಾಗಲ್ಲ ಅಂತ. ದೊಡ್ಡಸ್ತಿಕೆಯನ್ನು ಹೊಂದಿದ್ದಿ, ಅದು ಹಾಗೆ ಎಲ್ಲರೂ ಇದ್ದಾರೆ. ಇರಲಿ, ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಚಾರಣರು, ಗರುಡರು, ಗಂಧರ್ವರೇ ಮೊದಲಾದವರು, ದೇವತಾ ವರ್ಗದವರೆಲ್ಲರೂ ಇದ್ದಾರೆ. ಇರಲಿ, ಸಕಲ ಜೀವರಾಶಿಗಳು ಸಕಲ ಮೇಧಿನಿಗಳೊಂದಿಗೆ ಲೀಲಾಜಾಲವಾಗಿ ಮೆರೆಯುವ ವೈಭವವನ್ನು ಕಂಡು ನಮ್ಮದು ಹಾಗೆ. ಆದ್ರೆ ಏನು ಬಲ್ಲಯ್ಯ, ಏನು ಎಲ್ಲವೂ ಇದ್ದ ಹಾಗೆಯೇ ಉಂಟು. ಅಂದ್ರೆ ಹೋಗಿ ನಾನೆಷ್ಟು ಸಮಯವಾಯಿತು, ನನ್ನನ್ನು ಗಮನಿಸುವವರೇ ಇಲ್ಲ. ಈಗ ನಿನ್ನಲ್ಲಿ ಯಾರು ಮಾತಾಡ್ಲಿಲ್ವಾ? ನನ್ನಲ್ಲೇನು, ಅವರವರೇ ಮಾತನಾಡುವುದಿಲ್ಲ. ಅವರವರೇ ಮಾತಾಡುವುದಿಲ್ವಾ? ನನಗೆ ಅನಿಸುವುದು ಏನು, ನನ್ನ ಉದರದ ಒಳಗಡೆ ಅಲ್ಲಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ಹರಟ ಮಾಡ್ತಾ ಇದ್ದಾರೆ ಅಂತಲೇ ಅನಿಸುವುದು. ಅದು ನೀನು ಮಾಡ್ತಾ ಇದೆಯಲ್ಲ, ನನ್ನ ಹಾಗೆ ಇರಬಹುದು. ನಾನು ಹಾಗಲ್ವೋ? ಮತ್ತೆ ನೀನು ದೊಡ್ಡಸ್ತಿಕೆಯನ್ನು ತೋರಿಸ್ತಾ ಇದ್ದೀಯಲ್ಲ, ಅದಕ್ಕವರು ನಿನಗನಿಸುವುದು ಅವರು ಹಾಗೇ ಇರಬಹುದು. ಏನೂ ಇಲ್ಲ, ಏನಿಲ್ಲ, ಚಲನಾತ್ಮಕವಾಗಿಲ್ಲ, ಚೇತನಾರಹಿತ ಎನ್ನುವುದನ್ನು ಕಂಡುಕೊಂಡು ನನಗೆ ಗೊತ್ತಾಗಿದೆ. ಏನು ನೀನು ಹೇಳುದು? ಚೇತನ ಇಲ್ಲ ಅಂತಲ್ವಾ? ಇನ್ನು ಸ್ವಲ್ಪ ಹೊತ್ತಾಗ್ಲಿ, ಈಗಲೇ ಇಷ್ಟು. ನಾನು ಚೇತನ ತುಂಬಿಸಿದ ಬಳಿಕ ಇದಕ್ಕಿಂತ ಹೆಚ್ಚು ಚೇತನ ಬರುವಾಗ ಎಷ್ಟು ಇರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಈಗಲೇ ಬಂದ್ರೂ ಬಂದಿತ್ತು.
ನಿನ್ನ ಸಂಕಲ್ಪ ಅದು. ಹೌದು. ಹಾಗೆಂದು ಎಲ್ಲರೂ ಬಂಗಾರದ ವರ್ಣವನ್ನೇ ಹೊಂದಿದ್ದಾರೆ. ಎಲ್ಲರೂ ಎಲ್ಲರಲ್ಲೂ ಅದಕ್ಕನ್ವರ್ಥವಾಗಿ ನಿನಗೊಂದು ವಿರುದ್ಧ ಕೊಡು. ಹಿರಣ್ಯ ಗರ್ಭನು ನೀನು ಆಕ್ಷೇಪ ಎಲ್ಲ ಸ್ವೀಕಾರ ಮಾಡಿದೆ. ಹಾ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಆಯ್ತಾ? ಅಂದ್ರೆ ನಿನಗೊಂದು ಬಿರುದು ಪ್ರಧಾನ. ನನಗೆ ಯಾಕೆ? ನಿನ್ನ ಸಾಧನೆ, ಯಾವ ಸಾಧನೆ? ನೀ ಮಾಡಿದ ಶೋಧನೆ. ಶೋಧನೆಯನ್ನು ನೀನು ಮಾಡುವುದಕ್ಕುಂಟು. ಅದಕ್ಕಿಂತ ಮೊದಲು ನಾನು ಮನವೆಚ್ಚ ಆಯಿತು. ಯಾವುದರ ಕುರಿತಾಗಿ? ನನ್ನುದರ ಶೋಧನೆ ನೀನು ಮಾಡಿದ್ದು, ಒಳ ಹೋದದ್ದು ಎಲ್ಲ ನೋಡಿದ್ದು, ಹೊರ ಬಂದದ್ದು, ಹೋದಂತ ದಾರಿ, ನಾನು ತೆರೆದ ನನ್ನ ಬಾಯಿ. ಬರ್ಬೇಕಾದ್ರೆ ಬಾಯಿ ಮುಚ್ಚಿದ್ದೀನಿ ನಾನು ಬೇಕು ಅಂತಲೇ ಮುಚ್ಚಿದೆ. ಈಗಲೂ ಮುಚ್ಚಿದ್ರೆ ಒಳ್ಳೇದು. ಇನ್ನು ಮುಚ್ಚುವುದೇ ಇಲ್ಲ. ಸರಿ. ಆ ಬಳಿಕ ನೀ ಹೊರ ಬಂದದ್ದು ನಾ ಬಿಟ್ಟ ಪಥ. ನೀನು ಬಿಡುವ ದಾರಿ ಅದಲ್ಲ. ನಿನ್ನಂತವರಿಗೆ ಹಾಗೇ ಬಿಡುವುದು. ಯಾಕೆ? ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಓ, ಆ ದ್ವಾರದಿಂದ ಬಂದುದಕ್ಕಾಗಿ ನನಗೆ ಬಿರುದು. ಹೌದೌದು. ಮತ್ತೆ ಸಾಧನೆ ಮಾಡಿದ್ದು ಅಂತ ಹೇಳಿದೆ. ಅದು ಒಂದು ಸಾಧನೆ ಅಲ್ವೇನು? ಹಾಗೆ ಹಾಗೆ ಹಾಗೆ. ಹೇಗೆ? ಸಂತೋಷ ಆಯ್ತು. ಬ್ರಹ್ಮ ದೊಡ್ಡವ, ಎಷ್ಟು ದೊಡ್ಡವಂತ ಗೊತ್ತಾಗಬೇಡುವ? ಅಳತೆ ಮಾಡ್ಲಿಕ್ಕೆ ನನ್ನ ಉದರದೊಳಗೆ ಹೋಗಿ ಶೋಧನೆ ಮಾಡಬೇಡ. ಆಡಿದ ಮಾತಿಗೆ ತಪ್ಪುವ ಬ್ರಹ್ಮನಲ್ಲ, ಏನದೊಂದು ದಾರಿ ತೋರು. ಹೀಗೆ ಬಾರು. ಅಹಂಕಾರವನ್ನೇ ಹೊಂದಿದ್ದಾನೆ. ಏರಿದ ಮೊದವನ್ನು ಇಳಿಸಬೇಕಾಗಿದೆ. ನವದ್ವಾರಗಳನ್ನು ಬಂಧಿಸ್ತೇನೆ. ಸುರದ ವೈಶ್ವರು ಕೇಳಿ ಪರಮೇಷ್ಠಿಗರುವದಿಯೇ ಹರಿಯ ಜಠರವ ಪುಗುತಾನ ಪರೀಕ್ಷಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಮಾನಸಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು ಎಲ್ಲವೂ ಇವನಲ್ಲಿ ಐಕ್ಯ. ಎಲ್ಲರೂ ಇವನನ್ನು ಹಾಡಿ ಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಬಾಂಡೋದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮನಾನೇ ದೊಡ್ಡವ, ನನಗಿಂತ ಮಿಗಿಲು ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಕಂಡಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗಾದು ಸರಿದು ಮೆಲ್ಲಕ್ಕೆ ತುದಿ ದೊರಕಾದ ಗಲ್ಲು ಕೆಳಗಿಳಿದು ಅರಸಿ ಪಥವ ಕಾಣದೆ ಇತರ ಕರೆಸುತ್ತಲಿರಿದಿವ್ಯ ಸಹಸ್ರ ಕಾಲ. ಕಂಡಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾ ಹೊರಸಾರಬೇಕು. ದಾರಿಗೆ ಬೇಕಾಗಿ ಉದರದ ಮಧ್ಯಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖರಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಕೆಳಗಿಳಿದೆ ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ಯಾಕೆ? ಮಾಡಿದ್ದುಂಡು ಮಹಾರಾಯ. ನಾನು ಮಾಡಿದ್ದೇನು? ಹರಿಗೆ ಕಿರುಕುಳ ಕೊಡಬೇಕೆಂಬಂತಹ ಉದ್ದೇಶಕ್ಕಾಗಿ ನನ್ನ ದೇಹದ ಅಷ್ಟದ್ವಾರಗಳ ಬಂಧನ. ಇವ ಹಾಗಲ್ಲ, ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿ ನನ್ನಿಂದ ಯಾವುದು ಆಗುವುದಿಲ್ವೋ ಅದನ್ನು ಆಗುತ್ತದೆಂದು ತೋರ್ಪಡಿಸಿದ್ದಾನೆ. ಇಲ್ಲೂ ತಾನೇನು ತನ್ನ ಹಿರಿಮೆ ಎನ್ನುವುದನ್ನು ಮೆರೆಸಿಬಿಟ್ಟಿದ್ದಾನಲ್ಲ. ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಂಡಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ನಾ ಹೊರ ಸಾರಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ? ಮಾತೆ ಆಜ್ಞೆ ಶಿರೋಧಾರಿಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾ ಹೊರ ಹೋಗ್ಬೇಕು. ಹೋಗ್ಬೇಕಿದ್ರೆ ದಾರಿ ಇಲ್ಲ. ದಾರಿ ಇಲ್ಲ ಮತ್ತೆ ಚಿಂತೆ ಅಲ್ಲ. ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತ ಅಭಯದ ನುಡಿ ಅಮ್ಮ ಸ್ಮರಿಸಿ ಭಕ್ತಿಯುಳಾದಿ ಮಾಯೆಯ ಹರಿಯನಾಭಿ ಕಮಲ ನಾಳದಿ ಮಿರುವ ಪಥ ಗೋಚರಿಸಿ ಹೊರಟ ಕ್ಷಣವೇ ಧೈರ್ಯದಲ್ಲಿ ನನ್ನ ನೆಲೆಯನ್ನು ತಿಳಿದುಕೊಂಡಂತಹ ಹರ ಮೊದಲೇ ನನ್ನೊಳಗೆ ಸೇರಿದ್ದಾನೆ. ನನ್ನ ನೆಲೆಯನ್ನೇ ಸಾಧಿಸುವುದಕ್ಕಾಗಿ ಬ್ರಹ್ಮನು ನನ್ನೊಳಗೆ ಶೋಧನೆಗಾಗಿ ಒಳ ಹೋದವನು. ಇಬ್ಬರೂ ಒಳಗಿದ್ದಾರೆ, ನಾನೊಬ್ಬನೇ ಈಗ ಹೊರಗಿದ್ದೇನೆ. ಒಟ್ಟಿನಲ್ಲಿ ಮೂರೂ ಗುಣಗಳು ನನ್ನೊಂದಿಗೆ ಏಕೀಭವಿಸಿತಲ್ಲ. ಆದ್ದರಿಂದಲೇ ಯಾವುದೋ ಒಂದು ರೀತಿಯ ಮಾಯೆ ನನ್ನನ್ನು ಆವರಿಸಿದಂತಹ ಅನುಭವವಾಗುತ್ತಾ ಉಂಟು.
ಜಲಧಿಯಲ್ಲಿ ವಿಶ್ರಾಂತಿಯನ್ನು ಹೊಂದುವುದು ಹೇಗೆ ಎನ್ನುವ ಹಾಗೆ ಚಿಂತಿಸಿದಾಗಲೇ ಓ ಬರುತ್ತಾ ಇದೆಯಲ್ಲ ಆಲದ ಎಲೆಯೊಂದು ಈ ಕಡೆಗೆ ಕಿರಿದಾದ ಆಲದೆಲೆಯ ಗಾತ್ರಕ್ಕೆ ಅನುಗುಣವಾಗಿ ಬಾಲ ಮುಕುಂದನಾಗಿ ಕಾಲ ಹೆಬ್ಬೆಳನ್ನು ಚೀಪುತ್ತಾ ವಟಭದ್ರ ಶಯ್ಯಾಗುವೆ. ಬರುತ್ತಲ ಕಮಲದು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದುಕೊಳ್ಳಿರುದ ನಾಲ್ ದಿಸೆ ನೋಡಿ ಮೆರೆದ ನಾಲ್ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರಪಾಂಚವದನದು ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳಿರೆ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದು ಅಚ್ಚರಿಯಾದುದೇನೆಂಬೆ ಸುರತ ವೈಶ್ಯರು ಲಾಲಿಸಿ ಕಮಲದು ಹರಿಯ ಉದರದಿಂದ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸಳುಗಳುಳ್ಳಂತಹ ತಾವರೆಯ ಒಂದು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ, ಎಡ ಬಲ ಹಿಂದೆ ಮುಂದೆ ನಾಲ್ಮೊಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ, ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ, ನಡೆದಂತ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜನರಾಶಿಯ ಮಧ್ಯೆ ಕೇಳುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳಿನ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರೋರು ನೆಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿಯವರೆಗೆ ಜ್ಞಾನಾಸಕ್ತನಾಗಿರ್ತೇನೆ. ಹರಿಯೋ ಮಲಗಿರ ಯೋಗ ನಿದ್ರೆಯೋ ಇರದೆ ಕರ್ಣದ ಗೆಲ್ಬಿಷವ ಕಿರುವೆರಳಿನಲ್ಲಿ ಹೊರಗಡೆ ಧಾನವರೀರ್ವರು ದಿಸುತ್ತಲಿ
ಅರೆಯು ತಿಳಿಯದಾಯ್ತು ಭರಿಗೆ ತಲವಡೆಯು ಮೆರೆಯುತ್ತಲಿರ್ಪದು ಧರ್ಮಯವಾಗಿ ಹೊರದು ಕಾಣಿಸದನ್ಯ ಆಶ್ಚರ್ಯವಿದು ಅತ್ತ ಎತ್ತ ಎತ್ತ ನೋಡಿದರತ್ತ ಸುತ್ತಲೂ ಕತ್ತಲೇ ಆವರಿಸಿದೆ. ನಾಲ್ಕು ದಿಕ್ಕುಗೊಮ್ಮೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದ ಬೇರೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನಬ್ಬನ ಹೊಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವನೇ ನಾನು. ಹೊಟ್ಟಿನ ಬಗ್ಗೆ ಯಾರಲ್ಲಿ ಆದರೂ ಪಟ್ಟಿಗೆ ನೋಡುವೆ. ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ದರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಒಂದೇ ದಾರಿ. ಕಾಡುವಂತ ಜಲರಾಶಿಯ ಮಧ್ಯೆ ಶೋಧನೆ ಮಾಡುತ್ತಾ ನಡೆಯುತ್ತೇನೆ, ನೋಡೋಣ. ಅಮ್ಮ ಉಮ್ಮ ಅಪ್ಪ ಇಲ್ಲ ಇಲ್ಲ, ಅಮ್ಮ ಇಲ್ಲ, ಗೊತ್ತಿಲ್ಲ. ಹೇಗಿರಬಹುದಾ? ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ಅದು ನೀನು ಹೇಳಿದ್ದು ಸರಿ ಇಲ್ಲ. ನೀನ್ ನನ್ನ ಮಗನೋ ಅಥವಾ ನಾನಿನ್ನ ಅಪ್ಪನೋ? ಇದು ಎರಡು ಒಂದಾಯ್ತಲ್ವೇನೋ? ಒಂದಾಯ್ತಾ? ಇಬ್ಬರ ಪರಿಸ್ಥಿತಿ ಒಂದು ಅಂದ ಮೇಲೆ ನಾವೆಲ್ಲರೂ ಒಂದಾಗಿದ್ದೇವೆ ಎಂದಾದ ಮೇಲೆ ಜೀವನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಸಂಬಂಧ ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ ಮಾಡು. ಅಲ್ಲೇನಿಲ್ಲೋ ನೋಡಿದ ಹಾಗಲ್ವೇನೋ? ಗಟ್ಟಿ ಮುಟ್ಟಾದಂತ ಶರೀರ, ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ ವಾತ್ಸಲ್ಯ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀನು ನನ್ನನ್ನು ತಮ್ಮ ಎಂಬುದಾಗಿ ಸಂಬೋಧಿಸಿದ ಕ್ಷಣದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಭಯ, ಭಕ್ತಿ, ಗೌರವ, ಅಭಿಮಾನ ಮೂಡುತ್ತಾ ಇದೆ. ಆ ಕಾರಣದಿಂದ ನಿನ್ನ ನಾನು ಇನ್ನು ಮುಂದೆ ಕರೆದು ಹೇಗೆ ಬಲ್ಲೆಯ? ಅಣ್ಣ ಮಾಡೋಣ ಹೇಳು. ಅಡಿಗಡಿಗೆ ಅಡಿಗಡಿಗೆ ಒಂದೆಡೆಯಿಂದ ಹಸಿವು, ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಏನು ಮಾಡೋಣ? ಜಡನೆಯ ಶೋಧಿಸುವ ಆಹಾರವ ಪುಡುಕುತ್ತಾನ ಬೈದುವ ಹಿಡಿದು ಭಕ್ಷಿಸುವುದು ತೊಲಗಿದ ಇನ್ನೆಂದು ನಡೆದರು ಶೌರ್ಯ. ಪರಿಣಿತವಾಗಿ ನಾವು ಒಟ್ಟಾಗಿದ್ದೇವೆ. ನಾವು ಇನ್ನು ಮುಂದೆ ಒಟ್ಟಿಗೆ ಇರಬೇಕು. ಒಂದು ಕಡೆಗೆ ವಿಪರೀತವಾಗಿ ಅಸೂಯೆ ಬಾಧೆ, ಆದರೆ ನಿನ್ನ ಹಾಗೆ ನಾನಲ್ಲ. ಮತ್ತೆ ನಿನಗಿಂತ ಸ್ವಲ್ಪ ನನಗೀಗ ಕಡಿಮೆ. ಮೊದಲೇ ಗೊತ್ತಾಗಿದೆ ನಿನಗೆ ಸ್ವಲ್ಪ ಕಡಿಮೆ ಅಂತ. ಹಸಿವು ಕಡಿಮೆ ಅಂದೆಯೋ? ಅದೇ ಹೇಳಿದ್ದ. ಒಂದು ಕಡೆಯಲ್ಲಿ ಕ್ಷಣಕ್ಷಣ ಕುತೂಹಲ ಅಧಿಕವಾಗುತ್ತಾ ಇದೆ. ಇಬ್ಬರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ ಒಂದೇ ಉಪಾಯ. ಏನದು? ಕಾಣುತ್ತಿರುವ ಜಲರಾಶಿಗೆ ಬಡಿದಾಗ ಅದರ ಒಳಗಿದ್ದ ಜಲಚರಗಳ ಮೇಲೆ ಬರ್ತದೆ. ತಡ ಮಾಡುವುದಲ್ಲ.
ಪಿಡಿಯುತ್ತಲೇ ಹೌದಾ ಅಣ್ಣ ಮಾಡುವಂತಹ ಜಲರಾಶಿಯನ್ನು ಬಡಿಯುತ್ತ ತಿನ್ನುವುದಕ್ಕೆ ನಮಗೆ ಏನಾದ್ರು ಸಿಗತದ್ದು ಅನ್ನುವಂತ ಉದ್ದೇಶದಿಂದ ನಾವೇನಾದ್ರು ಜೊತೆಯಲ್ಲಿ ಬಹಳಷ್ಟು ದೂರಕ್ಕೆ ಬಂದವರು. ಹೌದು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕ ಹಾಕಿಕೊಂಡಿದ್ದೇನೋ? ತುಂಬಾ ಸಿಕ್ಕಿತು. ಎಲ್ಲಿ? ಅಲ್ಲಿ ನೋಡು. ಯಾವುದು? ನೀರಗುಳ್ಳೆಗಳು. ಕೆಟ್ಟವ ಇರುವುದಲ್ಲಿಯೋ ನೀರಿನಲ್ಲಿ ನಿನ್ನಂತವನಿಗೆ ನೀರುಗುಳ್ಳೆ ಅಲ್ಲದೆ ಮತ್ತೆ ಯಾವುದು ಸಿಗುತ್ತದೆ? ಬೇಡ ಬಿಡು ತಮ್ಮ, ನಾನು ಕಂಡೆ. ನೀನು ಕಂಡೆ ಹಾಗಲ್ವೇ ಮಾಡದೆ ಇರುವಂತದ್ದನ್ನು ಹೇಳಿದೆ ಅಂತ ಹೇಳಿ ದೂರದಲ್ಲಿ ನಾನು ಅರವಿರ್ತದ್ದು ತಪಾವಿಸಬೇಡ. ಪೂರ್ಣ ಬಿರಿದ ಅರಳಿದ್ದ ಕಮಲ, ಇದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ ಸಿಕ್ಕಿದ್ದಲ್ಲಿದ್ದ ಚಿಕ್ಕವನೋರ ತಕ್ಕನೆ ಕಮಲ ನೋಡಿದ್ದೆ ತಡ ಹತ್ತಿರಕ್ಕೆ ಹಿಡಿದು ತಿನ್ಬೇಕು ಅಂತ ಮನ ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿದ್ದಿಲ್ವೇ? ಹಾಕೋ ನೋಡು ನನ್ನ ಕಣ್ಣನ್ನು. ಎಂತದ್ದು ತಿರುಗಿಸುವುದು, ಓಡುವುದಕ್ಕೆ. ಕೈಗೆ ಸಿಕ್ಕಿದ ಬಾಗಿಲ್ಲ ತಾಗಬಾರ್ದು. ಆ ಕಡೆಯಿಂದ ನೀಡುವ, ಈ ಕಡೆಯಿಂದ ರಾಜಿದ್ದೇನೆ.
ಜಾಗ, ಕಥೆಯಲ್ಲ ಜೀವನ. ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತಿಟ್ಟು ನಿನಗೆ ಎಂತದಾಯ್ತಾ? ಆ ಕಡೆಲ್ಲ ನೀನು, ಹೌದು, ಈ ಕಡೆಲ್ಲ ನಾನು. ಆ ಕಳ್ಳತ್ತ ಬೆಳ್ಳಗಿನ ಪೌರನನ್ನು ಬೆನ್ನಟ್ಟಿದ್ದು ಹೌದಾ? ಹೌದು. ಸಿಕ್ಕಿದ್ದಿನ ನಮ್ಮ ಕೈಗೆ ಏನದು? ಎಡೆಯಲ್ಲಿ ಜಾರುವುದಾ? ಬೆಟ್ಟ ಮಗನನ್ನು ಅಂತ ಭಾವಿಸಬೇಡ. ಏಕೋ ಎರಡು ಕೈಯಲ್ಲೇ ಒಮ್ಮೆಲೆ ಮೇಲಕ್ಕೆತ್ತಿ ಬಲವಾಗಿ ಹಿಡಿದು ಎತ್ತಿದೆ, ಕುಳುಕ ತಲುಗಿದೆ. ಗಂಟಲ ಕೆಳಗೆ ಪೂರ್ತಿ ಇಳಿದದ್ದಿಲ್ವೇನು, ಸ್ವಲ್ಪ ಇಳಿದದ್ದಷ್ಟೇ. ಆ ಹೊತ್ತಿಗೆ ಒಂದು ಸ್ವರ ಇದೆ. ಏನಲ್ಲ ಈ ಸ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಈಶ್ವರ ಎಲ್ಲಿ? ಬಹುಶಃ ಏನೋ ಅನಾಹುತ ಸಂಭವಿಸಿದೆ. ಮನಸ್ಸಿನೆಲ್ಲ ತೀರ್ಮಾನ ಮಾಡಿ ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣಿಕೆ ನೋಡಿದಾಗ ಅಲ್ಲಿಯ ಹೊರಲಾಟ, ಅವರ ಬಬ್ಬೆ ನೋಡಿ ಅದು ನೀನು ತಗೊತ್ತಾಯಿತು. ನೀನ್ ಯಾಕೆ ಆಳುದು? ನಾನಿನ್ನು ಬದುಕಿದ್ದೇನೆ. ಇನ್ನೂ ಬದುಕಿದ್ಯಲ್ವೇನೋ? ತಮ್ಮ ಬೇಡವಾ ಇಲ್ಲಿಗೆ? ನೀರು ಉಳಿಬೇಕು ಅಂತಾದ್ರೆ ತಿನ್ನಬೇಕಾ ಬೇಡವಾ? ಅದು ಎಲ್ಲಿಂಟು? ಪ್ರಾಣಿ ಸಿಗಬೇಕು. ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತರಗರಿಸಿದನು ಧೈರ್ಯರು ರತಿನ ಬರುವರನ್ನ. ಮಗನೇ ಬ್ರಹ್ಮ, ಭಯದಲ್ಲಿ ನಡುಗುತ್ತಾ ಇದೆಯಾ? ಯಾರಿಂದ ಕಷ್ಟ ಬಂದು ಹೇಳಿಕೊ ಮಗನೇ. ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆ ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಭಕ್ತಿಯಿಂದ ನಿನ್ನನ್ನು ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇನಲ್ಲ, ತನುಜ ನೀರು ಮುಗಿಸಿದ್ದಾರೆ. ನನ್ನನ್ನು ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೇನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗ ಬೀಳುವಿದುದು ನಾ ಶ್ರೀಹರಿಯ ಸೇರಿಗೆ ಕಾರಣದಿ ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳಗಲಿ ಹೋಗುವೆನು. ಭರದೊಳ ಚರಗೋಡು ದೈತ್ಯರ ತರಿದು ಕೊಡುವನು ಭೀತಿ ಬೇಡೈ. ವರಸು ದರ್ಶನ ಕೊಡುತ್ತವಗೆ ಈ ಮರೆಯುಳಿಗುವುದು ಮರುಗ ಬೇಡವಿದಾತ. ಮಗನೇ ಬ್ರಹ್ಮ, ದುಃಖಿಸಬೇಡ ಕನ್ನ. ಆದಿಮಾಯೆಯಾದಂತಹ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಗಾಢ ನಿದ್ದೆಯಲ್ಲಿದ್ದಾನೆ. ಈ ಕ್ಷಣದಿಂದ ಆತನಿಂದ ದೂರ ಸರಿಯುವಳಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನೇನಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿ ತೊಲಗಿದಿಲನ ಯೋಗ ಮಾಯೆಯು ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ. ಹಾಯಾಗಿಯೇ ಮಲಗಿದ್ದವನು ನನ್ನ ಪಕ್ಕನೇ. ನಿದ್ದೆ ಮುಗಿದು ಹೋಯಿತಲ್ಲ, ಎಚ್ಚರವಾಗಿ ನೋಡುವುದೇನು ಜಲಧಿಯೆಲ್ಲ ಉಲ್ಲಾಲ ಕಲ್ಲೋಲವೇ ಆಗಿದೆ. ಬಹಳ ಅಸ್ತವ್ಯಸ್ತವಾಗುವುದಕ್ಕೆ ಕಾರಣ ಏನಿರಬಹುದು? ಜಲಧಿಯಲ್ಲಿ ಶೋಧಿಸುತ್ತ ವಿಧಿಯರು ಕಳ್ಳರು ನಡೆದರುತ್ತಾಗ ಕಂಡ ನಲಿನ ಲಾಭವನಿಲ್ಲದೆ ನುಡಿದಿದರಾಗ ಗರ್ವದಲ್ಲಿ.
ಜೊತೆಯಲ್ಲಿ ಕಿರುನಗೆಯನ್ನು ಸೂಚುತ್ತಾ ಇರುವವನು ನೀನು. ಯಾರು ನೀನು? ಹೆಸರಾರು? ಯಾಕೆಲ್ಲಿ ಬಿದ್ದಿದ್ದೆ ಹೇಳು. ನೀವು ಯಾಕೆ ಇಷ್ಟು ಒಬ್ಬೆ ಆಗ್ಬೋದು? ಯಾರು ನೀವು? ಅಯ್ಯಯ್ಯ ಓ ತಮ್ಮ ಹೋಯ್ತು, ಎಲ್ಲ ಹೋಯ್ತಪ್ಪ. ಬೇಕಿತ್ತ ನಮಗೆ ಇದನ್ನು ಅವನೇರಿದ ಎತ್ತರ ಎಷ್ಟು? ನಮ್ಮ ಕನಸ್ಸಿಗೆ ಎಂತದ್ದು? ನಮ್ಮ ಪ್ರಚಾರ ಮತ್ತೆ ನಮ್ಮ ಹಣೆ ಬರ ಹಣ ಮರ ನಿನ್ನದಲ್ಲ, ನಿನ್ನದು ನಮ್ಮದಲ್ಲ. ನೀವು ಇಷ್ಟೆಲ್ಲ ನಮ್ಮ ಕನಸಿಗೆ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಢ ಅಪ್ರಬುದ್ಧ ನಿರಕ್ಷರ ಪಕ್ಷಿ. ಯಾರು ಪ್ರಶ್ನೆ ಮಾಡಿದನಲ್ಲ ತಮ್ಮ, ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದೊಡ್ಡ. ಆಯ್ತು, ಈಗ ಎಲ್ಲ ಹೋಯ್ತು. ಅಪಮಾನ ಅಲ್ಲ ಪುಣ್ಯಾತ್ಮ, ಅಪಮಾನ ಹೇಳ. ಸರಿ ಮಾಡುವುದಕ್ಕೆ ನಿನ್ನಿದ್ದೆಲ್ಲ ಸಮಯರು ಅಳೆದಲು. ಸಾಮಾನ್ಯದವರು ನಾವು ತಪಾಲಿಸಬೇಡ. ವೀರರು, ಶೂರರು, ವೀರರು, ಘನಗಂಭೀರರು, ಧೀರ ಶೂರರಗದು ನೀವು. ಧೀರ ಶೂರರಗದು ನೀವು. ಧೀರ ಶೂರರಗುದು ನೀವು. ಭೂರಿ ದೋಷವಾಂತೆ ದಿಟ್ಟುವು. ಭೂರಿ ದೋಷವಾಂತೆ ದಿಟ್ಟುವು. ಯಾರ ಕಂಡಿರಯ್ಯ ಮೊದಲು ನಾನರಿಯೇನಿಲ್ದು. ಯಾರ ಕಂಡಿರಯ್ಯ ಮೊದಲು ನಾನರಿಯೇನಿಲ್ದು. ಓರ್ವ ಜಲದಿ ಗದಿಕಾರಿ ಆಗಿರುವೆ ನಾನು. ಬೇರೆ ಕಡೆ ಎನ್ನುವುದು ಬಾರಿದೆಯಲಿ. ಧೀರ ಶೂರ ನೀವು. ಆ ಜಲಧಿ ಅಲ್ಲ, ಉಲ್ಲೋಲ ಕಲ್ಲೋಲವಾಗುವಲ್ಲಿ ಕಾರಣರಾದವರು ನೀವು ಎನ್ನುವುದು ಅರ್ಥವಾಯಿತು. ಏನು ಗಂಭೀರವಾದ ಹೆಜ್ಜೆ. ಏನು ಕತ್ತುಗಾರಿಕೆ. ನಿಮ್ಮ ದಿಟ್ಟತನ ಅದರಲ್ಲೇ ಕಂಗೊಳಿಸುವುದಕ್ಕೆ ಸಾಧ್ಯವಾಯಿತು. ಆದ್ದರಿಂದಲೇ ಏನು? ಒಬ್ಬನೇ ಇದ್ದ ನನಗೆ ಬಹಳ ಬೇಸರವಾಗಿತ್ತು. ಅಯ್ಯೋ ಪಾಪ, ನಿಮ್ಮಿಬ್ಬರ ಆಗಮನವೇ ನನ್ನನ್ನು ಮುದಗೊಳಿಸಿತು. ನಿನ್ನಲ್ಲಿ ಚಕ್ಕನ್ನಾಡುವುದಕ್ಕೆ ಬಂದವರಂತ ಭಾವಿಸಿದ್ಯಾರ? ಹಾಗಲ್ಲ, ಏನು ಉಗುಳಿಲ್ಲದವನ? ನೋಟದಲ್ಲಿಯೇ ನನಗೆ ಪರಮಾನಂದವನ್ನು ಒದಗಿಸಿದ್ದೀರಿ ನೀವು. ಆರ್ಭಟೆ ಮಾತ್ರ ಜೋರುಂಟು ನಿಮ್ಮದು. ಜೋರು ಕೇಳಿಸುವುದಿಲ್ಲ. ಹೌದು ನಮ್ಮದೇ. ಹಾಗೆಂದು ನನಗೇನು ತೊಂದರೆ ಇಲ್ಲ. ನೀವು ಆರ್ಭಟಿಸುತ್ತಾ ಇರುವ ಹಾಗೆ ಗಮನ ಮಾತ್ರ ನನ್ನೆಡೆ ಇಲ್ಲವೇ ಇಲ್ಲ. ನಿಮ್ಮ ದೃಷ್ಟಿ ಬೇರೆ ಕಡೆಗೆ ಉಂಟು. ಹೌದು. ಯಾರನ್ನೋ ಹುಡುಕುತ್ತಿದ್ದೀರಿ ನೀವು. ಆರ ಕಂಡಿರಿ ನೀವು. ಹುಟ್ಟಿದ ಕ್ಷಣವೇ ಹಸಿವು. ನಿಮಗೆ ಬೇಕಾಗಿ ಹುಡುಕಾಟ. ಸಿಕ್ಕದವನೊಬ್ಬ ಬೆಳ್ಳಗಿದವ ಹಿಡಿದು ತಿನ್ನುವಂತ ಉದ್ದೇಶದಿಂದ ಅದೆಷ್ಟೋ ದೂರಕ್ಕೆ ಬೆನ್ನಿಟ್ಟಿದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾದ. ಅಲ್ಲಿ ನೀನು ಕಾಣ ಸಿಕ್ಕಿದ್ದೀಯ. ನಾನು ಯಾರನ್ನು ಕಂಡದ್ದೇ ಇಲ್ವಾ? ಅಂತ ನೀನು ಯಾರು? ಕಾಣ್ತಾ ಇದೆಯಲ್ಲ ಈ ಜಲಧಿ. ನೀನೇನು ಮಾಡುವುದಿಲ್ಲ? ಜಲಧಿಗೆ ಒಡೆಯ.
ಇದು ಸ್ವಾಭಾವಿಕ. ಹೌದಾ? ಎಷ್ಟು ಸಮಯ ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಹೆಚ್ಚು ಕಡಿಮೆ ಆಗ್ತದೆ. ಹೆಚ್ಚು ಕಡಿಮೆ ಆಗಬೇಕು ಅಂತ ಕಾಯ್ತಾ ಇರುವವ ನಾನು. ಎಂತದ? ನಿನ್ನ ಜಾಗ ಸಿಗ್ತದಂತಲ್ಲ, ನಿನ್ನನ್ನು ಇನ್ನೂ ಸ್ವಲ್ಪ ತಿದ್ದಿ ಸರಿ ಮಾಡುವ. ನನಗಾದ್ರೆ ನಿನಗಾದ್ರೆ ನಮ್ಮಲ್ಲಿ ಪ್ರಭೇದ ಉಂಟಾ? ವ್ಯತ್ಯಾಸ ಇಲ್ಲ. ಹೌದಲ್ಲ? ನಾನು ನೀನೇ, ನೀನು ನಾನೇ. ಯಾದ್ರೆ ಈ ಪ್ರಾಣಿ ಹಾಳು ಮಾಡಿತಲ್ಲ. ತಲೆಗೆ ಉಟ್ರೆ ಬಹಳ ಮಾತಾಡ್ತೀನ. ಅಲ್ಲ, ನೀವು ಮಾಡಿಕೊಂಡು ನಾನು ಮಾಡಲಿಲ್ಲ. ಏಯ್, ಇಲ್ಲಿ ಹೇಳಿದ್ದೆಂತದ್ದು? ಏನು? ಜಲದಿಗೆ ಓಡೆ ಬೋಯ್ ಅಂದ್ರೆ ಎಂತದ್ದು ಹೇಳು? ಜಲದ ಹೀಗೆ ಒಡೆ ಉಮೇನು ಇನ್ನ ಚಾಲನಿಗೆ ಓಡಾಯ ಎಲ್ಲ ನಿಲ್ಲಿಸಿ ಓಡಾಯತ್ತೆ ಓಡಾಯ. ನಾನು ಅಧಿಕಾರಿ ಅಂತ. ನೀನಲ್ಲ ಅಧಿಕಾರಿ. ಮತ್ತೆ ನೀವು ಅದು ನಾವು ಅಂತ ಹೇಳೋದು. ಹೇಗದು? ಏ, ಅವ ಹೇಳಿದಲ್ಲ ಬೆಳ್ಳಗೆ ಅಂತ. ಆ ಪ್ರಾಣಿಗೆ ನಿನಗೂ ಬಹಳ ಪ್ರಭೇದ ಉಂಟು. ಹೌದಾ? ನೀನು ಕಪ್ಪು ಕೊಡು. ಕಪ್ಪು ಕಪ್ಪು ಕರಿಯ. ನೀವೇ ಹೇಳಿ, ನೀವೇ ಹೇಳಬೇಕಷ್ಟೇ. ಮತ್ತೆ ಯಾರು ಹೇಳೋದು? ಅದು ನನಗೆ ಗೊತ್ತಾಗುದಿಲ್ಲ. ಹೌದಾ? ಏಯ್, ಅದಕ್ಕೆ 5 ತಲೆ ಇತ್ತು. ತಲೆಗಳೈದು ಅದಕ್ಕೆ ಸೀರ ಹೊಂದುವುದು ನಿನಗೆ. ಶಿರ ಹೊಂದಿಹುದು ನನಗೆ. ತಲೆಗಳೈದು ಜನಕ್ಕೆ ಸೀರ ಹೊಂದುವುದು ನಿನಗೆ. ವಾದ ಮಾಡಬೇಡ, ವಿಮರ್ಶೆ ಮಾಡ್ತಾರೆ. ಅದಕ್ಕೆ ಎಂತದ ಇನ್ನು ಕರ್ಮ. ಎರಡು ಕೈ, ಕೈ ಎರಡು. ನೀನು ಛತ್ರ ಭೋಜ. ಒಳ್ಳೆ ಮಾತಿನ ಅದನ್ನು ತೋರಿಸಿದ ಬಿಟ್ಟೆವು. ಇಲ್ಲದಿದ್ರೆ ಹಲ್ಲಿಗೆ ಹಲ್ಲು ತಾಗದೆ ನುಗ್ಗೆವು. ನನ್ನ ಪದ ಸೇರಿದ್ರೆ ನಿಮ್ಮನ್ನು ನಾನು ಕಾಪಾಡ. ಕಾಲಿಟ್ಟ ಪರಿಶ್ರಮ. ಕಡೆಗಾಲವನಿ ಬಗೆಯೊಂದು ದಿನ ಬಂದು ಹೊಡ್ತಲ್ವೇನೋ, ನನಗೆ ಬಿದ್ದದಲ್ವೇನೋ, ನೋವಾಯ್ತಾ, ಆಗಿದೆಯಾ, ಸುಧಾರಿಸಿಕೋ ಆಯ್ತಾ, ಅದೇನು ಸುಧಾರಿಸಿದ್ರೆ ತಪ್ಪಿ ಬಿದ್ದಲ್ವೇನೋ, ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ, ಅದನ್ನು ಬಿಡಿಸಿ ಹೇಳಿಕೊಡ್ಬೇಕಾ? ಆಯ್ತು, ನಮ್ಮ ಸಮಯ ಸಂದರ್ಭ ಸಿಕ್ಕಿದೆ ನೋಡ್ತೇನೆ. ಅಣ್ಣ ಹಸಿವು ಜೋರಾಗಿದೆ, ಹೌದು, ಬೇಗ ಬಿದ್ದಿದೆ, ಹೌದು. ನಾವು ಬೇಗ ಮುಗಿಸುವುದು ಒಳ್ಳೇದು. ಹೇಗೆ? ಯಾವುದೋ ಯಾವುದು ತಿಂದು ಮುಗಿಸುವುದು ಒಳ್ಳೇದು. ತಿನ್ಬೇಕಾದ್ರೆ ಪಾಲಾಗಬೇಕಾ ಬೇಡ? ನೀನೇ ಅಣ್ಣ ಅಲ್ಲ, ನೀನೇ ಮಾಡು ನೋಡು. ಹೀಗೆ ಮಾಡು. ಹೇಗೆ? ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಬಲವಾಗಿ ಎಳೆಯುವ. ಯಾರ್ಯಾರ ಪಾಲಿಗೆ ಎಷ್ಟು ಸಿಗ್ತದೋ ಆಯ್ತು.
ನಲು ಜರಲಿ ಜಲದಿರದಿರುದಿರಿ ನಳಿನ ನಾಭನು ಸ್ಮರಿಸಿ ಭಕ್ತಿಯುಳ್ಳಾದಿ ಮಾಯರು ಮನದೊಳರಿತನು ದುರದೊಳ ಸದಳ ಹನನಗೊಳಿಸುವ ಕಬಡದೊಳಗಿರುವುದ ಆ ಮದ ಮುಖರ ಪೊಗಳುತ್ತಲಿಂದ ಸೆಣದಿ ಬಂದ ಹತ್ರ ಕಾಲದಿ ಯಾಕೆ ಈ ಅಡಚಣೆಗಳಾಯಿತು ಎನ್ನುವುದೇ ನಮಗರ್ಥವಾಗುವುದು. ಆರಂಭದಲ್ಲಿ ಬ್ರಹ್ಮನ ವಾದ, ಶೋಧನೆಗೊಂದು ದಾರಿ ದೊರಕಿತಾದರೂ ಉತ್ಪನ್ನಕ್ಕೆ ಬಂದಂತಹ ಧನುಜರೀವರನ್ನು ವಧಿಸುವುದಕ್ಕಾಗಿ ಚಕ್ರಾಯುಧದ ಬರುಗುಂಟು ಎನ್ನುವುದಕ್ಕಾಗಿ ನಾನೇ ಮುಂದುವರಿದೆ. ಈ ನಾನೂ ಎನ್ನುವುದು ಸಾಧಿತವಾಗಲೇ ಇಲ್ಲವಲ್ಲ. 5,000 ವರ್ಷಗಳ ಕಾಲ ಹೋರಾಟ ನಡೆಸಿದೆ. ಜಯಸಿರಿಯನ್ನು ಆನು ವರಿಸುವರೆ ಅಸಾಧ್ಯನಾಗಿ ಹೋದಿ. ಇನ್ನೇನು ಮಾಡುವುದು? ನಾನು ಎನ್ನುವುದು ಅಹಂಕಾರಕ್ಕೆ ದ್ಯೋತಕ. ಅದಕ್ಕಾಗಿಯೇ ನೀನೇ ರಕ್ಷಿಸಬೇಕು ಎನ್ನುವುದಾಗಿ ಮಹಾಮಾತೆಯನ್ನು ಪ್ರಾರ್ಥಿಸಿದೆ. ಅಂತರಂಗದೊಳಗೆ ವೇದ್ಯವಾಯಿತು ದುರದೊಳ ಸದಳವಿಲ್ಲ. ಹರಣಗೊಳಿಸಬೇಕು ಅಂತ ಆದ್ರೆ ಕಪಟವೇ ಲೇಸು. ಅಂತೆಯೇ ಮೆಚ್ಚಿದ ನಿಮ್ಮ ಬರುಡಿಗೆ ಬಲು ಹೆಚ್ಚಿನ ತೋಳದ ಹರಗೆ ಆಶ್ಚರ್ಯವಾಂತೆ ನಾನು ಚರಿಸುವುದೇನು ಅಚ್ಚಳಿಯದ ಬಡಬಹುದು ಸಂಗರದಲ್ಲಿ ಮೆಚ್ಚಿದ ನಿಮ್ಮ ಬರುಡಿಗೆ ಬಲು ಹೆಚ್ಚಿನ ತೋಳದ ಹರಗೆ ಹೊರುಟಗೆ ಮೆಚ್ಚಿದೆ ಹೆಚ್ಚಿದ ನಿಮ್ಮಿಬ್ಬರನ್ನು ತಟ್ಟೆಯಲ್ಲಿರುವ ದಿಟ್ಟಸನ ಭುಜಬಲದ ಕಂಡೂತಿ ಎದೆಯಲ್ಲಿರುವ ಸ್ಥೈರ್ಯ ಮಾನಸಿಕವಾದ ಧೈರ್ಯ ಮಾನಸಿಕ ನನಗೆ ತುಂಬ ಉಂಟು. ನೀ ಹೇಳಿದ್ದು ಸರಿಯಾದ. ನಿನಗೆ ಮಾತ್ರ ಅಲ್ಲ, ಇವನಿಗೂ ಉಂಟು. ಹೌದಾ? ಯಾಕಂದ್ರೆ ಧೈರ್ಯ ಕೇವಲ ದೇಹಬಲವನ್ನಿದ್ರೆ ಸಾಲದು, ಮನೋಬಲವು ಮೇಳೈಸಲೇಬೇಕು. ನನ್ನಂತಹ ಸಮರ್ಥನನ್ನು ಗೆಲ್ಲುವಲ್ಲಿ ನೀವು ಯಶಸ್ವಿಯಾಗುವುದು ಗೆದ್ದಾಗಿದೆ ಅಲ್ಲ. ಹೌದು. ನಾನು ಸೋತ ಕಾರಣ ನೀವು ಗೆದ್ದಿದ್ದೀರಿ. ನಾವು ಗೆಲ್ಲಿಸಿದವರು ಗೆದ್ದವರು. ಅದಕ್ಕಾಗಿ ನಿಮಗೇನಾದ್ರೂ ಕೊಡಬೇಕು ಎನ್ನುವ ಹಂಬಲವನ್ನು ಹೊಂದಿದ್ದೇನೆ. ನಿನಗೆಷ್ಟು ಬೇಕು ಕೇಳು, ನೀನೇನು ಗೆದ್ದವರು ನಾವು, ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಕೆಟ್ಟ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನು? ನಿನಗೆ ಎಷ್ಟು ಬೇಕು, ಎಲ್ಲಿ ಬೇಕು ಅಂತ ನಮ್ಮಲ್ಲಿ ಕೇಳು, ಕೊಡ್ತೇವೆ. ಭರವಸೆ ಇಲ್ಲವೇ? ಏನಾಗಬೇಕು? ಕರದಡ್ಡಿ ಭಾಷೆ ಕೊಡಿ ನೋಡಿ. ಏನು ಕೇಳ್ತೇವೆ ಅದನ್ನು ಸಿಕ್ಕಿದಿರಲಿಲ್ಲಯಗೈದೆ ಬಲು ತಪ್ಪಿದ ನಿಮಗೆ ತಕ್ಕುದಾದ ದಿಕ್ಕುವೆನದರು ತಕ್ಕುದಾದ ದಿಕ್ಕುವೆನದರು ತಕ್ಕದುರಿಮ್ಮಯ ವಿಕ್ರಮನುದಗಿ ತಕ್ಕದುರಿಮ್ಮಯ ವಿಕ್ರಮನುದಗಿ ದೇಹದಲ್ಲಿ ತ್ರಾಣ ಒಂದೇ ಸಾಕಾಗುವುದಿಲ್ಲ. ನಿಮ್ಮೊಳಗೆ ಉಂಟ ಪ್ರಾಣ, ಹಾಗಾದ್ರೆ ಅದನ್ನೇ ಕೊಡಿ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ಬಂಧಿಸುದ ಸಾಲಾದಾಗ ನೀವೇ ಮನದಿರವೆನುತ್ತಲೇ ತಾನೆಂಬುಳಿದ ಏನು ಮಾಡುವುದು ಪ್ರಾಣವನ್ನು ಕೊಡದೆ ಹೋದೆವುದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ಲ.
ಏಕಮಾತಾದ ವರ್ತನಂತೆ ಹೇಳಿ ಪ್ರಾಣವನ್ನು ಕೊಟ್ಟವೇನಾದ್ರೆ ನಾವಿರೋರು ಜೊತೆಯಲ್ಲೇ ಸಾಯುವುದಿಲ್ವೇನೋ. ಅಂತ ಬದುಕು ಹಾಗೂ ಇಲ್ಲ, ಇಂಥ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ 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 ಹೋಯ್ತಲ್ಲ. ಅಯ್ಯಯ್ಯೋ ಅಲ್ಲಲ್ಲ. ಕೊಡಿ 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 ಕೊಡಿ. ಬೊಬ್ಬೆ ಹಾಕಿ ಮತ್ತೆ ನಿಮ್ಮ ಬೊಬ್ಬೆ ಸಹಿಸುವುದಕ್ಕಾಗುವುದಿಲ್ಲ. ಯಾಕಪ್ಪ ಸಾಯ್ಬೇಕಲ್ಲ ಅಂತ. ಅವನ ಮುಖ ನೋಡು. ಹೌದಾ? ಆಗದಿಂದ ಕಾದು ಕೂತಿದ್ದಾಳೆ. ಯಾವಾಗ ಸಿಗ್ತದೆ ಯಾವಾಗ ಸಿಗ್ತದೆ ಅಂತ. ಅಷ್ಟು ಸುಲಭದಲ್ಲಿ ಇಲ್ಲಿ ಸಿಕ್ಕುವುದಕ್ಕೆ ಅವನಿಗೆ ಬಿಡಬಾರ್ದು. ನಾವಿರುವಾಗ ಹಾಗಾಗಲೇ ಇರಬೇಕು ಅಂತಾದ್ರೆ ಆದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ತಲೆಗೆ? ನನ್ನ ತಲೆಗೆ ಯಾವ ಕರ್ಮವು ಹೋಗುವುದು? ಸಮಯ ಹೇಳು. ಪಾಪಿ. ಯಾರ ಪಾಪಿ? ನೀನಲ್ಲ, ಆ ಪ್ರಾಣಿ ಪಾಪಿ. ಅದ ನೀನು ಅಣ್ಣಲ್ವಾ? ಕೈ ಕೊಡು. ಬಾಬಾ ಬಾಬಾ. ನಮ್ಮ ಹರವನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳೋ ಹನ್ನೆರಡು ಒಂದು ಬಿಂದು ಮೇಲೆ ಹೋಗಬಾರದು. ಸ್ವರ ತೆಗಿರೋಣ ಪ್ರಾಣ. ಮೊದಲು ನಾನು ಯಾರು ಎನ್ನುವುದನ್ನು ಸರಿಯಾಗಿ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯವನ್ನು ಸೆಗೆದವನು ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದಂಥ ವಿಶ್ವರೂಪವನ್ನೇ ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರರು ಕೊಂಡಲ್ಪಟ್ಟಾಗ ನಿನ್ನ ಮತ್ತು ನನ್ನ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ಲೇ ಅಪರಾಧವನ್ನು ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತಹ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀವು ಇರಬೇಕು ಅಂತ ಕೇಳಿದ್ದೇವೆ. ಮೃತ್ಯುಂಜಯ ಮಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರ ಭಾವನೆಯಿಂದ ಬದುಕುತ್ತಾ ಇದ್ದವರು. ಆದರೆ ನಮಗೆ ಯಾವುದೇ ನಾಮಧೇಯ ಇಲ್ಲ. ಉತ್ತಮವಾದ ಅಭಿಧಾನವನ್ನು ಇರಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು. ಚಿರವಾಗಿ ಚಿರವಾಗಿ ಉಳಿಯುವಂತೆ ನೀನೆ ಅನುಗ್ರಹಿಸಬೇಕು. ಕರುಣಿಸುಗಳ ಭಯವನು ಜೈಗಳಿರಿಸಿ ದೈತ್ಯರ ಚಿರಗಳನ್ನು ಸಂಹರಿಸುವುದಕ್ಕೆ ಮೇದನ ಜಲದಿಯಲ್ಲಿ ಮೀರಿದುದ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲದ ನಂದಿನಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುದಲ ಭಯವನು ಭಯಪಡಬೇಡಿ. ಭವಿತವ್ಯದಲ್ಲಿ ವಿಸ್ತಾರವಾದುದೊಂದು ನಡೆಯುವುದಕ್ಕಿದೆ. ಅದಕ್ಕಾಗಿ ನಿಮ್ಮ ಬದುಕಿಗೂ ಒಂದು ವಿಸ್ತಾರವನ್ನು ವಿಸ್ತರಿಸುವುದಕ್ಕಿದೆ. ವಿಸ್ತಾರವಾದ ನನ್ನ ಜಂಗೆಯನ್ನೇರಿಕೊಳ್ಳಿ, ಬದುಕಿನ ವೃತ್ತಾಂತವನ್ನು ಬಿತ್ತರಿಸುತ್ತೇನೆ. ಭಯಪಡಬೇಕಾದದ್ದಿಲ್ಲ. ನೀವು ನನ್ನ ಮಕ್ಕಳೇ ಆಗಿದ್ದೀರಿ. ಬದುಕಿನ ಆಲೋಚನೆಗಾಗಿಯೇ ನಾನು ವಿಶ್ರಾಂತಿಯನ್ನು ಹೊಂದಿದ ಕಾಲ. ಆಲೋಚನೆಗಳು ಯೋಜನೆಯಾಗಿಸುವುದಕ್ಕಾಗಿಯೇ ನನ್ನ ಕರ್ಣಗಳಿಂದ ಕಿಲ್ಬಿಷವನ್ನೆಸೆದು ಬಿಟ್ಟೆ. ಆ ಕಾರಣದಿಂದಲೇ ಉತ್ಪನ್ನಕ್ಕೆ ಬಂದವರು ನೀವು ಯಮಳರು. ನನ್ನ ಮಕ್ಕಳೇ ಆಗಿದ್ದಿ. ಮೃದುವಾದ ಸ್ವಭಾವ ನನ್ನದು. ಕಠಿಣವಾದ ಭಾವವನ್ನೇ ಹೊಂದಿ 5,000 ವರ್ಷಗಳ ಕಾಲ ವ್ಯವಹರಿಸಿರಿ ನನ್ನೊಡನೆ. ಅನ್ವರ್ಥವಾಗಿಯೇ ಮಧು ಕೈಟಭ ಎನ್ನುವ ಹೆಸರನ್ನೇ ಇರಿಸಿದ್ದೆ. ನಿಮ್ಮೊಳಗಿರುವಂತಹ ದೌಷ್ಟ್ಯ ನಾಶವಾಗಬೇಕು ಎನ್ನುವುದೇ ನಿಮ್ಮ ಅಂತರಂಗದ ಉದ್ದೇಶ. ಅದಕ್ಕಾಗಿ ಜ್ವಲಂತ ಸಾಕ್ಷಿಗಳು ನೀವು ಆಗುತ್ತೀರಿ ಎನ್ನುವುದಕ್ಕಾಗಿ ನಿಮ್ಮ ಆಶಯದಂತೆ ನಾನದನ್ನು ಕಾಣಿಸಿಕೊಡುತ್ತೇನೆ. ಆ ಮೂಲಕವಾಗಿ
ಮಧುಸೂದನನಾಗುತ್ತೇನೆ, ಕೈಠಭಾಂತಕನಾಗುತ್ತೇನೆ. ನಿಮ್ಮ ಹೆಸರು ನನ್ನೊಂದಿಗೆ ಶಾಶ್ವತವಾಗಿಯೇ ಉಳಿಯುತ್ತದೆ. ಆತ್ಮ ಸಮ್ಮಿಳಿತವಾದ ಕಾರಣದಿಂದ ನಿಮ್ಮ ದೇಹ ನಶ್ವರವಾಗುತ್ತದೆ ಎನ್ನುವ ಭೀತಿ ಬೇಡ. ಈ ಜಲಧಿಯಲ್ಲೇ ನಿಮ್ಮ ದೇಹದ ಮೇಧಸ್ಸನ್ನು ವಿಸ್ತರಿಸುತ್ತೇನೆ, ಧರೆಯನ್ನು ಸೃಜಿಸುತ್ತೇನೆ, ಮೇಧಿನಿ ಎನ್ನುವ ಶುಭ ನಾಮವನ್ನೇ ಇರಿಸುತ್ತೇನೆ. ಅದೇ ಮೇಧಿನಿಯಲ್ಲಿ ನೂತನವಾದ ಸೃಷ್ಟಿ ಆವಿಷ್ಕಾರಗಳನ್ನು ನಡೆಸುವವನು ನಿಮ್ಮಿಂದ ಭಯಗೊಂಡ ಬ್ರಹ್ಮದೇವನು. ನಾವೀನಾಳದಲ್ಲಿ ಅಡಗಿರುವ ಅವನು ಕಮಲಾಸನಾಗಿಯೇ ಸತ್ಯಲೋಕವಾಸವಾಗಿದ್ದಾನೆ. ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಮೊದಲ ಐಕ್ಯವಾದವ ಹರ ಲೋಕ ನಿಯಂತ್ರಕನಾಗಿ ಕೈಲಾಸ ಸೇರಿಕೊಂಡಿದ್ದಾನೆ. ಪಾಲನಾಕರ್ತೃವಾಗಿ ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಅಂತರಂಗದ ಇಂಗಿತವನ್ನು ನಾನು ಅರಿತು ಪಾಲಿಸುತ್ತೇನೆ. ವಿಶಾಲವಾದ ಜಂಗೆಯಲ್ಲೇ ಇರಿಸಿಕೊಂಡು ನಿಮ್ಮ ದೇಹವನ್ನು, ನಿಮ್ಮ ಪ್ರಾಣವನ್ನು ಹೀರಿಕೊಳ್ಳುತ್ತೇನೆ. ಜನನಿಯಾಗಲಿ ಮಾಲಿನಿಯೋ ಮಾಲಿನಿಯೋ ಜನನಿಯಾಗಲಿ ಮಾಲಿನಿಯೋ ವರದನುಜ ಬೇಕೆಯಲಿ ಕಾಮಿನಿಯೋ ವರದನುಜ ಬೇಕೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ದೈವೆಯನು ತಲೆ ವನಗಾಗಿ ನಡೆದೆಂದು ಮನದಿ ಯೋಚಿಸಿದಳು. ಕನಕ ಗರ್ಭನ ತಪವನು ದೈವೆಯನು ವನಗಾಗಿ ನಡೆದೆಂದು ಮನದಿ ಯೋಚಿಸಿದಳು. ಜನನಿ ಜಗಿಯಲಿ ಮಾಲಿನಿಯು ವರದನುಜ ಬೇಕೆಯಲಿ ಕಾಮಿನಿಯು ಮಾಲಿನಿಯು ನಮೋ ಪರಮೇಶ್ವರ, ನೀನೇ ರಕ್ಷಣೆ ಮಾಡು ತಂದೆ, ನೀನೇ ಕಾಪಾಡು. ಈ ಪ್ರಪಂಚದಲ್ಲಿ ಗಿಡವೊಂದು ಬೆಳೆದು ಹೂವಾಗಿ ಪರಿಮಳವನ್ನು ಲೋಕಕ್ಕೆ ಪಸರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ನೀರು ಮತ್ತು ಗೊಬ್ಬರವಂತೆ. ಅದೇ ರೀತಿಯಾಗಿ ಒಬ್ಬಾಕೆ ಹೆಣ್ಣು ಒಳ್ಳೆ ಸಂಸ್ಕಾರಯುತೆಯಾಗಿ ಬಾಳಬೇಕಾದ್ರೆ ಆಕೆಗೆ ಬೇಕಾಗಿರುವುದು ಒಳ್ಳೆ ತಂದೆ ತಾಯಿಯರ ಆಶ್ರಯ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ಭಾಗ್ಯವಂತಳು. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಹರಡಿದ ಹೂ ನಾನು. ಹುಟ್ಟಿರುವಂತ ನನಗೆ ಮಾಲಿನಿ ಎಂಬುವುದೇ ಹೆಸರನ್ನಿಟ್ಟವರಿದ್ದಾರೆ. ಯಾವುದಕ್ಕೂ ಒಂದು ರೀತಿಯ ಕೊರತೆಯನ್ನು ಮಾಡಲಿಲ್ಲ. ಯಾವಾಗಲೂ ಅಮ್ಮನ ಬಳಿಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರೀತಿಯಿಂದ ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವರು. ಆದರೆ ಇಂದು ಅಂತಃಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಯಾಕಮ್ಮ ಕಣ್ಣೀರು ಎಂಬುದೇ ಕೇಳಿಕೊಂಡಾಗ ಅಮ್ಮ ಆಡಿದ ಮಾತನ್ನು ಕೇಳಿದ ಕೂಡಲೇ ದೊಡ್ಡ ಪರ್ವತವೇ ತಲೆ ಮೇಲೆ ಬಿದ್ದ ಹಾಗೆ ಅನುಭವವಾಗಿ ಹೋಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರನ್ನು ಸುರಲೋಕಗಳು ಪಡೆಯುವಂತಹ ಉದ್ದೇಶವನ್ನು ಇರಿಸಿಕೊಂಡು ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟೆ. ಆದರೆ ಸುಮನಸ್ಸನ್ನು ಮೋಸದಿಂದ ಕೊಂದಿದ್ದಾರೆ ಎಂಬುದನ್ನು ಹೇಳಿದ್ರು. ಆವಾಗ ಅಮ್ಮನಿಗೆ ಧೈರ್ಯದ ಮಾತೊಂದನ್ನು ಆಡಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ನನ್ನ ಅಣ್ಣಂದಿರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸುರ ಕುಲ ಏಳಿಗೆಯಾಗುವಂತಹ ದಾರಿ ಇದ್ದರೆ ಹೇಳು, ನಾನು ಮಾಡಿದ್ದಕ್ಕೆ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ರು. ನೇರವಾಗಿ ಅರಣ್ಯವನ್ನು ಸೇರಿಕೋಕಂದ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇನಾಗಿರುವಂತಹ ಒಬ್ಬ ಪುತ್ರರನ್ನು ಬೇಡಿಕೋಬೇಕೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡು ಅರಣ್ಯವನ್ನು ಸೇರಿಕೊಂಡಂತ ಸಂದರ್ಭ ಇನ್ನೇನು ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಾಗ ನನ್ನ ಬಗ್ಗೆ ಯೋಚನೆ ಮಾಡಿಕೊಳ್ಳುತ್ತಾ ಇದ್ದೇನೆ. ಕಾಣುವಾಗ ಚೆಲುವಿಕೆಯಿಂದ ಕುಡಿಕೊಂಡವಳಿದ್ದೇನೆ. ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ.
ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಸುಮನಸ್ಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸು ವಿಘ್ನನು ತರುತ್ತಾರೆ. ಹಾಗಿದ್ರೆ ಏನು ಮಾಡೋಣ? ಅವರಿಗೆ ಅರಿವಾಗದಂಗದಿ ತಪಸ್ಸನ್ನು ಆಚರಿಸಬೇಕು. ನಮ್ಗೆ ಯಾವ ರೂಪ ಬೇಕದು ಬದಲಾಯಿಸಲಿಕ್ಕೆ ಸಾಧ್ಯ ಇರುವ ಕಾರಣ ಈ ಸಂದರ್ಭ ಈ ರೂಪವನ್ನೇ ಮರೆಮಾಚಿ ಇದೋ ಮಹಿಷ ರೂಪನು ತಾಳುತ್ತೀನಿ. ನನ್ನ ತಪಸ್ಸಿಗೆ ವಿಘ್ನ ಯಾರಿಂದ ಎಂದು ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಖಗಗಳು ಮೃಗಗಳು ಹಾರುತ್ತಿವೆ, ಓಡುತ್ತಿವೆ, ಶರಣಿಯ ನೀರು ಬತ್ತಿ ಹೋಗಿವೆ, ಕಾಡು ಗಿಚ್ಚೆ ಹಬ್ಬಿದೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದರೆ ಒಬ್ಬ ಈಕೆಯ ಸೊಕ್ಕೆ ರಕ್ಕಸಿಗರಳು ತನ್ನ ನಿಜ ರೂಪವನ್ನು ಮರೆಮಾಚಿ ಮಹೇಶಿಯ ರೂಪವನ್ನಾದ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಹೀಗೆ ಆಚರಿಸಿದ ಈ ತಪಸ್ಸು ಎನಗೊಬ್ಬನಿಗೆ ಉದ್ದೇಶವನ್ನು ಹೊಂದಿ ತಪಸ್ಸನ್ನು ಆಚರಿಸಿದ್ದರಿಂದ ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಆಚರಿಸುವ ಇಡೀ ಮುನಿಕುಲಕ್ಕೆ ಅಪಮಾನವಾಯಿತಲ್ಲ. ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ಒದಗಿಸಬೇಕು. ಈಕೆ ಬಯಸಿದ್ದು ಮಗ ತಾನೆ. ಅಸರ ಕುಲದಲ್ಲಿ ಪುತ್ರನವರು ಜನಿಸಿದರೆ ಅವನಿಂದ ಲೋಕ ಕಲ್ಯಾಣ ಆಗುವುದಕ್ಕುಂಟೆ. ಮಾಡಿದ ತಪ್ಪಿಗೆ ಶಿಕ್ಷೆ, ಶಾಪವಾಕ್ಯ ಹೇಗೆ? ಇನ್ನು ಮುಂದೆ ಈಕೆಯ ಉದರದಲ್ಲಿ ಮಹಿಷನೇ ಜನಿಸಲಿ. ನಾನು ಕೊಟ್ಟ ಶಾಪ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತಾ ಮುಂದುವರಿತೇನೆ ನೋಡೋಣ. ಏನಿದು ಘನದರ ತಪವೋ, ಮಾಲಿನಿ ಮಣಿಯೇನಿ ಬಡಲಿ ಹೆದ್ದವೋ, ಸಾಲುರಾಗದಿ ಬೇಣು ಮಗದಿರವನು, ನಾನಿನ ನಿಲ್ದೈ ತಂದು ಕಮಲ ಜಲವೋ. ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದಾಗ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆ ಎನ್ನುವುದು ಹೇಳಿಕೋ ಮಗಳೇ. ಕರುಣ ಸಾಗರ ದೇವ ಪರಮೇಶ ಕೇಳಯ್ಯ, ಕರುಣ ಸಾಗರ ದೇವ ಪರಮೇಶ ಕೇಳಯ್ಯ, ಹರುಷವಿಲ್ಲದಲೇ ಮನದಿರವಾರ ದುರದೀರನಾಗಿ ತರಳನ ಬಯಸಿದ, ತರಳನ ಬಯಸಿದ ವಿರದಿದೆನು ಘೋರ ತಪಮರಾಯ, ಕರುಣ ಸಾಗರ ದೇವ ಬ್ರಹ್ಮದೇವ, ಮೊದಲಾಗಿ ವಂದಿಸಿಕೊಂಡಿದ್ದೀರಿ. ಕಣ್ಣುಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಮಗಳು ನಗುತ್ತಿರುವ
ಹತ್ರ ನೀವು ಏನು ಬೇಕು ಕೇಳಿಕೊ ಮಗಳೆಂದು ಹೇಳಿದವರಿದ್ದೀರಿ. ಯಾಕೆ ಸಮ್ಮ? ಭಗವಂತ ಓ. ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತಹ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಬಹುದು. ಆದರೆ ಯಾವುದು? ನೀನು ಪಡೆಯುವಂತಹ ಮಗ ಹಾ. ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಮಗವ, ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾ ಇದ್ದೀರಾ? ಯಾಕಮ್ಮ? ನಿನ್ನ ಉದರದಲ್ಲಿ ಜನಿಸುವಂತಹ ಮಗು ಕೋಳಲಾಗಲೆಂದು ಹೇಳಿದ್ದೀರಿ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರವನ್ನು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಾಗಿ ಹೇಳಲು ಬ್ರಹ್ಮದೇವನ ತಿರುಮಾಲಿನಿಯೇ ಮರುಗಬೇಡ ಮಗಳೇ. ಮುನಿವರ ನೊರೆದವ ಜನವು ತಪ್ಪನರಿಯದು ಹೋಗುವುದಿಲ್ಲ ಮಗಳೇ. ತರಳ ಮಹಿಳನು ಜನಿಸಿದರು ನಿನ್ನುದರದಲ್ಲಿ ಮುದಿಗೆ ದುರ್ಬರಾಕ್ರಮಿಯನಿದೆ ತ್ರಿಜಗದಿ ಮೆರೆಯುವನು ಘನಕೀರ್ತಿಯುಗಲಿ ಮರೆಯ ಮಾತನ್ನೆನುದ ಸಂತೈಸಿದನು ಮಾನಿನಿಯ ಮರುಗದಿರು ಮಾನಿನಿಯೇ ಮರುಗದಿರು ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ. ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ಯಾವುದು? ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶುಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಹೌದೇ? ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನ್ನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಳಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗವಲ್ಲಭನಾಗ್ತಾನೆ. ಆಹಾ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ಕೆಲಗಾಲಗಳಿಗೆ ನನ್ನ ಗರ್ಭಬಹುದಳೆದು ಚೆಲುವದು ಕುಮಾರನ ಮಳೆದಿರಲು ಹರುಣದಲ್ಲಿ ಗೆರಿದು ದುರಪುರವಾಳುವ ಬಗೆಯರಿಯದಾದಿತಿಯು ಮರುಗುತ್ತಿರೆ ಧರ್ಮನದಲಿಗೆ ಇದು ಶೋಣಿತಾಪುರ. ವರ್ತಮಾನ ಅಧಿಕಾರವನ್ನು ವಿಧಿಮಾತೆಯಾದಂದು ನಾನು ವಹಿಸಿಕೊಂಡಿದ್ದೇನೆ. ಸಂತೋಷ ಮತ್ತೇನಲ್ಲ. ಸುರಗದ್ದುಗೆ ಆಸೆಯಿಂದ ನಾನು ಈ ಪಟ್ಟವನ್ನು ಏರಿದ್ದಲ್ಲ, ನನ್ನ ಪತಿಗಳ ಅನುಮತಿಯ ಮೇರೆಗೆ ಏರಿಕೊಂಡೆ. ಹಿರಿಯವರಂತೆ ಸುರಗದ್ದುಗೆ ಆಸೆಯನ್ನು ಪಟ್ಟೆ, ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ಕಳೆದುಕೊಂಡೆ. ಆದರೆ ನನ್ನ ಬದುಕಿನ ಬಗ್ಗೆ ನಾನು ಯೋಚನೆ ಮಾಡುವುದು. ತಿಳಿದವರೊಂದು ಗಾದೆಯ ಮಾತು ಹೇಳಿದ್ದು ನನಗೆ ನೆನಪಾಗ್ತಾ ಇದೆ. ಜೀವನದಿ ಜೀವನವು ಎಂದು. ಬೆಟ್ಟದ ಬುಡದಲ್ಲಿ ಹುಟ್ಟಿದ ನದಿಯೊಂದು ತಾನಾಗಿ ಹರಿದು ತಾನಾಗಿ ದಾರಿಯನ್ನು ನಿರ್ಮಿಸಿಕೊಂಡು ಎಲ್ಲಿಯೋ ಹರಿದು ಕೊನೆಗೊಮ್ಮೆ ಸಮುದ್ರವನ್ನು ಸೇರುವುದು ಅದು ಕರ್ತವ್ಯವಂತಿದ್ದರು. ಮನುಷ್ಯನು ಹಾಗೆ ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಯೋ ಜೀವನವನ್ನು ಸಾಗಿಸಿ ಕೊನೆಗೊಮ್ಮೆ ಈ ಲೋಕದ ಯಾತ್ರೆಯನ್ನು ಎಲ್ಲಿಯೋ ನಗಿಸ್ತಾನೆ. ನದಿಯಾಗಲಿ ಮನುಷ್ಯ ಆಗಲಿ ಹುಟ್ಟಿದ ಆ ಸ್ಥಳವನ್ನು ಪುನಃ ಮೆಟ್ಟುವುದಕ್ಕೆ ಅಸಾಧ್ಯವಾಗ್ತದೆ. ಆದ್ದರಿಂದಲೇ ಹೇಳುವುದು, ಮನುಷ್ಯನ ಹಾಗೆ ನದಿಗೂ ಒಂದು ಜೀವನವಿದೆ, ಅದಕ್ಕೆ ಜೀವನದಿ ಜೀವನವು ಎನ್ನುವುದು. ಯಾಕೆ ಈ ಮಾತನ್ನು ಅಳವಡಿಸಿಕೊಂಡೆ ನಾನು? ಎಲ್ಲವನ್ನು ಕಳೆದುಕೊಂಡರೂ ಇರುವಳೊಬ್ಬಳೇ ಮಗಳಾದಂಥ ಮಾಲಿನಿಯನ್ನೇ ಇದಕ್ಕೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಕಾನನಕ್ಕೆ ಕಳುಹಿದೆ. ಬ್ರಹ್ಮನಿಂದ ವರವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚು ತಪ್ಪಲಿಲ್ಲ. ಪ್ರಾಯ ಪ್ರಬುದ್ಧೆಯು ರೂಪವತಿಯು ವಿದ್ಯಾವತಿಯು ಗುಣವತಿಯು ಆದಂಥ ನನ್ನ ಮಗಳಾದಂಥ ಮಾಲಿಗೆ ತಕ್ಕ ಹುಡುಗ ಇಲ್ಲಿದ್ದಾನಂತ ಯೋಚನೆ ಮಾಡಿದ್ರಿ. ಪಾತಾಳದ ದೊರೆಯಾದಂಥ ಯುದ್ಧನ್ಮಾಲಿಗೆ ಕೊಟ್ಟು ಮದುವೆ ಮಾಡಿದೆ. ಅವರಿರುವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆ, ಆದರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂಥ ನೆಮ್ಮದಿ ಇನ್ನೊಂದೆಡೆ. ಆದರೆ ನಾ ಕಟ್ಟಿದ ನನ್ನ ಆಶಾ ಗೋಪುರ ಆಳವಾದಂಥ ಶರದಿಯಲ್ಲಿ ಬಿದ್ದು ಕರಗಿ ಹೋಗುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡೋರು ಯಾರು?
ನಮ್ಮವರಿಗೆಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಸದಾ ನಮ್ಮನ್ನು ಬೆಂಬಲಿಸಬೇಕಾದಂತಹ ನೀವೇ ಇಂದು ಅಂತಃಪುರವನ್ನು ಸೇರಿಕೊಂಡು ಈ ರೀತಿಯಾಗಿ ಕಣ್ಣೀರನ್ನು ಇಳಿಸಬೇಕು ಅಂತಾದ್ರೆ ಏನಮ್ಮ ಕಾರಣ? ಅಲಿಯಲಿದ್ದೇನೆ. ಮೊದಲು ಸುತರನೆಲ್ಲ ವಧಿಸಿದರು ದಿವಿಜರಲ್ಲ ಕದರ ಮುಖದಿರಾಗಲಿವೆ ಅದರೈ ಅಂದೊಂದು ದಿನ ನನ್ನ ಮಗಳಾದಂತಹ ಮಾಲಿನಿಯನ್ನು ಮದುವೆಯಾಗಿ ಅರಮನೆಯನ್ನು ಸೇರುವಾಗ ಅಳಿಯನಾಗಿ ಬಂದೆ, ಮಗನಾಗಿ ನನ್ನ ಮನದಲ್ಲಿ ನಿಂದೆ. ಆದ್ದರಿಂದಲೇ ಕಳೆದುಕೊಂಡ ಗಂಡು ಮಕ್ಕಳ ಚಿಂತೆಯನ್ನೆಲ್ಲ ದೂರೀಕರಿಸಲ್ಪಟ್ಟೆ ನಾನು. ನೀನೇ ಮಗನೆನ್ನುವ ಭಾವನೆ ಇಲ್ಲ ನಿನ್ನಲ್ಲಿ ಎಲ್ಲಾ ವಿಷಯಗಳನ್ನು ನಾನು ಬಿತ್ತರಿಸುತ್ತಾ ಇದ್ದವಳು. ಹೌದಮ್ಮ. ಆದರೆ ಇಂದು ಕತ್ತಲೆ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರೆ ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ಸುರಗದ್ದುಗೆ ಸಹಿತ ದೇವಲೋಕಕ್ಕೆ ಕಳುಹಿಕೊಟ್ಟೆ. ಪರಿಣಾಮ ದೇವತೆಗಳು ಮಕ್ಕಳನ್ನು ಮೋಸದಿಂದ ಈ ಲೋಕದ ಯಾತನೆಯನ್ನು ಮುಗಿಸಿದರು. ಆದರೆ ನನ್ನ ಆಸೆ ಹಾಗೆ ಉಳಿಯಿತು ಮಗನೇ. ಆದರೂ ನನ್ನ ಹೃದಯದಲ್ಲಿ ಹೊಗೆಯ ಉಲ್ವಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿಕೊಡುವರು ಯಾರು? ಸಮರ್ಥನಿದ್ದೇನಮ್ಮ. ಕೊಡಿಯ ನಗನು ಮತಿಯ ಕಳುಹಿಸಿ ಶುಭವಾಗಲಿ. ಹೋಗಿ ದೂರಾಮುಖದಲ್ಲಿಯೇ ಸದೆ ಬಡಿದವನಿದ್ದೇನೆ. ಬರಿದಾಗಿದೆ ನಾಕದ ಪೀಠ.
ಆಕಾಶ ಮಾರ್ಗವಾಗಿ ಬಂದೆ ರೆಕ್ಕೆಯಿಂದ ಬಡಿದಪ್ಪಿಸಿದೆ ಯಾಕೆ ಏನು
ಕೊಟ್ಟವರು ಆಗಬಹುದು. ಹೇಳಿದ್ಯಲ್ವಾ, ಏನು ಮಾಡ್ಲಿಕ್ಕೆ ಆಗ್ತದೆ, ಬಿಡುವ ಆ ವಿಚಾರ. ಅಂಗಡಿ ನನ್ನ ಗಂಡನ ಜೊತೆಲಿ ದೇವಲೋಕಕ್ಕೆ ಹೋದವ. ನಮ್ಮ ಊರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಮಾಲಿನಿ ಗುಣಮಯ ಪ್ರಾರಂಭಿಸಬೇಕಂತ ಬಂದಿದ್ವಿ, ಅಲ್ಲಿಂದಲೇ ಪ್ರಾರಂಭಿಸಿ. ದೇವಲೋಕಕ್ಕೆ ಹೋದವರು ನೀವು. ದೇವತೆಗಳು ಯಾರೆಲ್ಲ ಬಂದ್ರ? ಒಬ್ರಲ್ಲ, ಇಬ್ರಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, ಮತ್ತೆಷ್ಟು ಮಂದಿ ಇದ್ರ? ಏನು ಲಕ್ಷಕ್ಕಿಂತ 33 ಹೆಚ್ಚುಂಟಲ್ಲ? 33 ಕೋಟಿ ದೇವತೆಗಳು. ಹೌದೇ? ದೇವೇಂದ್ರ ಬಂದತ್ತೆ. ಏನಾಯ್ತು? ಯಾವುದು ಯುದ್ಧವೇ? ಹೌದಾ? ಏನಾಯ್ತು ಮುಂದೆ? ಯಾರಂತ? ಯಕ್ಷರಾಜ ಪಿಂಗಳಾಕ್ಷ. ನಮ್ಮವರೇನು ಮಾಡಿದ್ರು? ಸುದ್ದಿಲ್ವಾ? ಯಾಕೆ? ಹೌದಾ? ನೋಡುವಾಗ ಯಾವುದೋ ಏನಾಯ್ತಾ? ಅಯ್ಯೋ, ಪದಿಲಿ ಮಡಿಲೆಯಲ್ಲ ಅಯ್ಯೋ, ಅಯ್ಯೋ, ಈ ಪರಿಗೆಲ್ಲ ಜತೆಯಾಗಲುವರೇನಲ್ಲ. ಚಿತಿಯೊಳು ನಿನ್ನಗಲೇ ಜೀವಿಸಲೆಂದು ಈ ವ್ಯಥೆಯ ಯಾರೊಡನೆನಲೆ ಪದಿಗಿಲಿ ಮಡಿದೆಯಲ್ಲ ಪದಿ
ಕಣ್ಣಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ಹೋಗುವಂತಹ ಸಂದರ್ಭದಲ್ಲಿ ಹೇಳಿ ಹೊರಟು ಹೋದವರು ಮಾಲಿನಿ ದೇವಲೋಕವನ್ನು ಸೇರುತ್ತೇನೆ, ಸುಬಳಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೇನೆ ಎಂಬುದಾಗಿ. ಆದರೆ ಈಗ ಕೇಳಿದಂತಹ ಸುದ್ದಿ ಆದರೆ ಏನು? ನನ್ನ ಪತಿ ದೇವರ ಅಳಿವಾಗಿ ಹೋಯಿತಲ್ವೇ, ನನ್ನವರನ್ನು ನಾನು ಕಳಕೊಂಡೆ. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ? ನನಗೆ ಬಂದಂತಹ ಕಷ್ಟವನ್ನು ಯಾರಲ್ಲಿ ಹೇಳಲಿ? ನಾನು ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಅದು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರೇ ಸಮರದ ಮಕ್ಕಳಾಗಿಯೇ ತರಳ ಮಹಿಳಾಗಿ ಹದಳಗಳ ಸುಮರದ ಮುಖವನ್ನು ಬರಿದು ನಾಗವರತ್ತಿಯಲ್ಲಿ ಮನೆಗೈವೆ ಎನ್ನುತ್ತಲೇ ಕರೆದಳ ಮಗನ ನಾನೆಷ್ಟೇನು ಪ್ರಯೋಜನ? ಸತ್ತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು ಯಾರು ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ಆ ದೇವತೆಗಳು ಎಲ್ಲ ದೇವತೆಗಳೇ ಗಂಡಳ ಜೊತೆಲಿ ಬಾಳಿ ಬದುಕಬೇಕಾಗಿರುವಲ್ಲ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ ನೀವು. ಹಳಲಿನಂತ ತಿಲಕವನ್ನು ವರಸ್ವ ರೀತಿಯಲ್ಲಿ ಮಾಡಿದ್ದೀರಿ, ಮುಡಿದಂತ ಹೂವನ್ನು ಕಿತ್ತು ತೆಗೆಯುವ ಹಾಗೆ ಮಾಡಿದಿರಲ್ವೇ? ಬಿಡಲಾರೆ ಬಿಡಲಾರೆ ನಿಮ್ಮನ್ನು. ಸೊಕ್ಕಿ ಮೆರೆಯುತ್ತಿರುವಂತ ನಿಮಗೆ ಸರಿಯಾದ ಶಿಕ್ಷೆ ಕೊಡಿಸದೇ ಇದ್ರೆ ನಾನು ದಿತಿಸುತ್ತೆ ಅಲ್ವೇ ಅಲ್ಲ? ಹಾಗಿದ್ರೆ ನನಗೆ ಒದಗಿರುವಂತಹ ಕಷ್ಟವನ್ನು ಯಾರಲ್ಲಿ ಹೇಳೋದು? ಯಾರಲ್ಲಿ ಯಾಕೆ ಹೇಳಬೇಕು? ನನ್ನ ಮಗ ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ನಡೆದಂತ ವಿಚಾರವನ್ನು ಮುದ್ದು ಕಲ್ದಲ್ಲಿ ಹೇಳಬೇಕು. ನಾನು ಹೇಳಬೇಕಾದ್ರೆ ಮಗನನ್ನು ಕರಿಬೇಕಲ್ವೇ? ನನ್ನ ಮಗನನ್ನೇ ಕರೆಯುತ್ತೇನೆ ನಾನು, ನನ್ನ ಕನ್ನನನ್ನೇ ಕರೆಯುತ್ತೇನೆ ನಾನು. ಮಗಳೇ ಮಹಿಳಾ, ಬೋ ಕಂದ, ಬೋ ಮಗಳೇ, ಬೋ ಕಂದ.
ಕರೆದಿರೆ ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲೇ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಮಹಿಷ
ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ಓಹೋ, ನಿಮ್ಮ ಕರೆಯನ್ನಾಲಿಸಿ ಹಾ. ಓಡೋಡಿಕೊಂಡು ಬಂದೆ ಅಮ್ಮ. ಹೌದೇ? ಒಂದು ಕವಲೋಕನ ಮಾಡುತ್ತಿದ್ರೆ ಧಾರಾಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹಾ. ದೇವರೆತ್ತಂತ ತಾರುಣಿ ಕಣ್ಣೀರಿನ ಹತ್ಯೆಯಾಗಿದೆ. ಮಗನೇ, ಮುದ್ದು ಕಳ್ದ ಕಳ್ದ ಪೇಳಲೇಳಯ್ಯೋ ಕಳ್ದ ಕಳ್ದ ನಮ್ಮ ಬಾಳುವೆ ತೀರಿದುದು ಮಗಲಿ ಕಲ್ದ ಕಲ್ದಾಯ ಮೇಲುನಾಗವಲ್ ಬಯಲಿ ಕಲ್ದ ಕಲ್ದಾಯ ಮೊನ್ನೆ ಕಾಲಕ್ಕೆ ದೈವವರದಿ ಕಲ್ದ ಕಲ್ದಾಯ ಪೇಳಲೇಳೆಯೋ ಮುದು ಕಲ್ದ ಕಲ್ದಾಯ ಮಗನೇ, ಆಗಬಾರ್ದು ತಾಯಿ. ಆ, ಯಾಕಮ್ಮ ಅಳುವುದು? ಅಮ್ಮ ಮಗನೇ, ವೈ, ಈ ಸಂದರ್ಭದಲ್ಲಿಲ್ಲನು ಕರೆಯುವುದಕ್ಕೂ ಕಾರಣ ಉಂಟು ಕಂದ. ಏನಮ್ಮ ನಮಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ? ಕಷ್ಟವೇ? ಏನು ತಾಯಿದು? ದೇವಲೋಕವನ್ನು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ಹ. ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲು ಮಗನೇ. ಅಲ್ಲಯ್ಯಮ್ಮ, ದೇವಲೋಕವನ್ನು ಸೇರಿದಂತ ನಿನ್ನ ಜನಕ ನನ್ನ ಜನಕ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ, ಇದು ಸಂತಸದ ವಿಷಯವಲ್ವೇ? ಇದಕ್ಕಾಗಿ ಹೇಳುವುದೇ ತಾಯೇ? ಆದರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿಯಾಗಿ ಹೇಳಲಿ ಮಗನೇ? ಏನಮ್ಮ? ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ಇಂದ ನಿನ್ನ ಜನಕರನ್ನು ಜನಕನನ್ನು ಕೊಂದು ಬಿಟ್ಟರು ಮಗನೇ.
ಹೇಳಿದರೆ ಅಮ್ಮ, ಹೌದು ಕಂದ. ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ, ಇಲ್ಲ ಮಗನೇ, ನಾನು ಅನಾಥನಾದಮ್ಮ. ಹೇಳಬೇಡ ಮಗನೇ, ಆ ರೀತಿಯಾಗಿ ನಿನಗೆ ನಾನಿದ್ದೇನೆ ಕಂದ. ಕಳೆದು ಹೋದಂತ ವಿಷಯ ಚಿಂತಿಸಿ ಫಲವಿಲ್ಲಮ್ಮ. ಓಹೋ, ನನಗೆ ಕೊಡಿ ಒಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ತೆಪ್ಪಡಿ ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವೋ ಯಕ್ಷ ಮಗನೇ. ಕ್ಷಾತ್ಯನು ಲಕ್ಷವೇ ಅಮ್ಮ ಆತನನ್ನು ಸಾಕೆ ಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮುನಿದು ನಿಲ್ಲನಮ್ಮ. ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ನುಡಿಗೆ ಮನದಿ ಹರುಡವನಾಲ್ದು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ ವನಜಲ ಬರುವ ಕೃತಗದಿ ಅನವರದ ಮನದರ ಪಕ್ಕದಿಗೆ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ಬಲಗಳನ್ನು ತಲೆಯಲಾಡಿದ ನುಡಿಗೆ ಮಾಲಿನಿ ಮನದಿ ಹರುಗವನಾಂದು ನುಡಿದಳು ಅನಿಮಿಷರ ಗೆಲಬಹುದು ಸಮರದಿ ನಿನಗೆ ಘನವಲ್ಲ ವನಜಲ ಬರುವ ಕೃತಗದಿ ಅನವರದ ಮನದರ ಬಗೆಗೆ ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ಬರಗಳನ್ನು ಕಂದ ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಆಯ್ತಮ್ಮ. ಕಂದ, ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಮತ್ತೇನಮ್ಮ? ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಮಗನೇ. ಆದರೆ ಸುಮನಸರ ಪಕ್ಷವಾಗಿ ಹರಿ ಬರುತ್ತಾನೆ ಕಂದ. ಹೌದು ಮಗನೇ. ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾ ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನ ಮೆಟ್ಟೆ ರಕ್ತ ಕಾರಿಸಿಯನಮ್ಮ. ಆ ರೀತಿ ನೀನು ಮಾಡಬೇಕಾದ್ರೆ ನೀನೊಂದು ಕಾರ್ಯವನ್ನು ಮಾಡಬೇಕು ಮಗನೇ. ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸನ್ನಾಚರಿಸುವುದಕ್ಕಾಗಿ ಕಂದ. ಹೌದು ಮಗನೇ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನು ಏರಬೇಕು.
ಅಮ್ಮ ಓ ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ? ನಿಮ್ಮ ನುಡಿಯು ಹಾ. ನನಗೆ ಮಾನ್ಯ. ಆಹಾ. ಹೊರಟವನಿದ್ದೇನೆ, ಆಗಬಹುದು. ಆಶೀರ್ವಾದ ಮಾಡಿ. ಕಂದ, ಅಮ್ಮ ಇದು ನಿನ್ನ ರಕ್ಷಣೆಗಾಗಿ ಕತ್ತೆಯನ್ನು ನಿನಗೆ ಕೊಡುತ್ತಾ ಇದ್ದೇನೆ. ಹೋಗಿ ಬಾ ಕಂದ, ಶುಭವಾಗಲಿ ನಿನಗೆ. ಮಾತೆಯವರಿಗೆ ಬರೆದುಕೊಂಡೆ ಯೋಗ್ಯವಾದ ಶೀರ್ಷವಲ್ಲ ಹಣದ ಹಾಗಾಯಿ ಹಿತಾದನಗುರಿ ತಪಸ್ಸನ್ನ ಮಾಡುವೆ. ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ. ಆದರೆ ಹರಿಯ ಭೀತಿಯಿಂದಾಗಿ ಕಾರಣದಲ್ಲಿರುವಂತಾಯ್ತು. ಈಗ ಕೇಳಿದ ವಾರ್ತೆ ಏನು? ನಮಗೆ ಇನ್ನೂ ಹರಿಯ ಭೀತಿ ಇಲ್ಲ. ಸೋನಿದ
ಹಸ್ತಿನಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಜನಿಸಿದ್ದಾನೆ. ಬ್ರಹ್ಮದೇವನವರ ಬಲ ಉಂಟು. ಲೋಕವನ್ನಾಳುವ ಸಮರ್ಥ ನಾಯಕನವನೇ. ನಮ್ಮ ಕಷ್ಟವನ್ನವನಲ್ಲಿ ಬಿತ್ತರಿಸುವ ಹೊರಡುವ. ತಪಸ್ಸಿನ ವಿಚಾರ ಅಮ್ಮನಲ್ಲಿ ನೆನೆಸೆ ಮತ್ತವರಿಂದ ಆಶೀರ್ವಾದವನ್ನು ಪಡೆದ ದಿಕ್ಕುಜೆಕ್ಕೋಗಿ ಹೊರಟವ. ಮೊತ್ತ ಮೊದಲಾಗಿ ಪಾತಾಳ ಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆ. ಭೂತಳವು ಕೈ ಸೇರಿತು. ಉಳಿದದ್ದು ಅಮರಲೋಕ. ಅತ್ತ ಗಮನವನ್ನು ಹರಿಸಿದ್ರೆ ಯಾರು ಒಂದೊಂದನ್ನು ಬರೀ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇದ್ರೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ನೀವು ಬಂದಿರಿ. ಮಾಲಿನಿ ಸುಕುಮಾರ ಮತ್ತೊಮ್ಮೆ ಪ್ರಣಾಮಗಳು. ಶೋಣಿತಾಪುರದಲ್ಲಿದ್ದಂತಹ ನಾವು ದೇವಲೋಕವನ್ನು ಬಯಸಿದೆವು. ದೇವಲೋಕದೆಡೆಗೆ ಸಾಗಿದೆವು. ದೇವಾನ ದೇವತೆಗಳು ಪಡೆದು ಸತ ದೇವೇಂದ್ರ ಹರಿಯ ಬಳಿಯಲ್ಲಿ ದೂರ ನಿತ್ತ. ಬಾರದ ಹರಿ ಕರದ ಚಕ್ರವನ್ನೇ ಕಳುಹಿಕೊಟ್ಟ ಪರಿಣಾಮವಾಗಿ ಅಂಗಗಳನ್ನು ಕಳೆದುಕೊಂಡು ಗಿರಿ ಕಾರಣದಲ್ಲಿದ್ದವರಯ್ಯ. ಕಾರಣ ಉಂಟು. ಇಲ್ಲಿಗೆ ಬಂದ ಕಾರಣ ಏನು ಗೊತ್ತುಂಟು? ಹಾನಿಯ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತವರನ್ನು ಪಡೆದಿದ್ದಾನೆ ಎಂಬುದಾಗಿ ಅದನ್ನು ಕೇಳಿ ಇಲ್ಲಿಗೆ ಬಂದದ್ದು ನಾವು. ಯಾಕೆ ಗೊತ್ತುಂಟ? ದೇವೇಂದ್ರ ನಾವೇ ಮಾತ್ರ ಅನ್ಯವಾದ ನಿಮಗೂ ಆಗಿದೆ. ನಿಮ್ಮ ಅಪ್ಪರನ್ನು ಕಳಿಸಿ
ಮಾಡಿಕೊಳ್ಳಬಹುದು. ನಾನೇ ಸರಿ. ಗೋಲಕ ವಿತರಣದ ವಿಚಾರ ಅನೇಕ ವಿಧ ಏನಂತೆ ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗನಾದ ವೈಶಾಖ್ಯ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದಂತೆ ಎನ್ನುವಂತಹ ವಿಚಾರವನ್ನು ದೂತನಾಡಿದಲ್ವೇ. ಅದಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿ ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ. ನಿಮ್ಮ ವಾಹನ ಏರಿಕೊಂಡು ನಾಡೇಳಿನ ಕ್ಷೇತ್ರಕ್ಕೆ
ಎಬ್ಬಿಸಿದವ ಹಾ, ಸುರಪನೇನು ನಾನೇ ಸರಿ. ಲೇಸೋಲೆ ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಉದ್ದೇಶ ನನ್ನ ತಂದೆಯನ್ನು ಕಲಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ಸಮರದಲ್ಲೇ ಹಾ. ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೆ? ಪುಷ್ಪಮಾಯ್. ಸಾಕು ಮಾಡು, ಸಾಕು ಮಾಡು. ಯಾವುದನ್ನು? ನಿನ್ನದಂತ ಆರ್ಭಟೆಯನ್ನು. ಯಾಕೆ? ಹೌದೇನು? ಸಕಲ ಸೇನೆಯನ್ನು ಕೂಡಿಕೊಂಡು ಹಾ. ನಮ್ಮದಾದಂತಹ ನಾಲ್ಕು ಪ್ರವೇಶವನ್ನು ಮಾಡಿದ್ದೀಯ. ಹಾ. ನಾಗಪೀಠವನ್ನು ಏರುವುದ್ರ ಜೊತೆಗೆ ತಂದೆಯನ್ನು ಕೊಂದಂತ ಹಾಗೆ ಎನ್ನುವ ಹಾಗೆ. ಈಗ ನಿನಗಿಂತಲೂ ಮೊದಲು ಅನೇಕರು ಬಂದಿದ್ದಾರೆ. ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನಿನಗೆ ಹೆಚ್ಚು ಗತಿ ಬೇಡ. ನಿನ್ನ ತಂದೆ ವಿದ್ಯುನ್ಮಾಲಿಯ ಗತಿಯೇನಾಗಿದೆ ಎನ್ನುವ ಹಾಗೆ ಸ್ವಲ್ಪ ಆಲೋಚನೆ ಮಾಡು. ಅಲ್ಲ ಅಂತಾದ್ರೆ ನೆತ್ತಿಯಲ್ಲಿ ಕೂಡಿದ ಕ್ಷಣಕ್ಕೆ ನೀನೇ ಬಲಿಷ್ಠ ಎನ್ನುವ ಹಾಗೆ ಧಾವಿಸಿಕೊಂಡು ಮುಂದೆ ಬಂದಾದ್ರೆ ತಲೆ ಮೇಲೆ ಬಳಸಿರು. ಓಡು ನೆತ್ತಿಯಲ್ಲದೆ ಕೆಳಗೆ ಅದೇ ಉಳಿಸ್ತೀನಿ ಅಂತ. ಹೌದಾ? ಹಾ. ಹೌದಾ? ಹೌದು. ಧೈರ್ಯ ಉಂಟಾ ನಿನಗೆ? ಹೇಳು. ಬಾ, ಬಾ, ಬಾ. ನನ್ನನ್ನೇ ಪೂಜಿಸಬೇಕು ಕೊಂಡಾಡಬೇಕು. ಅನ್ಯತಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಂಡು ಯಾಗ ಯಜ್ಞಾದಿಗಳನ್ನು ಆಗಿರ್ಬೋದು. ಯಾರದು ಋಷಿಮುನಿ ಅವರ ಹೋಗ್ಲಿ ಪಾಪ ಸ್ವಲ್ಪ ಕಡಿಮೆ ಕೇಳೋದು. ನೀನು ಹೇಳುವಾಗ ನಾನು ಅರ್ಥ ಆಗಲಿ. ಚಕ್ರದ ಚಕ್ರದ ಪ್ರಭಾವ ಹಾಗೆ ಏನೇ ಇರಲಿ. ಈ ಹೊತ್ತು 3 ಲೋಕವೇ ನಮ್ಮದಾಗಿದೆ. ಸೂರ್ಯ ಚಂದ್ರರಿದ್ದಾರೆ. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ತಡ ಮಾಡುವುದು ಯಾಕೆ?
ಕಮಲ ಸಂಜಾತ ಗುರುಳರ ದುಡಿಯಲು ಮರೆಯುವುದಿಲ್ಲೇನು ದರಿಗೆಂದು ಗುರುಗಳು ಹರನೋದ ಬಲ್ಲ ಹೊರೆಯ ಬೇಲಿ ಮಾಡಿದ ಅವಗರಿದು ನೀ ಕಮಲ ಸಂಜಾತ ವಾಡಿ ಎದ್ದೇಳಿ ನಿಮ್ಮ ಭವನ ಏನು ಹೇಳಿ. ವಾದಿರಾಮನು ಬರೆಯಬೇಕೆಂಬುದು ಬರೆಯಬೇಕು. ನಿನ್ನಿಂದಲೇ ವರವನ್ನು ಪಡೆದಂತಹ ವೈಶ್ವಾಕ್ಯ ಲೋಕ ಕಂಟಕನಾಗಿ ಬೆರೆಯುತ್ತಾ ಇದ್ದಾನೆ. ಮಾಡಬಾರ್ದು ಅನ್ಯಾಯವನ್ನು ಸುಡುತ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮದಾದಂತಹ ಸುರಲೋಕವನ್ನು ಸೇರಿ ನಮ್ಮವರನ್ನೆಲ್ಲ ಸದೆ ಬಡಿದು ತನ್ನದಾದಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದೇನೂ ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ನಿನ್ನೆಡೆಗೆ ಬಂದಿದ್ದೇವೆ. ನೀನೇ ಒಂದು ದಾರಿ ಗಮನಿಸಬೇಕು. ಆದರೆ ತೋರುವೆ ಹಾದಿಯ ನೊಂದನು ಮಾಧವನಲ್ಲಿಗೆ ಹೋಗುವ. ಬರೆದು ನದಿಯ ಬಳಿಯಳು ಹಿದಿರಗಿ ಮುರುಘರ ನರಿಗರಲು ಚರಣಕ್ಕೆ ಬಂದಿದಿ ಹರಿಹರದೈ ದುರುಳದರವರು ಮಹಿಯ ಎಲ್ಲೆಡೆ ಮಹಿಷನದೇ ಅಟ್ಟಹಾಸ ಮೀರಿದೆ. ದುಷ್ಟನ ಅಟ್ಟಹಾಸವನ್ನು ಮಟ್ಟ ಹಾಕಿ ಹುಟ್ಟಡಗಿಸುವ ಬಗೆಯೇನು ಎನ್ನುವುದನ್ನು ಆಲೋಚಿಸುವುದಕ್ಕಾಗಿ ಗುಟ್ಟಾಗಿ ನಿನ್ನೆಡೆಗೆ ಬಂದರೆ ಮಧ್ಯಪಥದಲ್ಲೇ ನಿನ್ನ ಭೇಟಿಯಾಗಿದೆ. ನಾವು ಒಟ್ಟಾದದ್ದು ತುಹಿನಾದ್ರಿಯ ತಪ್ಪಲು ಪ್ರದೇಶ. ಚಂದ್ರಕಾಂತದ ಕಟ್ಟೆ ಇದೆ. ಕುಳಿತು ಆಲೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಯುಳ್ಳುಂದಾಯಿ ಖಳನ ಬದಿಸುವ ಎದ್ದ ಯೋಚಿಸುತ್ತಿರಲಿದ್ದ ನಳಿನ ಸುರರು ನೊಡೆಗೊಂಡು ನಡೆದದು ವೈಕುಂಠನು ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಏನು ಮಾಡುತ್ತೇವ್ರೆ? ಕಳವಳಿಗೆ ಬಳಿಗವರು ಹಿಳುಗಿದ ಶರೀರನುಳಿ ಹರಿಗರು ತುಯಿದೊಳಗಿರ್ಬ ಹದನವನು ಹರಿಗರ ಬದಗಿರುಗಿಸಕಲರು ಗುರುಳ ಮಹಿಷಾಸುರನವು ಪಡಳ ಹರಾರಿಸುತ್ತಿವೆ ಮರಿವೆ ಗುರಿಯುದಿನಲು ಹರಿಗರ ಬದಗರಿ ಶುಭಮಸ್ತು. ನಂಜಿಂದರವರ ಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಸಗಿಳಿಸಿ ಪಂಚ ಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆ ಪ್ರವಾದಿಗೆ ಕಂಗೆಟ್ಟಂತ ನಾವು ನಿಮಗೆ ಶರಣು ಹೇಳಿದೆ. ಜಾಗೃತನಾದ ಮಹಿಷವಧಿಗಾಗಿ ನನ್ನ ಅಂತರಂಗದೊಳಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದೇನೆ. ರುದ್ರ ತೇಜವನ್ನು ಭವಮಂಡಲಕ್ಕೆ ಪ್ರಕಟಿಸಿದೆ. ಇದಾ ಬ್ರಹ್ಮ ತೇಜವನ್ನು ಹೊರಗಿಡಹಿದೆ. ಬೆಳವಣಿಗೆ ಮದಿಗಾಗಿ ದಿವ್ಯ ತೇಜಸ್ಸನ್ನು ಹೊರಗಿಡಿಸಿದ್ದೇನೆ. ಮೂರು ಮೂರ್ತಿಗಳ ಮುಗದಿಂದ ಹೊರಡಿಯ ಗಿಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿಯೇ
ದಾರಿಯ ಕೃತಿಯದು ದರಿಗಿಳಿಯೇ ಸುರರು ಜಯ ಜಯವೆಂದು ನುಡಿಗೈದರು. ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರೆ ಕಷ್ಟ ಬಂತಿ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇನೆ. ಮೊದಲಲಿದು ಘಳಮಗಿಯನ್ನು ವಿಧಾದ ನಿದ್ದಿಗೆ ಅವರ ಬಲದಿ ಸುರರಾಧವಿಲ್ಲವದಿರಿ ನಿರ್ಭೀತಿಯಿಂದ ಮಾದಿಲಲಿದು ಓ ಜಗಜ್ಜನನಿಯೇ, ಈರೇಳು ಭುವನಗಳು ಸಂಕಟ ಪಡುವುದಕ್ಕೆ ಕಾರಣ ಮಾಲಿನಿಯ ಮಗನಾದಂತಹ ಮಹಿಷ ಮಾಡುತ್ತಿರುವ ಮಾರಣ. ಅನುಕೂಲವಾಯಿತು ತಾಯ ವಿಧಾತನೇ ಇದ್ದಂತಹ ವರದ ಪ್ರಮಾಣ. ಭೂಮಿಯಿಂದ ವ್ಯೋಮದವರೆಗೆ ವ್ಯಾಪಿಸಿದ ದುರ್ಮತಿಗಳ ದುರ್ಗುಣ. ತತ್ತರಿಸಿ ಹೋಗಿದೆ ತಾಯ ದೇವತೆಗಳ ಗಡಣ. ನಡೆಯುತ್ತಿಲ್ಲವಮ್ಮ ಯಾಗ ಯಜನ. ಮೂರ್ತಿತ್ರಯರಾದಂತಹ ನಾವು ಯಾರಿಗೂ ಒದಗಿಸಲಾರೆವು ಜೀವನ. ಪರಿಪಾಲಿಸಬೇಕಮ್ಮ ಕರುಣ. ಅರಿದೆ ದರಿದೆ ದುರುಳು ಮೈಯೇ ಸರದಿರುಗ ಭಾಳವರದಿಯೇ
ಸುರರಂದೋರಿ मेरे मदद दरी मेरे वारे खड़ा ना करी ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನಿ ಜಾತರಾದ ಮಹಿಷದಾನವ ಯಥಿಯಿಂದ ವರಬಲವನ್ನು ಪಡೆದು ದೇವಲೋಕವನ್ನಡರಿದರೆ ಧರ್ಮಾತ್ಮರಾದ ದೇವತೆಗಳನ್ನು ದಸೆಯಡಿಸಿದರೆ ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ. ತಿಳಿದೆ ಶಂಕದುರ್ಗಾದ್ಯರು ಅವನೊಂದಿಗಿದ್ದಾರೆ ಮಕ್ಕಳೇ, ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಳರನ್ನೆಲ್ಲ ತಾಯಿದು ಧರ್ಮನಾಶಕನಾದಂತಹ ಮಹಿಷನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯವಾಗಿರಿ, ಧೈರ್ಯವಾಗಿರಿ, ಧೈರ್ಯಸ್ಥರಾಗಿ. ಎನಲು ಜಯ ಜಯವೆಂದು ಜಯಲರು ಜಯ ಜಯವೆಂದು ಜಯಲರು ಮಣಿಯಲಾಜಣ ವಿಶ್ವಗರ್ಭನು ಘನಧರದಿ ಶೋಭಿಸುವ ಭೂಷಣವದರವರ್ಪಿಸಲು ಎನಲು ಜಯ ಜಯವೆಂದು ಸಂಸ್ತುತಿಸುತ್ತಾ ನಾವೆಲ್ಲರೂ ಪಾದಕಾಲತರಾದ ಈ ವೇಳೆಯಲ್ಲಿ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೆ ಮಹಾಮಾತೆಗೆ ಘನತರದಿ ಶೋಭಿಸುವಂತಹ ವಸನ ಭೂಷಣಗಳನ್ನು ಅರ್ಪಿಸಿದ್ದಾನೆ. ಸುರ ನಾರಿಯರೆಲ್ಲರೂ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ. ವನಜನಾಭನು ಕರೆದ ಚಕ್ರಪಾಲ ತ್ರಿನಯದಾಗ ತ್ರಿಶೂಲವನು ಸಗ ಕನಕಗರ್ಭನು ಬ್ರಹ್ಮದಂಡವನಿತು ಪದಗಿರಿ ವಿನಯದಿಂದಲೇ ಸುರಪಾಕುಲಿಶವ ಅನಿಮಿಷರು ಜಗ್ಯಾಯುಧಗಳೇ ಮಣಿಡೂಂಬಾಕಿಯ ಚರಣ ಗರ್ಭಿಸಿ ಭಯದಿ ನುಡಿಸಿದರು. ಜಯ 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 ಜಗನ್ಮಾತೆ, ನೀನೇ ಅನುಗ್ರಹಿಸಿದಂತಹ ಆಯುಧ ಸಕಲವನ್ನು ಭಾವಶುದ್ಧದ ಭಕ್ತಿಯಿಂದಲೇ ನಿನ್ನ ಪದಗಳಿಗೆ ನಾವು ಅರ್ಪಿಸಿದ್ದೇವೆ. ಭಕ್ತಿಯ ಕಾಣಿಕೆಗಳನ್ನು ಶಕ್ತಾಯುಗಳನ್ನಾಗಿ ಧರಿಸುತ್ತ ಮಹಿಷವಧೆಗಾಗಿ ಸಿದ್ಧಳಾದಂತಹ ನಿನ್ನನ್ನು ಕಂಡಾವಾಗ ನಮ್ಮಂತರಂಗವಾಯಿತು ತಾಯೇ ಆನಂದದ ಆಗರ. ಅದಕ್ಕಾಗಿ ಮುನಿ ಸಂದೋಹದೊಂದಿಗೆ ನೆರೆದಿದೆ ಭಕ್ತ ಜನರ ಮಹಾಸಾಗರ. ಈ ಸಂಭ್ರಮದಲ್ಲಿ ತಾನೊಂದು ಸೇವೆ ಮಾಡುತ್ತೇನೆ ಎನ್ನುವ ಹಂಬಲವನ್ನೇ ಹೊಂದಿ ಎತ್ತರದ ರಸನಾದಂತಹ ಹಿಮವಂತನೇ ಕೇಸರಿಯಾಗಿ ಹತ್ತಿರ ಬರುತ್ತಿದ್ದಾನೆ.
ಪಂಚಾಸ್ಯನ ನಡೆಯಬೇಕೆ ಗರುಡ ಮಹಿಷನ ಬದಿಗೆ ಬೇಕಾಗಿದ್ದು ಸಿಂಹ ಬರಿ ಉತ್ಪಾತಗಳು ಗೋಚರಿಸ್ತಾ ಇದೆ. ಯಾಕೆ ಉತ್ಪಾತಗಳು? ತಿಳಿದೆ ಯಾವಳೋ ಬೆಳಗ್ಗೆ ಹೆಣ್ಣ ರಥವಾ ಹಿಡಿಯೋಗಿ ಬಂದ ಶಂಕದುರ್ಗಾದಿಗಳನ್ನೇ ಕೆಳಹಿದರಂತೆ. ನಾವು ನಿಮ್ಮದನ್ನು ನೋಡುವೆ ಸಕಲ ಸಿದ್ಧತೆ. ಜಾಗ್ರತೆ ಎಲಗೆ ಅಷ್ಟಭುಜನಿ ನೆರೆವ ನಾನೇ ಅಪ್ಪ ನಿನ್ನ ಎದೆಗಾರಿಕೆ ಭೀಕರವಾದಂತಹ ಕೇಸರಿಯ ದಿಟ್ಟದಳದ ಪ್ರತೀಕವಾಗಿ ಶಂಕದುರ್ಗರ ವಾದ್ಯ ವಧಿಸಿದೆ. ಏನು ವಿರೋಧ ಹೇಳು.
ದೇವತೆಗಳನ್ನು ಸುರಲೋಕದಿಂದ ಬಡಿದಟ್ಟಿ ನಾಕವನ್ನಾಳುತ್ತಿರುವೆಯ ಸ್ವರ್ಗ ಮರ್ತ್ಯ ಪಾತಾಳವನ್ನು ಸೂರ್ಯಗೊಂಡೆಯ ಏನೀಗ 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು ನಾನು ಸಾಮಾನ್ಯ ಅಂತ ತಿಳ್ಕೊಂಡೆ. ಏನು ಮಹಾ 3 ಲೋಕಾಧೀಶ ಇರಲಿ ಬಿಡು. ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ನೀನೆಲ್ಲ ಏನು ಕಂಜವೆ ನನಗೆ ಸುರರನ್ನು ಬರೆಯುವವರೆಗೆ ನಿನಗೆ ತರವಲ್ಲ. ಅಧಿಕಾರಿಯಾದಂತ ಪೀಠವನ್ನು ಏರಿದಾಗ ನನ್ನ ಜಂಕೆಯನ್ನು ಏರಿ ಮಧೋನ್ಮತ್ತನಾಗಿ ಮೆರೆಯುತ್ತಿರುವ ನಿನ್ನ ಎದುರಾಗಿ ಬಂದವಳು ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನನ್ನ ಬಾಲಿಗೆ ಮಾರಿಯಾಗಿ ಬಂದಿದ್ದೇನೆ.
ಜಯ ಮಹಿಷಾಸುರಗಿ ಸಜ್ಜನ ಪಾಗಿ ಭಯನಿವಾರಿಣಿ ಜಯವಾಡಿ ನಯನ ಮನೋಹರಿ ಮಯವಾಗರಿ ಮಣಿಮಯಗಿದ ಕುಮುದಿನಿ ಕಲ್ಯಾಣಿ ಜಯ ಮಹಿಷಾಸುರಗಿ ಸಜ್ಜನ ಪಾಗಿ ಸುರಬಲ ಸುರಪಭಯ ನಿನಗಿಲ್ಲ ಮುಂದಕ್ಕೆ ಹರುಜದಲ್ಲಿ ನಗಮನು ಪಾಲಿಸು ನನ್ನ ಈ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟಲವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ಬಂಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಠ, ಸ್ಕಂದಮಾತ, ಕೂಷ್ಮಾಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಬಾರಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿ ಎಂದು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. 4 ಮಂಡಳರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ಇಂಥದ್ದೇ ದುಷ್ಟರಿಂದ ಕಷ್ಟ ಬಂತು ಅಂತಾದರೆ ನಾವೇನು ಮಾಡುತ್ತಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾದ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ನಾವೇ ಸರಿ ಅನೇಕ ವಿಧ ಆಲಿಸಿ ಪ್ರಪಂಚದ ಬೆಳಕನ್ನು ಕಂಡವರು ಹಿರಿಯನಾದಂತ ನಾನೇ ಶುಂಭ, ಹಿರಿಯನಾದಂತ ನೀನೇ ನಿಶುಂಭ ಎಂಬುದಾಗಿ ಬಾಲ್ಯದಲ್ಲೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಮಾಡಿಕೊಂಡವರು ನಾವು. ನಮ್ಮ ಜನನಿ ಆಸೆಯನ್ನು ಈಡೇರಿಸುವುದಕ್ಕಾಗಿಯೇ ಘೋರವಾದಂತಹ ಕಾರಣವನ್ನು ಸೇರಿ ವಿದ್ಯೆಯ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಬಲಗಳನ್ನು ಪಡೆದವರು ಕೂಡ ವರ್ತಮಾನ ಕಾಲದಲ್ಲಿ ಅರ್ಜುನಾದಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಈ ಪುರದಲ್ಲಿ ಬೆರೆಯುತ್ತಾ ಇದ್ದೇನೆ. ನಾವು ಏರಿದಂತ ಎತ್ತರ, ಪಡೆದಂತ ಕೀರ್ತಿ, ಮಾಡಿದಂತ ಸಾಧನೆ ಒಂದೇ ಎರಡೇ.
ತಾಯಿಯಿಂದಲೇ ಆಶೀರ್ವಾದವನ್ನು ಪಡೆದು ಘೋರವಾದಂತಹ ಕಾನನವನ್ನು ಸೇರಿ ಬ್ರಹ್ಮದೇವರ ಕುರಿತಾಗಿ ತಪಸ್ಸನ್ನಾಚರಿಸಿದೆವು. ಒಲಿದಂತಹ ವಿಧಾತನಲ್ಲಿ ಈ ದೊರೆ ಯೋನಿಜರಿಂದ ಮತ್ತು 3 ಮೂರ್ತಿಗಳಿಂದಲೂ ಮರಣವೇ ಬಾರದಂತಹ ವರವನ್ನು ಪಡೆದು ಬರುತ್ತೇವೆ. ಆ ಬಳಿಕ ಕೈಗೊಂಡದ್ದು ದಿಗ್ವಿಜಯ. ನೇರವಾಗಿ ಭೂಲೋಕವನ್ನು ಸೇರಿದೆವು. ಉಪಚಾರ ಧರ್ಮವನ್ನು ಭೂಲೋಕದಲ್ಲಿ ನಮ್ಮ ಅಧಿಕಾರ ಸ್ಥಾಪಿಸಿದೆವು. ಆ ನಂತರ ಹಿಡಿದದ್ದು ಪಾತಾಳ ಲೋಕಕ್ಕೆ. ಪಾತಾಳವನ್ನು ನಮ್ಮ ಕೈವಶ ಮಾಡಿಕೊಂಡೆವು. ವರ್ತಮಾನ ಕಾಲದಲ್ಲಿ 2 ಲೋಕ ನಮ್ಮ ಕೈವಶವಾಗಿದೆ. ಬಿಟ್ಕೊಳಿದ ಲೋಕ ಯಾವುದನ್ನು ಅದನ್ನು ಪಡೆಯಬೇಕು ಎಂಬ ಉದ್ದೇಶ ಸಕಲ ಸೇನೆಯನ್ನು ಸಿದ್ಧಗೊಳಿಸು. 2 ನಾಲ್ಕು ಐರಾವತವನ್ನು ಏರಿ ವಜ್ರಾಯುಧವನ್ನು ಜಳಪಿಸುತ್ತಾ ದುರಕ್ಕಾಗಿ ಬಂದೆಯಾ? ನಿನ್ನ ಎದುರಾಗಿ ಬಂದವನೇನು ಸಾಮಾನ್ಯ ಶೋಣಿತಾಧಿಪ ಶುಂಭನನು ನಿಶುಂಭನೆಂದ ಬಂದ ಉದ್ದೇಶ ನಿನ್ನದಾದಂತಹ ಸುರಪೀಠವನ್ನು ಬಿಟ್ಟುಕೊಟ್ಟರೆ ಒಳಿತಿಲ್ಲ. ನಿನ್ನ ಶಿರ ಹೋಗಿ
ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದು ಗಜವನ್ನು ಯಾರಿಕೊಂಡು ದುರಕ್ಕೆ ಮುಂದಾದವ ಸ್ವರ್ಗದೊಡೆಯ ದೇವೇಂದ್ರ ಒಳಿತಾಯ್ತು ಒಳಿತಾಯ್ತು ನಿನ್ನನ್ನೇ ನೋಡಬೇಕು ಎಂಬುದಾಗಿ ಬಂದವ ಶೋಣಿತಾದಿವ ಶುಂಭದವನೆಂದ್ರೆ ಬಂದ ಉದ್ದೇಶ ಉದ್ದೇಶವನ್ನು ಯಾವುದು? ಸುರಲೋಕ ಸ್ವಾಧೀನ ಹೆಜ್ಜೆಯನ್ನು ನಿನ್ನದಾದಂತ ಕಾಲು ಕತ್ತರಿಸಿ ಅಬ್ಬ ನಿಮ್ಮದಾದಂತ ಅಹಂಕಾರವೇ ಹೌದೇನು? ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮದಾದಂತ ನಾಗಲೋಕಕ್ಕೆ ಪ್ರವೇಶವನ್ನು ಮಾಡಿದ್ದೀಯ. ನಾಗಪೀಠವನ್ನು ಏರಬೇಕೆನ್ನುವ ಹಾಗೆ ಇಕೋ ನಾಗಪೀಠ ಅನ್ನುವುದು ಕೇವಲವಾಗಿ ನನಗೆ ದಕ್ಕಿದ್ದಲ್ಲ. ಶತಯಾಗವನ್ನು ಮಾಡುವ ಮುಖೇನವಾಗಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದಲೇ ಅನುಗ್ರಹವಾದಂತಹ ನಾಗಲೋಕದ ಗದ್ದುಗೆ ನಾನು ಇದನ್ನು ಭಕ್ತಿಯಿಂದ ಬರೆದುಕೊಂಡಿದ್ದೇನೆ. ಈಗ ಒಂದು ಆಲೋಚನೆಯನ್ನು ಮಾಡು. ಈ ಹಿಂದೆಯೂ ಕೂಡ ಹಾಗೆ ಅದೆಷ್ಟೋ ದಾನವರು ಈ ಪೀಠವನ್ನು ಏರುತ್ತೇನೆ ಇಲ್ಲ ವೈಭೋಗವನ್ನು ಕಾಣುತ್ತಿರುವ ಹಾಗೆ ಅನೇಕ ಮಂದಿ ಬಂದಿದ್ದಾರೆ. ಗತಿಯೇನಾಗಿದೆ? ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಬಂದವರೆಲ್ಲರೂ ಹೀಗೆ ಹೇಳುವುದು, ಎಲ್ಲರಂತೆ ನಾನೆಲ್ಲ ಎನ್ನುವ ಹಾಗೆ. ಇದು ನಿಮಗೆ ಹೋಗೋ ಕಾಲಕ್ಕೆ ಬರುವಂತಹ ಬುದ್ಧಿ. ಇಲ್ಲಂತಾದರೆ ಇಷ್ಟೆಲ್ಲ ಕಾಲಕ್ಕೆ ಬಂದ ಬುದ್ಧಿ ಯಾರಿಗೆ ಅಂತ ನಾನು ತೋರಿಸಿಕೊಡ್ತೇನೆ. ದೇವತೆಗಳು ಎಲ್ಲರೂ ಓಡಿದ್ದಾರೆ. ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇವೆ. ದೇವತೆಗಳು ಸಿಕ್ಕಿದ್ರೆ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿ ಎಂಬುದಾಗಿ. ಇನ್ನು ಮೂರು ಲೋಕದಲ್ಲಿ ಕೂಡ ಸುಮ್ಮನೆ ಒಡೆಯ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ನಡೆಯುವ ಯಾಗ ಯಜ್ಞ ಅದರ ಅರ್ಪಣ ತರ್ಪಣ ಏನಿದ್ರು ಮುಂದಕ್ಕೆ ಶಂಭಾರ್ಪಣವೇ ಸರಿ ಆಗಲಿ. ದೇವತೆಗಳ ಜೊತೆ ಸಮರವನ್ನು ಕೊಟ್ಟ ಪರಿಣಾಮ ಆಗಿದ್ದೇನಪ್ಪ ನಮಗೆ. ಆಯಾಸ ಬೇಕಾಗಿದ್ದೇನು ಮತ್ತೆ ತಡ ಮಾಡುವುದೇಕೆ? ಹೀಗೆ ಬಾ ಹೀಗೆ ಬಾ ಹೀಗೆ ಬಾ.
ಈ ಪೂರ್ವದಲ್ಲಿ ದುರುಳ ಮಹಿಷನನ್ನು ವಧಿಸಿ ಸುರಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನರಿಗೆ ಧನುಜ ಮಹಿಷಗಿಂತ ನಮಗೆಲ್ಲರಿಗೂ ಕ್ಷಮೆ ಉಳಿಸಿಕೊಟ್ಟವಳೇನೇ ಆಗಿದ್ದೀಯ. ನಿಜ. ಆದ್ರೆ ಏನು ಮಾಡೋಣಮ್ಮ, ಏನಾಯಿತು ಈ ಹೊತ್ತಿಗೆ ಅವನಿಗಿಂತ ಬಲಾನ್ವಿತರು ಶುಂಭಾನಿಶುಮಣ್ಣುತ ದೈತ್ಯರು ವಿಧಿಯ ಹೊರಬಲವನ್ನು ಪಡೆದು ನಮ್ಮದಂತ ನಾಲ್ಕಲೋಕವನ್ನು ಸೇರಿದ್ದಾರೆ. ಯುದ್ಧದ ಮುಖೇನವಾಗಿ ನಮ್ಮವರೆಲ್ಲ ಸೋದೆ ಮಾಡಿತು ತನ್ನದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾರೆ. ದಾರಿ ಯಾವುದಿರುವ ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ಈ ತುಹಿನಗಿರಿಗೆ ಬಂದಿದ್ದೇವೆ. ಭಕ್ತಿಯಿಂದ ನಿನ್ನನ್ನೇ ಭಜಿಸಿದ್ದೇವೆ. ದಾರಿಯನ್ನು ಕಳಿಸಬೇಕಮ್ಮ. ಈಗ ಭಯ ಕರುಣಿಯುವುದರ ಭಯವನು ಕರುಣಿಯುವುದರ ಭಯವನ್ನು ನುಡಿದಳು. ಇದು ಸಮಯದಿ ಹೊರೆಯುವೆನು ನಿಮ್ಮನು ಮನೆಯ ಮಾತು ಮರುದಿನ ಮನು ತುಯಿನಗಿರಿಯಾಗಿರುವುದೇ ಶ್ರೀದೇವಿ ಅಮರೇಂದ್ರ ದುರುಳನ ದೆಸೆಯಿಂದಲಾಗಿ ಭೀತಿಗೊಂಡೆಯ ಮಗನಿ. ವಿಧಿಯಿಂದ ವರಬಲವನ್ನು ಪಡೆದಂತಹ ಶುಂಭಾನಿಶುಂಭರು ಸುರಲೋಕವನ್ನಡರಿ ಸುಮನಸರಾದ ನಿಮ್ಮನ್ನು ದೆಸೆಗೆಡಿಸಿದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನುಂಟು ಮಾಡಿದ್ದಾರೆ. ಆಗಮ ನಿಗಮಗಳಿಗೆ ತಡೆಗೋಡಿಯಾಗಿ ವರ್ತಿಸುತ್ತಿದ್ದಾರೆ. ಯಾರೂ ಭಯಪಡಬೇಡಿ. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭೀತಿಯಾಗಿ ಮಗನೇ ನಾನೇ ಪ್ರಸನ್ನಳಾದ ಬಳಿಕ ಕಷ್ಟದ ಹಿಂದೆ ಸುಖ ಬರುತ್ತದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಿರಿ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಾದಿಸಿ ನಾಕವನ್ನು ಸ್ಥಿರಪಡಿಸುತ್ತೇನೆ. ಅಲ್ಲಿಯವರೆಗೆ ನಾವು ಎಲ್ಲಿರುವುದಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯನ್ನು ಈ ನಿಜ ರೂಪವನ್ನು ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಜಯ 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 ಜಯ. ಕಳರ ಬಳಿಗೈರುತ್ತ ಗೆಲುವಳದ ತಿಳಿದ ಕೆಳಗೆ ಮಾಯದ ಬಳೆಗೆ ತಿರುಗಿಸಿ ಕೊಲ್ಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ
ಸ್ವಾಧೀನವಾಗಿದೆ ನಾಕಲೋಕದ ಪದವಿ. ದುರುಳರಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿ ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚುಚಿಬಾರದ ರೀತಿಯಲ್ಲಿ ದುರುಳರ ವಧಿಯನ್ನು ಮಾಡಬೇಕು. ಎಲ್ಲ ಅರ್ಥವೆಸಿಕೊಂಡಂತಹ ನಾನು ಗೌರಿದೇವಿ ಆತ್ಮಕೋಶದಿಂದಲೇ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆಯನ್ನು ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ದುರುಳರಿಗೂ ಇಲ್ಲಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಚೆನ್ನಾಗಿ ಅರಿತೆ. ಬೇಟೆಯಾಡುವುದಕ್ಕೋ ಅಲ್ಲ ವಿಹರಿಸುವುದಕ್ಕೋ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಈ ಕದಂಬದ ಮಣ್ಣನ್ನು ಸೇರುವವರಿದ್ದಾರೆ. ಆದರೆ ಅವರು ಇವತ್ತು ಬರುತ್ತಾರೆ, ಅಲ್ಲ ನಾಳೆ ಬರುತ್ತಾರೆ, ಅಲ್ಲ ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು ಎಂದಾದರೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನವನ್ನು ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದಾಗ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಅಂಬರದಿಂದ ಕುಂಬಿನಿಗೆ ಇಳಿಯಬಿಟ್ಟಿದೆ ಕನಕದ ಉಯ್ಯಾಲೆ. ಯೋಗ್ಯವಾದಂತಹ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದಾನವರಿಗೆ ತಿಳಿಯಬೇಕಲ್ಲ. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಬಸರಿಸಿದವಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದ ಗಾಯನವನ್ನು ಪಾಡುತ್ತೇನೆ. ಗಾಯನದ ಉಗಮಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬಂದಂತಹ ಖಳರಿಗೆ ಕೋಟಿ ದಿವಾಕರ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಸುರೆ ಕುಡಿದ ಕವಿಗಳಂತಾಡುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಖಳರ ನಿರೀಕ್ಷೆಯಂತೆ
ಇದ್ದು ಸ್ವರ್ಗ, ಶುಂಭನ ಆಳ್ವಿಕೆ. ಶುಂಭನಾದರೇನು ಪ್ರತ್ಯಕ್ಷ ಶಂಭು ಬಂದರೂ ಕೂಡ ಬಿಡುವುದಿಲ್ಲ ಎನ್ನುವ ಹಾಗೆ ಸಮರ. ನಾರದ ಓಡಾಡಿ ಬಂದ, ಸಂಧಿಯ ಮಾಡಿಸಿದ, ಮಂತ್ರಿ ಪದವಿ ಒದಗಿಸಿ ಶುಂಭನ ನೇಮದಿಂದ ಹೊರಟ. ವೈರಿಗಳಂತ ದೇವತೆಗಳು ಗೋಚರಿಸಿದಂತಾದ್ರೆ ಹಿಡಿದೆಳೆದುಕೊಂಡು ಬನ್ನಿ ಎಂಬುದಕ್ಕೆ ಅಪ್ಪಣೆ ಆಗಿದೆ. ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಅವರ ಸುಳಿ ಇಲ್ಲ. ಅಣ್ಣನ ವಿಚಾರ ಹೊಗಳವರಲ್ಲದ ತಗೊಳ್ಳುವರು ಯಾರಿಲ್ಲ. ಯಾಗ ಯಜ್ಞಾದಿಗಳು ಚುಮ್ಮನ ಹೆಸರಿನಲ್ಲಿ ನಡೆಯುತ್ತಾ ಇದೆ. ಸತ್ಯ. ನೋಡಿದಾಗ ಮನಸ್ಸಿಗೆ ಆನಂದ ಆನಂದ. ತಿರುಗಾಟ ಮಾಡಿದ್ರೆ ಆರಂಭಿಸಿವೆ. ಹೊಟ್ಟೆಗೆ ಹಸಿವು ಹೋಗಬೇಕಾ? ಕಾಣಿಸುವುದು ಕದಂಬ ಕಾಂತಾರ ಮೃಗವೇ.
ನನಗೆ ಜಾಗ ಇಲ್ಲ. ಹೌದಾ? ನಾನು ಜಾಗ ಉಂಟಾ ಅಂತ ನೋಡಿ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಹಿಂದೆ ಬೇಟೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ. ಒಂದಾಗಿ ಬೇಟೆ ನಾಡುದು ಸಾಲದು. ಸಾಕಾಗುತ್ತೆ. ಆ ಕಡೆದ ನೀನು, ಈ ಕಡೆದ ನಾನು ಬೇಟೆ ನಾಡ್ತಾ ಹೋದೆ. ಹೌದು. ಪ್ರಯೋಜನವಾಯ್ತು. ಅಣ್ಣ ಹಂದಿ. ಅಷ್ಟೇನೆ. ಅಣ್ಣ ಹಂದಿ. ಕೊಟ್ಟದಲ್ಲುಂಟಲ್ಲ. ಯಾಕೆ? ಅಣ್ಣ ಹಂದಿ. ಹಾಗಲ್ವ? ಅಣ್ಣ ಹಂದಿಯನ್ನು ಕಂಡೆ. ಏನು ಮಾಡಿದೆ? ಹೋಗಿ ಹಿಡಿದೆ ಬಾಲ. ಹಿಡಿದು ದರ 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 ದರ. ಹಂದಿಗೆ ಎಷ್ಟು ದರ ಅಂತಲೇ ನನಗೆ ಗೊತ್ತಿಲ್ಲ. ಬಾಲದಲ್ಲಿ ಹಿಡಿದೆ, ತಿರುಗಿಸಿದೆ, ಬಂಡೆ ಕಲ್ಲಿನ ಮೇಲೆ ಅದೆಂತದಪ್ಪ ಚಕ್ಕ? ಬಂಡೆ ಕಲ್ಲಿಗೆ ಬಡಿದಾಗ ಶಬ್ದ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ, ಚರ್ಮ ಬೇರೆ, ಸರಿ, ಎಲ್ಲ ಬೇರೆ ಬೇರೆಯಾಗಿ ಹೋಯ್ತು. ಆಮೇಲೆ ಮಾಂಸದ ಮುದ್ದೆ ಏನು ಮಾಡಿದೆ? ಮೆದ್ದೆ, ರಕ್ತ, ಕುಡಿದೆ, ಎಲುಬು ಮುರಿದು 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 ಚೀಪಿದೆ. ಹೌದಾ? ಚರ್ಮ ಪರ್ರನೆ ಹರಿದೆ, ಬಿಸಿಲಿಗೆ ಹಾಕಿದೆ. ಯಾಕೆ ಹಾಕಿದ್ದು? ಮಳೆಗಾಲದಲ್ಲಿ ಏನಾದ್ರೂ ಉಂಟಾ? ಮಳೆ ಬಂದಾಗ ಬೇಟೆ ಆಡಬೇಕು, ಕಷ್ಟವಾಗ್ತದೆ. ಸುಮ್ಮನೆ ಕುಳಿತುಕೊಂಡಾಗ ತಿನ್ನುವುದಕ್ಕೆ ಏನಾದ್ರೂ ಬೇಕಲ್ವಾ? ಅದಕ್ಕಾಗಿ ವ್ಯವಸ್ಥೆ ಮಾಡ್ಬೇಕು. ಅಣ್ಣ ನಾಳೆ ಒಂದು ಕಲೀಲಿ, ಮತ್ತೆ ಆಮೇಲೆ ನೋಡು. ನೀನು ಒಬ್ಬರಾದ್ರೂ ಹತ್ತಿರಕ್ಕೆ ಬರ್ತಾರ? ನೀನು ಕರೆದ್ರು ನಾವು ಬರ್ಲಿಕ್ಕಿಲ್ಲ. ಯಾರು ಬರ್ಲಿಕ್ಕಿಲ್ಲ. ಅದಕ್ಕಾಗಿ ನಮಗೆ ಬೇಕಾ? ಬೇಡ. ನಾವು ದುಡಿಬೇಕು. ಮಳೆಗಾಲದಲ್ಲಿ ತಿನ್ನಬೇಕು. ಈಗ ದುಡಿಯುವುದು, ಮಳೆಗಾಲದಲ್ಲಿ ಕುಳಿತು ತಿನ್ನುವುದು. ಅದಕ್ಕಾಗಿ ಚೆನ್ನಾಗಿ ದುಡಿದಿದ್ದೇನೆ. ನನ್ನ ಬೇಟೆಯ ಕ್ರಮ ಹೀಗೆ. ಏನು ಬೇಟೆಯನ್ನು ಆಡಿದೆ, ಏನನ್ನು ಕೊಂದೆ, ಏನನ್ನು ತಿಂದೆ, ಏನನ್ನು ತಂದೆ, ಹೇಳು ನನ್ನ ಮುಂದೆ. ಪ್ರಾರಂಭ ಮಾಡಿದೆ. ಇಲ್ಲಿಂದಲ ಆನೆಗಳ ಹಿಂದೆ ಗೋಚರಿಸಿತು. ಕೈಯಲ್ಲಿರುವ ಕಡ್ಕವನ್ನು ಚೆನ್ನಾಗಿ ಮಸಾಲೆ ಒಂದೊಂದು ಆನೆಗಳ ಆನೆಗಳಿಗೆ ತುಳಿದದ್ದ. ಮತ್ತೆ ನನಗೆ ತುಳಿದಿ? ರುಂಡವನ್ನು ಕತ್ತರಿಸಿದೆ. ಇಟ್ಟಲ್ಲಿ ಬಾಯಿ ಸುರಿದಿರುವಂತಹ ರಕ್ತ ಹೀಗೆ ಬಾಯಿ 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 ಎಲ್ಲಿ? ಅದೇ ಎಲ್ಲಿ? ನೀನು ಹೇಳಿದ್ದು. ನೀನು ಬಾಯಿಗೆ ಹಾಕಲಿಲ್ಲ ಕೇಳಿದ್ದು. ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ. ಕಷ್ಟವಾಯ್ತು. ತಿಂದ ಮುಗಿ ಕಷ್ಟದಲ್ಲಿ ತಮ್ಮ ಮಾತಾಡ್ಬೇಕು. ಮಾತಾಡ್ಲಿಕ್ಕಿಲ್ಲ. ಕೂಡುದಿಲ್ಲ ಮಾರೆ. ಮಾತಾಡ್ಲಿಕ್ಕಿಲ್ಲ. ಅಣ್ಣ ಹೇಳಿದ್ದ, ನೀನು ಮಾತಾಡ್ಲಿಕ್ಕಿಲ್ಲ. ಕೂಡುದಿಲ್ಲ, ಏನು ಕೂಡುದಿಲ್ಲ. ಯಾಕೆ ಹಾಗೆ? ಯಾಕೆ ಆಗ್ತದೆ ಅಂತ ನನ್ಗೆ ಗೊತ್ತಾಗ. ದುಡಿದಿದ್ದೇವೆ, ಸಮಪಟ್ಟವರು. ಆಯಾಸ ಆಗಿದೆ. ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಬೇಕು. ಗಾಳಿ ಉಂಟಾನೆ ಇಲ್ಲಿ? ಇಲ್ಲಿ ಗಾಳಿ ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ತಗ್ಗು ಪ್ರದೇಶ. ತಗ್ಗು ಪ್ರದೇಶ. ನಮಗೆ ಬೇಕಾಗುವಷ್ಟು ಗಾಳಿ ಇಲ್ಲಿ ಬರುವುದಿಲ್ಲ. ಇದು ವ್ಯವಸ್ಥಾಪಕರು ಯಾರು? ಗಾಳಿ ಬರುವುದಿಲ್ಲ, ಒಂದು ಗಾಳಿ ವ್ಯವಸ್ಥೆ ಮಾಡಿ ಓಕೆ ಹುಡುಕರ್ಕೊಂಡು ಇಲ್ಲಿ ವ್ಯವಸ್ಥೆ ನಾವೇ ಮಾಡ್ಬೇಕಾ? ನೀನು ಯಾಕೆ ಇರುವುದು? ನಾನು ಗಾಳಿ ಹಾಕಬೇಕಾ? ನಿನಗೆ ನಾನು ಗಾಳಿ ಹಾಕಿದ್ರೆ ನನಗೆ ಯಾರು ಹಾಕುವವರು? ಏನು ಮಾಡಿದೆ ಅಂತ ನಾನು ದುಡಿದಿದ್ದೇನೆ. ಸಮಪಟ್ಟವರು. ಹೌದು. ಹಾಗಾದ್ರೆ ಇಲ್ಲಿ ಗಾಳಿ ಬೀಸುತ್ತಾ ಇದ್ರು ಕೂಡ ಸಾಕಾಗುವುದಿಲ್ಲ ಅಂತಾದ್ರೆ ಗಾಳಿ ಬರುವ ಪ್ರದೇಶಕ್ಕೆ ನಾವು ಹೋಗಬೇಕು. ಎತ್ತರವಾದ ಪ್ರದೇಶ ಅದು. ಏರುವ
ವಿಳಯ ಪೀಡಿ ದೀಪ ವಿಳಯ ಪೀಡಿ ದೀಪ ಸಮಯ ಬೀಸುತ್ತಿರುವಂತಹ ತಂಪಾದ ಗಾಳಿ, ತಂಪಾದ ಗಾಳಿ ದೇಹವನ್ನು ಸೋಕಿದ ಕ್ಷಣವೇ ಆ ಕ್ಷಣವೇ ಆಯಾಸವೆಲ್ಲ ಪರಿಹಾರ, ಎಲ್ಲಿಗೆ ಮಾಯವಾಯಿತು ಅಂತ ಗೊತ್ತಾಗಲಿಲ್ಲ. ಉಲ್ಲಾಸವೇ ಮೂಡುತ್ತೆ, ಉತ್ಸಾಹ ಹೆಚ್ಚಾಗಿದೆ. ಹಿಂತಿರುಗಬೇಕು ಮುಂದೆ ಆಲೋಚನೆ ಮಾಡಿದವ ನಾನು. ಮಾಡಿದ್ದಷ್ಟೇ ಕೇಳಿಸಿತು ಹಿಂದಿನಿಂದ ಸ್ವರ. ಯಾವ ಸ್ವರ? ಯಾರದ್ದು ಅಂತ ಹಿಂದೆ ತಿರುಗಿ ನೋಡಿದೆ. ಯಾರಾದ್ರೂ ಇದ್ದಾರಾ? ಯಾರಿದ್ದಾರಾ? ಏ ಇಲ್ಲ, ಯಾರಿಲ್ವಾ? ಒಬ್ಬರು ಕಾಣಿಸುವುದಿಲ್ಲ. ಹತ್ತಿರ ಬಾ. ಹತ್ತಿರಕ್ಕೆ ಬಂದೆ. ಕಿವಿ ಕೊಡು. ಕಿವಿಯನ್ನು ಕೊಟ್ಟೆ. ಹಿಡಿಯೋದು ಕಾಲು. ಕೇಳಿಸಿದ ಸ್ವರವನ್ನು ಆಲಿಸು. ಸ್ವರವನ್ನು ಆಲಿಸಿ ಆಗದಿಂದಲೇ ಕೇಳ್ತಾ ಉಂಟು, ಗುಯ್ 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 ಅಂತ. ಗುಯ್ 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 ಅಂತ ಗೊತ್ತಾಯ್ತು ನನಗೆ. ಯಾವುದು? ಈಗಾಗಲೇ ಮಾರುತನಿಗೆ ಆಜ್ಞೆಯನ್ನು ಮಾಡಿದ್ದೇವೆ, ಚೆನ್ನಾಗಿ ಬೀಸಬೇಕು ಅಂತ. ಮಾರುತ ಚೆನ್ನಾಗಿ ಬೀಸುವುದಕ್ಕೆ ತೊಡಗಿದ್ದಾನೆ. ಸರಿ, ಅವನ ವೇಗಕ್ಕೆ ಮಾರುತ ರೆಂಬೆ ಕೊಂಬೆಗಳು ಒಂದಕ್ಕೆ ಒಂದು ತಾಗುತ್ತಾ ಉಂಟು. ತಾಗುವಾಗ ಶಬ್ದ ಬರ್ತದೆ. ಅದು ಕರ್ಕಶ. ಕರ್ಕಶ ಇಂಪಾದ ಇಂಪ. ಹಾಗಿದ್ರೆ ಮತ್ತೊಂದುಂಟಲ್ಲ, ಹಕ್ಕಿ ಪಕ್ಷಿಗಳ ಇಂಚರ, ದುಂಬಿಗಳ ಝೇಂಕಾರ. ಹಕ್ಕಿ ಪಕ್ಷಿಗಳ ಇಂಚರ, ದುಂಬಿಗಳ ಝೇಂಕಾರ ಇದು ಅಲ್ಲ, ಇದಲ್ವಾ? ರಾಗ ತಾಳ ಲಯ ಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ ಕಾರ್ಗತ್ತರಿಂದ ತುಂಬಿಕೊಂಡಿರುವ ಪ್ರದೇಶ. ನಾವೇ ಬರಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡಿ ಎಂಟನೆಯ ಭಂಡನಿಗೆ ಇಲ್ಲಿಗೆ ಬರುವುದಕ್ಕೆ ಕಷ್ಟ ಆಗಿ ಹೋಗಿ ಭಯವಿಲ್ಲದೆ ಕಾರಣಕ್ಕೆ ಬಂದು ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು ಎಂಬುದಕ್ಕೆ ಆಲೋಚನೆ ಮಾಡಿದ್ರೆ ನನಗ ನನಗ ನಿನಗೆ ಗೊತ್ತಾಗಿದ್ದ? ಗೊತ್ತಾಯ್ತು. ಏ ಅಣ್ಣ, ಯಾರ ಅವಳು? ಇವಳು ಇವಳು ಅವಳು ಅವಳು ಇವಳು 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 ಅವಳು ಅವಳು ಇವಳು 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 ಅವಳು ಅವಳು ಇವಳು ಇವಳು ಅವಳು ಅವಳು ಇವಳು ಅವಳೆ ಬಾಳೆ 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 ಅವಳು ಅವಳೆ ಯಾರು ಅಂತ ಬೇಕು? ಇಲ್ಲಿ ಅವಳು ಕಲ್ಲವೇ. ಏ ಇಲ್ಲಿ ಅವಳು ಕೋಲಿನೋಡ ಮೇಲೆ. ಏ ಮೇಲೆ ಸ್ವರ
ಸ್ವರ್ಗಲೋಕ ಸತ್ಯಲೋಕದ ವಿಷಯ, ಸತ್ಯಲೋಕದ ವಿಷಯ. ಬ್ರಹ್ಮನ ಮರದಿ ವಾಣಿ ವೀಣಾಪಾಣಿ, ಪುಸ್ತಕವಾಣಿ ಪಣಿವೇಣಿ ಕಲ್ಯಾಣಿಯ ವಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಕಾರಣ ಪ್ರಶಾಂತವಾದಂಥ ವಾತಾವರಣ ತಾನವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆನಾಡಿ ಜನಿದಂತ ಕಣ್ಣ ಮುಂಡರ ಮನಸ್ಸಿಗೆ ಹಿತವಾದೀತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಏ ಅಣ್ಣ, ವಾಣಿಯಿಂದ ಹುಡುಕ್ಲಿಕ್ಕೆ ಹೋಗಬೇಡ. ಇದು ವಾಣಿ ಅಲ್ಲ, ಬ್ರಹ್ಮನದೆಷ್ಟೋ ಲಕ್ಷ ಜೀವಿಗಳನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡ್ತಾನಂತೆ. ಆ ಸಮಯದಲ್ಲಿ ವಾಣಿ ಬಳಿಯಲ್ಲೇ ಇರಬೇಕು. ಹುಟ್ಟಿದ ಜೀವಿಗಳೆಲ್ಲ ಪುತಗಡಿಗಳ ನನ್ನ ಕಡೆ ಬೇಕು ಅಂತ ತೋರಿಸಿದಲ್ಲ, ಅಭಿನಯ ಮಾಡುವಾಗ ಬಂದು ಹೋದದ್ದು. ಸರಿ, ಇಲ್ಲದಕ್ಕೆಲ್ಲ ಕಾರಣ ನಮ್ಮಮ್ಮ ಶಾರದೆ ಅಲ್ವಾ ಮತ್ತೆ ಇರಲಬಹುದು. ಏ ಅಣ್ಣ, ನಿನಗೆ ಹೆಣ್ಣು ಮಕ್ಕಳ ಪರಿಚಯ ಮಾತ್ರ ಸ್ವಲ್ಪ ಅವರದೇ. ಗಂಡು ಮಕ್ಕಳಿದ್ದಾರೆ. ಯಾರಿದ್ದಾರೆ? ಎಂತೆಂತೆಲ್ಲ ಹಾಡುವವರಿದ್ದಾರೆ. ಯಾರು? ಸ್ವರ್ಗಲೋಕದಲ್ಲಿಲ್ವಾ? ಕುದುರೆ ಮುಖ ತುಮ್ರ ನಮ್ಮ ಸಂಗೀತ ಪ್ರಥಮ ಸಂಗೀತಗಾರ. ಸಂಗೀತ ತುಮ್ರ ಏ ತುಮು. ಕರೆದು ಬರ್ಲಿಕ್ಕಿಲ್ಲ. ಬರ್ಲಿಕ್ಕಿಲ್ವಾ? ಹೆದರಿಕೆ. ಹೌದು. ಅಪ್ಪನ ವಿನಃ ಯಾರು ಎಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅವ ಬರುವುದಿಲ್ಲ ಅಂತಂದ್ರೆ ಬೇಡ ಬಿಡು. ಮತ್ತೊಬ್ಬ ಇದ್ದಾನಲ್ಲ, ಕರದಲ್ಲಿಗೆ ಬಾರದ ನಿಂತಲ್ಲಿ ನಿಲ್ಲದ ಗಾನವಿ ಶಾರದ, ಅವ ನಮ್ಮ ಶಾರದ ಆ ನಾರದ. ಯಾಕೆ ಹಾಗಾಗಿದೆ? ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾನೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಹೌದಾ? ಹೌದಪ್ಪ, ಇವತ್ತು ಹೆಚ್ಚು ಪದ ಕೇಳಿದ ಹಾಗಿತ್ತು. ನಾನೇ ಅನಿಸಿದ ಹಾಗಿದ್ದಾನ ಅಂತ ಹೇಳಿದ್ರೆ ಈಗ ನೋಡ್ತೇನಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಯಾಕೆ? ಅವನಿಗೆ ಶಾಪವೇ ಹಾಗೆ. ಏನಂತ? ನಿಂತಲ್ಲಿ ನಿಲ್ಲಲಾರ ಅಲೆಮಾರಿ ನಾರದ. ಹಾಗಾದ್ರೆ ಅವನು ಇವನು ಅವಳು ಇವಳು ಯಾಕೆ ವಾದ? ಕೇಳಿಸುವುದು ಸಂಗೀತದ ಸ್ವರ ಹಿಡಿಯುವ
ಎಂತದ್ದು ಗೊತ್ತಾಗಿಲ್ಲ. ದೇವಸ್ಥಾನ ಎಲ್ಲಿ ಕಂಡು ಹಿಡಿದಕ್ಕೆ ಮುಂದುವರೆದುಕೊಂಡು ಬಂದಾಗ ಅಂದಾಗ ಏನು ಏ ಪರಿಮಳ, ಯಾವ ಪರಿಮಳ? ಪರಿಮಳ ಎಲ್ಲಿ? ತನುವಿನ ಪರಿಮಳ. ಬೈಗೆಲೆ ಪಿಸಂತಾದರೂ ಕಂದ ಗಾಳಿಯೊಡನೆ ಬೆರೆತು ನಾಸಿಕ ಕಡ ಅಡ್ಡಾರಿತ್ತು. ಮುಂದೆ ಹೋದಾಗ ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಏನಾಯ್ತು? ಕೋಟಿ ಸೂರ್ಯನ ಪ್ರಕಾಶ, ಸಂಗೀತ, ಬೆಳಕು, ಪರಿಮಳ ಮೂರು ಒಟ್ಟಾಗಿದೆ. ಹತ್ತಿರದಲ್ಲಿ ಇರ್ಬೇಕು. ಸಂಬಂಧ ಇರ್ಬೇಕು, ನೋಡ್ಬೇಕು. ಮಾತಾಡಿಸ್ಬೇಕು. ಇಲ್ಲಿ ಅಲ್ಲಿ ಸಿಕ್ಕಿದ್ರೆ ಬರೇ ಏ ನಾ ಬರ್ತೇನೆ. ಓ ಅಣ್ಣ, ಹೆಣ್ಣ ಏ ಅಣ್ಣ ಇಲ್ಲಿ ಬಾ. ಘೋರವಾದಂತಹ ಅರಣ್ಯ ಪ್ರದೇಶ, ಈ ಕಾಡಿನ ಮಧ್ಯದಲ್ಲಿ ಚಂಡಮುಂಡರಾದಂತಹ ನಾವೇ ಬರುವುದು ಕಷ್ಟಕ್ಕೆ. ಈ ಕಷ್ಟದ ನಡುವಲ್ಲಿ ಹೆಣ್ಣೊಬ್ಬಳು ಕಾಣಬೇಕು ಅಂತಾಗಿದ್ರೆ ಜೊತೆಯಲ್ಲಿ ತಮ್ಮ ಇದ್ದಾನೆ, ನಾನು ನೋಡ್ಬೇಡ್ವೇನಾ? ತಿರುಗಬೇಕಾ? ಮೇಲೆ ಕೆಳಗೆ, ಆ ಕಡೆ ಈ ಕಡೆ, ಹಿಂದೆ ಮುಂದೆ, ಸುತ್ತ ಮೇಲೆ ಕೆಳಗೆ, ಆ ಕಡೆ ಈ ಕಡೆ, ಮುಂದೆ ಹಿಂದೆ, ಹಿಂದೆ ಮುಂದೆ, ಆ ಕಡೆ ಈ ಕಡೆ, ಎಷ್ಟೇ ಗಂಟೆ ಹಾಗಿದ್ದಾರೆ ಬ್ಯಾಗ್. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಕಂಡೆ 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 ಯಾವ ಕಂಡೆ? ಏನು ದೊಡ್ಡ ಆಲದ ಮರ, ಮರದಲ್ಲಿ ಬಳ್ಳಿ ಅಂತ ಬಂದಿದೆ. ಬಳ್ಳಿಯನ್ನು ಹಿಡಿದೇನೆ, ಬಳ್ಳಿಯನ್ನು ಹಿಡಿದು ಅಷ್ಟೇ ಮಾಡ್ಬೇಕು. ನೇತಾಡ್ಬೇಕಷ್ಟೇ. ಅಷ್ಟು ತಿರುಗಿ ಅಷ್ಟೇ ಕಾಣು. ಮತ್ತೆ ಎಷ್ಟು ತಿರುಗಬೇಕಾ? ಒಂದರ ಒಂದರ ಒಳಗೆ ನೋಡು. ಅಣ್ಣ ಹೆಣ್ಣು ಹೆಣ್ಣು ಏನು ಅಂತ ಏನು ಚಂದ ಅಣ್ಣ ಅಣ್ಣ ಅಂತ. ಕದಂಬ ವೃಕ್ಷ ಮೇಲಿನ ಕೆಳಗಿಳಿದು ಒತ್ತಿನದು ತೂಗು ಈ ಆಲೆಯಲ್ಲಿ ಆ. ಹೆಣ್ಣವರು ಕುಳಿತು ಸಂಗೀತವನ್ನು ಹಾಡುತ್ತಿರುವುದು ಕಂಡಾಗ ಕಂಡಾಗ ನನಗರಿಯ ತಂದದ್ದು ನನ್ನ ಬಾಯಿಂದ ಬಂದದ್ದು ಉದ್ಯೋಗ. ಹೇಗಣ್ಣ ನೋಡಿ ಸ್ಮರಣ ಕೂರುಗಳಿಗೆ ಅಂತ ಹೇಳು ನೀರೇ. ಆಮೇಲೆ? ಶರದಿಂದ ಬದನೆ ಹರಿಣನೆ ಚಲೋ ತರುಣಿ ಮಣಿ ವಿಮಲಗಾತ್ರೆ. ಮಂಜುಳದಾತ್ರೆ ಎಷ್ಟು ಹೊಗಳಿದ್ರು? ಸರ್ವಾಂಗ ಸುಂದರಿ ಸೌಂದರ್ಯವತಿಯಾದ ಹೆಣ್ಣು ಊರು ಮನೆಗಳು ಬಿಟ್ಟು ಬಿಟ್ಟು ತಂದೆ ತಾಯಿಗಳು ತೊರೆದು ಇಲ್ಲಿ ಬಂದು ಕುಳಿತು ಕೊಡಬೇಕಾದ್ರೆ ಯಾರಿವಳು 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 ಗೆಲುಗೆ ಬಂದು ಯಾರಿವಳು ಯಾರಿವಳು ಗೆಲುಗೆ ಬಂದು ಯಾರಿವಳು ಯಾರಿವಳು ಯಾರಿ ಅಲ್ಲ 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 ಯಾರು ಕರೆ ಕೇಳು. ಇನ್ನಲ್ಲೇ ಕೇಳಿ ನನ್ನಲ್ಲಿ ಗೊತ್ತಿಲ್ಲದ್ರೆ? ಇನ್ನು ಅವಳಲ್ಲಿ ಸ್ವಲ್ಪ ಪರಿಚಯ ಮಾಡು. ಮಾತಾಡಿಸಿಕೊಂಡು ಬರ್ತೀನಿ. ಓ ಹೆಣ್ಣೆ ಅಪ್ಪ ಯಾರು ಅಮ್ಮ ಯಾರು ಅಜ್ಜ ಯಾರು ಅಜ್ಜ ಯಾರು ಮಕ್ಕಳಿದ್ದಾರೆ ಮಕ್ಕಳಿದ್ದಾರೆ ಗಂಡ ಇದ್ರೆ ಗಂಡದವರಲ್ಲಿ ಇಟ್ಬಿಟ್ಟಾಗೆ ಕಾರ್ಯಕ್ರಮ ಇದ್ದು ಬಂದ ಕಾರ್ಯಕ್ರಮ ಇದ್ದಲ್ಲ ಕಾರ್ಯಕ್ರಮ ಇದ್ದು ಬಂದರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಕಾರ್ಯಕ್ರಮ ಇಲ್ಲದೆ ಬಂದರೆ ಹೊರಗಾದ್ರು ಹೋಗ್ಬೇಕು. ಅದೆಲ್ಲವನ್ನು ಬಿಟ್ಟು ಇಲ್ಲಿ ಬಂದು ಕುಳಿತು ಕದಂಬ ಕಾಂತಾರ ಮೇಳಿದ ಬಿಟ್ಟರೆ ಚಿರದ ಉಯ್ಯಾಲೆ ತುಗುತ್ತಾ ಸಂಗೀತವನ್ನು ಪಾಡುತ್ತಾ ನಮ್ಮನ್ನು ಆಕರ್ಷಿಸ್ತಾ ಇದ್ದೇಲ್ಲ ಅದನ್ನು ಕೇಳಿ ಇಲ್ಲಿಯವರೆಗೆ ಬಂದ ಬರ್ತೇವೆ. ಇನ್ನು ರೂಪ ಲಾವಣ್ಯ ಕಂಡು ನಾನು ಸೋತ ಬರ್ತೇವೆ. ಹಾಗಾಗಿ ಹೇಳ್ತಾ ಇದ್ದೇವೆ, ವೀರರು ವೀರರು ಶೂರರಂತಹ ನಂದು ಗಲಿಗಳಾದ ಚಂಡಮುಂಡರು ನಿನ್ನನ್ನು ಬಂದು ಮಾತಾಡಿಸ್ತಾ ಇದ್ದಾರೆ. ಓ ಹೆಣ್ಣೆ ಇನ್ನು ಸವಿಸ್ತಾರವನ್ನು ಹೇಳಿದ್ದಾದ್ರೆ ಇಲ್ಲಿಂದ ಮುಂದಕ್ಕೆ ಹೋಗ್ತೇವೆ. ಹೇಳುವುದಿಲ್ಲ ಅಂತ ಆದ್ರೆ ಇಲ್ಲಿಯೇ ಕುಳಿತರೆ ಹೇಳು ಉಸುರು ಉಸುರು. ಬಾರಿ ನಿನಗೆ. ದೊಡ್ಡ ಅಧಿಕ ಪ್ರಸಂಗಿ ಮಾರಿದೆ ನೀನು. ಯಾಕೆ? ಒಂದು ಪ್ರಶ್ನೆ ಕೇಳುವುದಕ್ಕೆ ಹೇಳಿದೆ. ಅಷ್ಟು ಪ್ರಶ್ನೆ ಕೇಳಿದ್ಯಲ್ಲ, ಕೇಳಿದೆ. ಉತ್ತರ ಸಿಕ್ಕಿತಾ? ಉತ್ತರ ಸಿಗ್ಲಿಲ್ಲ, ಸಿಗ್ಲಿಲ್ಲ? ಗೊತ್ತಾಗಲಿಲ್ಲ. ಸುಖ ಇಲ್ಲ. ಈ ಮುಖದಲ್ಲಿ ಸುಖ ಮಾಡು. ತೋರಿಸ ಹಾಗಿದ್ರೆ ರಾಮ. ಅಣ್ಣ ಮಾತಾಡಿಸಿ ಬರ್ತೇನೆ ನೋಡಿ. ಭಾರಿ ಚಂದಾಗಿದೆ. ಒಂದೆರಡು ಮೂರು ನಾಲ್ಕು ಏ ಅಣ್ಣ, ಎಂತ ಮಾಡಿದ್ದ ಮಾತಾಡಿದ್ದ ಸಂಖ್ಯಾಶಾಸ್ತ್ರ ಚಿಕ್ಕ ಮಕ್ಕಳಿಗೆ ಪಾಠ ಮಾಡಿದ ಹಾಗೆ ಇದು ನನಗೆ ಮತ್ತು ಅವಳಿಗೆ ಮಾತ್ರ ಅವಳಿಗೆ ಅರ್ಥ ಆಗಿದ. ಅರ್ಥ ಆಗಿದೆ. ಇನ್ನ ಕ್ರಿಯೆಗೆ ಮುಖದಲ್ಲಿ ಬಂದಿದೆ, ಬಾಯಿಯಿಂದ ಬಾಯ್ದ ಬರಲಿಲ್ಲ. ಪ್ರತಿಕ್ರಿಯೆ ಯಾಕೆ ಬರಲಿಲ್ಲ? ಯಾಕೆ ಬರ್ಲಿಲ್ಲ? ನನಗೆ ಗೊತ್ತಾಗಿದೆ. ಏನು? ಅವಳಿಗೆ ಬಾಯಿ ಬರುವುದಿಲ್ಲ, ಮೂಕಿ. ಅಷ್ಟು ಚಂದ ಹುಡುಗಿಯರು ಮೂಕಿ ಅಂತ ಹೇಳ್ತೀಯಲ್ಲ. ಚಂದದ ಹುಡುಗಿಯರೆಲ್ಲ ಮಾತಾಡ್ಬೇಕಂತ ಉಂಟಾ? ಸಂಕೋಚ ಸಂಕೋಚ. ಅಪರಿಚಿತರನ್ನು ಕಂಡಾಗ ಯಾವ ಹುಡುಗಿಯರದು ಮಾತಾಡ್ತಾರೆ. ಮಾತಾಡ್ಲಿಕ್ಕಿಲ್ವಾ? ಸಿದ್ಧರು ಮಾತನಾಡುದು ಮಾತಾಡುದಿಲ್ವಾ? ಮುಗುಳ್ನಾಗೆ ಮಾತು. ಮುಗುಳನಾಗೆ. ನೋಡು ನೋಡಲಿ ಮನಸ್ಸಾಗಿದೆ. ಮನಸ್ಸಾಗಿದೆ. ಅವಳನ್ನು ಮದುವೆ ಆಗ್ಬೇಕು. ಏ ಅಲ್ಲ, ಅವಳಿಗೆ ಮನಸ್ಸಾಗ್ಲಿ, ನಿನಗೆ ಮನಸ್ಸಾಗುದು ಬೇಡ. ಬ್ರಹ್ಮ ಕೊಟ್ಟಂತಹ ವರವನ್ನು ನೆನಪು ಮಾಡಿಕೊ. ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಎಲ್ಲಿಯವರೆಗೆ ಕಾಪಾಡುತ್ತೀರಿ, ಚಂಡಮುಂಡರಿಗೆ ಅಲ್ಲಿಯವರೆಗೆ ಮರಣ ಇಲ್ಲ. ಈ ಹುಡುಗಿಗಾಗಿ ಸಾಲಿಕ್ಕಿರುವವರು ಸಾಧನೆ ಮಾಡುವುದಕ್ಕೆ ಸಾಧಿಸಿ ತೋರಿಸಬೇಕು. ಮಾಡಿಕೊಂಡಿರ್ಬೇಕೆಂಬ ಆಶೆ. ಒಂದೇ ಒಂದು ಉಪಾಯ, ಯಾವುದು? ಅಣ್ಣ ಇದ್ದಾನೆ ಶುಂಭ, ಹೋಗಿ ಹೇಳುವ. ಚಂಡಮುಂಡರು ತಿರುಗಾಟಕ್ಕೆ ಹೋದ ನಿಜ? ಯಾವ ಕಡೆ ಏನು ಪ್ರಯೋಜನ ಆಗಲಿಲ್ಲ. ದೇವತೆಗಳ ಸುಳಿವೇ ಇಲ್ಲ. ಓಹೋ, ಮತ್ತೆ ನಿನ್ನ ವಿಷಯ ಮಗಳು ನನ್ನ ತೆಗಳು ಯಾರು ಇಲ್ಲ. ಯಾಗ ಎಲ್ಲಾದರೂ ನಿನ್ನ ಹೆಸರಲ್ಲಿ ನಡೀತಾ ಇದೆ. ನೋಡಿದಾಗ ಮನಸ್ಸಿಗೆ ಆನಂದ. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ಬೇಟೆ ನಾಡಿಗೆವು ರುಹಿನಾಥ್ ನಿನಗೆ ನಿಂತುಕೊಂಡ ಕಲಿಯೋದು ವಿಶೇಷ. ಹೌದಣ್ಣ, ಕೇಳಿಸಿದ ಒಂದು ಸ್ವರವನ್ನು ಆಲಿಸಿ ಮುಂದೆ ಹೋದೆ ಒಂದು ತಾಳೆ ಕದಂಬ ಕಾಂತಾರದ ಮಧ್ಯದಲ್ಲಿ ಚಿನ್ನ ಉಯ್ಯಾಲೆಯನ್ನು ತೂಗುತ್ತಾ ಕರುಣಿಯವಳು ಕುಳಿತ ಬಳಿದ್ದಾಳೆ. ಸೌಂದರ್ಯವತಿಯಾದಂತಹ ಹೆಣ್ಣು ಒಲಿಸುವಂತಹ ಕಂಡಿದ್ದರೆ ಏನಲ್ಲದೆ ಅನ್ನರಲ್ಲ. ಮಣ್ಣು
ವನಜನೇಂದ್ರಯವರಿನದಿರೆಂದೆವುದ ನಿಶ್ಚಯಿಸಿ ನಿಮ್ಮ ಮಾತುಗಳನ್ನು ಕೇಳುವಾಗ ಸಂತೋಷ. ಸರಿ. ಒಂದು ತೀರ್ಮಾನವನ್ನು ಹೇಗೆ? ಆಕೆಯನ್ನೇ ಈಗ ಮಾಡ್ತೇವೆ ಹಾಗಿದ್ದೆ. ಇಲ್ಲಿಗೆ ಬನ್ನಿ. ಎಲ್ಲಿಗೆ? ಕಾಡಿಗೆ. ಯಾಕೆ? ಹುಡುಗಿಗೆ ತರ್ತೇವೆ. ಯಾರು ನೀವ? ನಾವೇ. ಮೊದಲೇ ತಿರುಗಾಟ ಮಾಡಿದವರು. ವಿಶ್ರಾಂತಿಯನ್ನು ಪಡೆಯಿರಿ. ಅಪ್ಪನೇ. ಅಯ್ಯ ಸುಗ್ರೀವ. ಸುಗ್ರೀವ, ನಿನ್ನನ್ನು ಬರಮಾಡಿಸುವುದಕ್ಕೆ ಒಂದು ಕಾರಣ ಇದೆಯೋ? ಲೋಕ ಸಂಚಾರಕ್ಕೆ ಹೋದಂತಹ ಜಂಡಮುಂಡರು ಕದಂಬಾವಣವನ್ನು ಸೇರಿದ್ರು. ಕದಂಬಾವಣದಲ್ಲಿ ತೂಗಯ್ಯಾಲ ಹೇಳಿ ತರುಣಿಯನ್ನು ನೋಡಿದ್ರು. ಒಂದು ವಿಷಯವನ್ನು ತಿಳಿಸಿದ್ರು. ಏನಂತೆ? ಈ ಸೌಂದರ್ಯವತಿ ಎಂಬುದಾಗಿ ಅವರ ಮಾತನ್ನು ಕೇಳಿದ ಆ ಕ್ಷಣವೇ ಮನದಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಂಡು ಆಕೆಯನ್ನೇ ಮದುವೆ ಆಗಬೇಕು ಎಂಬುದಾಗಿ. ಕದಂಬಾವಣವನ್ನು ಸೇರು, ಸಂಧಾನವನ್ನು ಮಾಡು, ಆ ತರುಣಿಯನ್ನು ಕರೆತಾ ಇದು ಶುಂಭನಾಜ್ಞೆ. मेरे वरवरे त्रೈ ಜಗದಂಬಿಗೆ ಲಾವಣ್ಯವನ್ನು ನೆರೆಗಂಡು ಹಂಬಲಿದರು ಶಿವ 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 ಮರರಂಬಿ ಗುರಿ ಸಿಲುಕುತ್ತಲೇ ನಮ್ಮಯ ತಿಳಿದು ನೋಡಲಿ ಹೇಗೆ ಮಾರಿನಿಗೆ ಈ ಶುಂಭನಿಂದಲೇ ಆಜ್ಞಾವರ್ತಿಯಾಗಿ ನೇರವಾಗಿ ಬಂದು ಸೇರಿದ್ದೆ ಕದಂಬವನ. ಬದಲಾವಣೆಯನ್ನೇ ಕಾಣುತ್ತಾ ಇದ್ದೇನೆ ಈ ಕದಂಬವನದಲ್ಲಿ. ಪರಸ್ಪರ ವೈರಮನೋಭಾವವನ್ನು ಇರಿಸಿಕೊಳ್ಳಬೇಕಾದಂತಹ ಖಗಮೃಗ ಸಂಕುಲವೆಂದು ಸ್ನೇಹ ಭಾವದಿಂದಲೇ ವರ್ತಿಸುತ್ತಾ ಇದ್ದೇವೆ. ಯಾವುದೋ ಕೇಳುವಂತಹ ಗಾಯನಕ್ಕೆ ಸ್ವರಗಳನ್ನು ಸೇರಿಸಿ ಶುಕಪಿಕಂಗಳು ಗಾಯನವನ್ನು ಹಾಡುತ್ತಾ ಇದ್ದಾವೆ. ನೂತನವಾದಂತಹ ಬೆಳಕನ್ನು ಪಸರಿಸಿದ ಪರಿಣಾಮ ಮೆರೆವ ಕದಂಬ ವನವಾಗಿ ಬದಲಾಗಿದೆ ಈ ವನ. ಹಾಗಾದರೆ ಈ ವನದಲ್ಲಿ ಯಾವುದೋ ಒಂದು ಶಕ್ತಿ ಅಡಕವಾಗಿದೆ ಎನ್ನುವುದೇ ಸತ್ಯವಲ್ವೇ? ಆ ಶಕ್ತಿಯನ್ನೇ ಅರಸುವುದಕ್ಕಾಗಿ ಮುಂದುವರಿಯುತ್ತೇನೆ. ಅತಿಶಯವಾದಂತಹ ರೂಪಲಾವಣ್ಯದಿಂದ ಕಂಗೊಳಿಸುತ್ತಿರುವಂತಹ ಓರ್ವಾಕೆ ಹೆಣ್ಣು ಅಂಬರ ಪಥದಿಂದಲೇ ಇಳಿದು ಬಂದ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಾ ಇದ್ದಾಳೆ, ಕಿರುನಗೆಯನ್ನು ಬೀರುತ್ತಾ ಇದ್ದಾಳೆ, ಸಕಲರ ಚಿತ್ತವನ್ನು ತನ್ನತ್ತ ಸೆಳೆಯುತ್ತಾ ಇದ್ದಾಳೆ. ಇವಳ ಬಗೆಗಾಗಿ ಯೋಚಿಸಿದರೆ ಸಾಮಾನ್ಯವಾದಂತಹ ಹೆಣ್ಣಲ್ಲ ಇವಳು. ತ್ರೈ ಜಗವನ್ನೇ ಪೊರೆಯುವಂತಹ ತ್ರೈಮೂರ್ತಿಗಳಿಗೆ ಜನ್ಮವನ್ನಿತ್ತಂತಹ ತ್ರೈ ಜಗದ ಅಂಬಿಕೆ ಇವಳು. ಸತ್ಯ ಸತ್ಯ ಸತ್ಯ. ಶಿವ ಶಿವ. ಇವಳನ್ನು ಸಾಮಾನ್ಯ ಹೆಣ್ಣೆಂದು ಭಾವಿಸಿ ನಮ್ಮ ಒಡೆಯ ಶುಂಭ ಬಯಸಿ ಶುಂಭ ಕೆಟ್ಟ ಕೆಟ್ಟ ಕೆಟ್ಟ. ಕೇವಲ ಶುಂಭ ಮಾತ್ರ ಕೆಟ್ಟದ್ದಲ್ಲ, ಅವನನ್ನೇ ಆಧರಿಸಿ ಬದುಕನ್ನು ಕಟ್ಟಿಕೊಂಡು ದಾನವ ಕುಲವೇ ಅಳಿಯಿತೆ ಇಂದಿಗೆ. ಅಳಿಯಬಾರದು ಉಳಿಯಬೇಕು ಎಂಬುದಾದರೆ ಶುಂಭನ ಮಕ್ಕಳಾಟಿಕೆಯ ಮಾತುಗಳನ್ನು ಬಿಟ್ಟು ಒಡೆಯನ ಆಜ್ಞೆಯನ್ನು ನಾನು ಪಾಲಿಸಬೇಕು. ಆದುದರಿಂದಲೇ ಇವಳನ್ನ ಕಂಡಾಗ ನನ್ನ ಮಗಳ ಭಾವ ಬರುತ್ತದೆ ನನಗೆ. ಆದರೆ ಇವಳು ನನಗೆ ಮಗಳಲ್ಲ, ಲೋಕಕ್ಕೆ. ಸುಗ್ರೀವ ಬರುವುದಕ್ಕೆ ಕಾರಣವಿದೆ. ಶುಂಭನು ನನ್ನನ್ನು ಪ್ರೀತಿಯಿಂದ ಕಳುಹಿದ್ದಾನೆ. ಕಾರಣ ಆತನ ಮನದ ಬಯಕೆಯನ್ನು ಹೇಳುವುದಕ್ಕಾಗಿ ತಾಯಿ. ಚಂಡಮುಂಡರು ಬಂದು ಆಡಿದಂತಹ ಮಾತುಗಳನ್ನೇ ಆಲಿಸಿದ. ತನಗೆ ಯಾರು ಹೆಣ್ಣು ಈ ಮೂಲಕದ ಮೂರು ಜಗದಲ್ಲಿಯೂ
ಸರಿಯಾದ ಹೆಣ್ಣು ಯಾರು ಎಂಬುದಾಗಿ ಯೋಚಿಸಿದ ಮನದಲ್ಲಿ ತೀರ್ಮಾನವೊಂದನ್ನು ಮಾಡಿದ್ದಾನೆ. ತಾಯೇ, ಇದುವರೆಗೆ ಯಾವುದೇ ಹೆಣ್ಣಿನ ಬಗೆಗಾಗಿ ಮೋಹವನ್ನು ಈಸಿಕೊಂಡವನಲ್ಲ. ಒಂದು ವೇಳೆ ಆತ ಮನ ಮಾಡಿದ್ದ ಎಂದಾದರೆ ಬ್ರಹ್ಮನಿಗೆ ಆಜ್ಞಾಪಿಸಬಹುದಿತ್ತು, ತ್ರೈಭುವನ ಸುಂದರಿಯನ್ನೇ ಸೃಷ್ಟಿಸು ಎಂಬುದಾಗಿ, ನಾರಾಯಣನಿಗೆ ಆಜ್ಞಾಪಿಸಬಹುದಿತ್ತು, ಅವಳನ್ನು ಪಾಲಿಸು ಎಂಬುದಾಗಿ. ಆದರೆ ಹೆಣ್ಣಿನ ಬಗೆಗಾಗಿ ಮೋಹವನ್ನೇ ಇರಿಸಿಕೊಳ್ಳದ ಆತ ಅಂತಹ ಕೆಲಸವನ್ನು ಮಾಡಿದವನಲ್ಲ ತಾಯಿ. ಆದುದರಿಂದಲೇ ಪ್ರೀತಿಯಿಂದ ಲಾಲಿಸಿ ಕೇಳಬೇಕು ನಾನು ಆಡುವಂತಹ ಮಾತನ್ನು. ಅಮ್ಮ, ಸ್ಮರಣಿಪನಿಗೆ ಸರಿ ಆತನಿಗೆ ಸರಿಯಾದ ಹೆಣ್ಣು ನೀನೇ. ಆದುದರಿಂದಲೇ ದೋಷದಿಂದಲೇ ನೀನು ಬರಬೇಕು ಶೋಣಿತಾಪುರಕ್ಕೆ, ನಮ್ಮ ಒಡೆಯರನ್ನು ಮದುವೆಯಾಗಬೇಕು. ಈತನಳಿದರೆ ತಾನು ಹೇಳಿದ ಮಾತ ಶುಂಭಾನುಮಗೆ ತಿಳುವ ದೂತರಿಲ್ಲರಿ ನಿರ್ಮಿಸಿದಳ ಗರುಡರಲ್ಲಿ ಬಯಕೆಯನ್ನು ಹೇಳಿಕೊಂಡು ಎಂದಾದರೆ ಕಿರುನಗೆಯನ್ನು ಬೀರಿದಳು. ಪರಿಣಾಮವಾಗಿ ಧರೆಗೆ ಉರುಳಿದೆ. ಕಣ್ತೆರೆದು ನೋಡಿದರೆ ಕಂಡದಿವಳ ಪದಯುಗ್ಮಗಳನ್ನ ಅರ್ಥೈಸಿಕೊಂಡವನಿದ್ದೇನೆ. ಇವಳಿಗೆ ಬಂದು ಶರಣಾದರೆ ಸಮಸ್ತ ದಾನವ ಕುಲವನ್ನು ಹೊರೆಯುವುದಕ್ಕೆ, ರಕ್ಷಿಸುವುದಕ್ಕೆ, ಬದುಕಿಸುವುದಕ್ಕೆ ನಾನಿದ್ದೇನೆ ಎಂಬಂತಹ ಭಯವನ್ನು. ಹಾಗಾದರೆ ಶುಂಭನ ಬಗೆಗಾಗಿ ತೀರ್ಮಾನ ಏನು ಎಂಬುದನ್ನು ಇವಳಲ್ಲೇ ಕೇಳುತ್ತೇನೆ. ತಾಯೇ, ಶುಂಭನಿಗೆ ಏನು ಹೇಳಲಿ ಅಮ್ಮ? ಜನನಿ ಹೌದಮ್ಮ, ಸತ್ಯ ತಾಯೇ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ಇಲ್ಲದಿದ್ದರೆ ತಿಳಿಯಪಡಿಸುತ್ತೇನೆ, ಕೇಳು. ಹೇಗಮ್ಮ? ಯಾರು ನನ್ನನ್ನು ಕಾಡುಗಳಲ್ಲಿ ಗೆಲ್ಲುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ನಿನ್ನೊಡೆಯಲು ಕೊಂತರ ವೀರ ಹೌದು ಎಂದಾದರೆ ಬದಲಿ ನನ್ನ ಸಮಕ್ಷಮಕ್ಕೆ ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ಭರಿಸಲಿ. ಶುಂಭನೇನು ಪ್ರತ್ಯಕ್ಷ ಶವವಾಗಿ ಬಂದರು ವಿನಃ ಮದುವೆಯಾಗಲಾರೆ. ಶುಂಭನಿಗೆ ಅಮ್ಮ, ನಿನ್ನ ಮನದ ತೀರ್ಮಾನವನ್ನು ಆಲಿಸಿದ್ದೇನೆ. ವಿಚಾರವನ್ನು ಹೇಳಬೇಕು ತಾಯಿ. ಅಮ್ಮ, ಮುಂದೆ ಸುಗ್ರೀವನಾಗಿ ನಿನ್ನನ್ನು ಕಾಣುತ್ತೇನೆ ಅನ್ನುವಂತಹ ನಂಬಿಕೆ ನನಗಿಲ್ಲ ತಾಯಿ. ಯಾಕೆ? ತೆರಳುವುದು ಶುಂಭನೆಡೆಗೆ. ನಿನ್ನ ತೀರ್ಮಾನವನ್ನೇ ಒಪ್ಪಿದಂತಹ ಆತನ ತೀರ್ಮಾನ ಯಾವುದು ಎಂಬುದಾಗಿ ಅರಿಯಲಾದೆ. ಧರೆಯಲ್ಲಿ ಶ್ರೀಯಾಗಿ ನೀನು ಅವತರಿಸಿದವಳು ತಾಯಿ. ಆದುದರಿಂದಲೇ ನನಗೆ ಅನುಗ್ರಹವನ್ನಿತ್ತೆ. ಕೋಟಿ ದಿವಾಕರನಂತೆ ಪ್ರಜ್ವಲಿಸುವಂತಹ ನಿನ್ನನ್ನು ಕಂಡಂತಹ ನನ್ನ ಜೀವನದಲ್ಲಿ ಸತ್ತು ಬದುಕಿ ಮತ್ತೆ ಜಯವನ್ನು ಕಂಡುಕೊಂಡೆ. ಆದುದರಿಂದಲೇ ನನ್ನ ಜೀವನ ಪಾವನವಾಯಿತು ತಾಯಿ. ಅಮ್ಮ, ಕೊನೆಯದಾಗಿ ಒಂದು ಮಾತು. ಶೋಣಿತಾಪುರದಲ್ಲಿದ್ದಂತಹ ನನ್ನನ್ನು ನಮ್ಮ ದಾನವ ಕುಲಕ್ಕೆ ಸುಖವನ್ನೇ ನೀಡುವಂತಹ ಈಶ ಈ ಕಡೆಗೆ ಕಳುಹಿಕೊಟ್ಟ ಕಾರಣ ಕಾನನದಲ್ಲಿರುವಂತಹ ಆ ಕಾಮಿನಿಯನ್ನು ನೋಡು ಸುಗ್ರೀವ ಎಂಬುದಾಗಿ. ಆದುದರಿಂದ ಇಲ್ಲಿ ಬಂದಾಗ ನಿನ್ನನ್ನು ಕಂಡಾಗ ಅರ್ಥೈಸಿಕೊಂಡೆ ತಾಯಿ, ನೀನು ಜಗನ್ಮಾತೆ, ನೀನು ಶ್ರೀದೇವಿ ಎಂಬುದನ್ನು. ತಾಯೇ, ನಿನ್ನ ಮನದ ತೀರ್ಮಾನವೆಂಬುದು ನನ್ನ ಕೈಯಲ್ಲಿ ದೇವಿ ಪ್ರಸಾದವಾಗಿದೆ ತಾಯಿ. ಇದನ್ನು ಶುಂಭನಲ್ಲಿಗೆ ಹೋಗಿ ಅರ್ಪಿಸುತ್ತೇನೆ. ಅಲ್ಲಿಯವರೆಗೆ ಇದರ ಮುಂದೆ ಆಳಾಗಿ ಬದುಕಿ ಅರಸನಾಗಿ ಮೆರೆಯುವುದಕ್ಕೆ ನಿನ್ನ ಅನುಗ್ರಹವನ್ನು ಕೇಳುತ್ತೇನೆ. ಠಠಠಠ
ಧಿಕ್ಕರಿಸಿ ಸಂಗ್ರಾಮವನ್ನೇ ಬಯಸಿದಂತಹ ತರುಣಿ ನೀನೇ. ಬಂದ ಮತ್ತು ರವಿರ ಧೂಮ್ರಾಕ್ಷ ತಂದಿದ್ದೇನೆ ಮಣಿರಥ.
ಇದ್ದೇನೆ. ಗಂಡುಗಳಿಗಳಾದಂತಹ ಚೆಂಡಾಡಿದ್ದಾನೆ. ಶಿವ ಶಿವ, ಇನ್ನು ನನ್ನ ಪಾಲಿಗೆ ತನ್ನ ಮುಂಡರಿಲ್ಲದಾಗಿ ಹೋದ್ರೆ ಬಿಡುವುದಿಲ್ಲ. ಮಣಿರಥವನು ಯಾರೇ? ನಾನೇ ಹೋಗ್ತೇನೆ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ವಹಿಸಿದ್ದಾನೆ. ಸುಮ್ಮನಾದೆ ಮತ್ತೆ ಬಳಿಕ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕೆಯ ಮುಟ್ಟಿಗೆ ಕೈಯಾಗಿ ತಂದಾನೆ ಎಲ್ಲಿಂದ? ಮತ್ತೆ ಹೂಂಕಾರದಿಂದ ಸುತ್ತೇ ಮುಗಿಸಿದ್ದಾನೆ. ಧೂಮ್ರಾಕ್ಷ ಅಡಿದಾರೆ ಪ್ರಭು. ಏನ್ ಮದುವೆ ಆಸೆ ಕೈ ಬಿಟ್ಟೆ? ಮತ್ತೆ ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಮುಂಡರ ರುಂಡ ಮುಂಡಗಳನ್ನು ಚೆಂಡಾಡಿದವಂತೆ. ಚಂಡಮುಂಡರು ಆದ್ರು ನೀನೊಂದು ಸರಳವಾಗಿ ನೀರು ಕುಡಿದ ಹಾಗೆ ಹೇಳ್ತಿ ಪ್ರಭು. ಎಂತದು? ಇಷ್ಟು ದೊಡ್ಡ ನಷ್ಟ ಆಗಿದೆ, ಈಗ ಇಷ್ಟೆಲ್ಲ ಸಿದ್ಧತೆ ಮಾಡಿ ಏನು ನಿರ್ಣಯ ಕೈಗೊಂಡು? ಆತನಿಗೆ ಸರಿಯಾದಂತಹ ಬುದ್ಧಿಯನ್ನು ಕಲಿಸಲೇಬೇಕು ಎಂಬುದಾಗಿ ಮಣಿರಥವನ್ನು ಏರಿದೆ. ಆ ಸಂದರ್ಭದಲ್ಲಿ ನೀನು ಬಂದೆ, ನನ್ನನ್ನು ತಡೆದ. ಯಾಕೆ ತಡೆದೆ ಪ್ರಭು? ಏನು ಸ್ವಲ್ಪ ತಡೆದ್ರೆ ನಾಳಿನಿಂದ ಏನು ಸಮಸ್ಯೆ ಬರ್ಲಿಕ್ಕಿಲ್ಲ.
ಇವತ್ತೊಂದು ಸರಿಯಾದ್ರೆ ನಾಳೆಯಿಂದ ಸಮಸ್ಯೆ ಇಲ್ಲ. ಒಂದು 4 ಮಾತು ಕೇಳ್ತೇವೆ. ಬೇಕಾದಷ್ಟು ಮಾತಾಡು. ಧನುಜೇಶಗೆ ಎನ್ನ ಮಾತ ಧನುಜೇಶಗೆ ಎನ್ನ ಮಾತು ಯೋಚಿಸುವಾಗ ಈಗಲೂ ಕಣ್ಣಂಚು ಒದ್ದೆ ಆಗುತ್ತದೆ ಪ್ರಭು. ರುದ್ರನಾದೆ. ರುದ್ರ ಎನ್ನುವುದಕ್ಕೆ 2 ಅರ್ಥವಂತೆ. ಒಂದು, ಈ ಪ್ರಪಂಚವನ್ನೇ ಪ್ರಳಯ ಮಾಡುವ ಕೋಪವನ್ನು ತೋರಿಸಬಲ್ಲ. ಇನ್ನೊಂದು, ಕಣ್ಣೀರನ್ನು ಒರೆಸಬಲ್ಲ. ಈ 2 ಅರ್ಥದಿಂದ ರುದ್ರ ಎನ್ನುವ ಶಬ್ದ ಪ್ರಪಂಚದಲ್ಲಿ ವ್ಯಾಪ್ತವಾಗಿದೆ. ಪ್ರಭು, ಅವನಿಗೆ 3 ಕಣ್ಣು. 2 ಕಣ್ಣಿನಿಂದ ಲೋಕಪಾಲನೆ ಮಾಡಿ 3ನೆಯ ಕಣ್ಣಿನಿಂದ ಆಗದೇ ಇರುವವರನ್ನು ನಾಶ ಮಾಡುವ ಅವನ ಸತ್ವ ಸಾಮರ್ಥ್ಯ ಏನುಂಟು ಅದೆಲ್ಲವೂ ನಿನ್ನಲ್ಲಿ ಉಂಟು ಪ್ರಭು. ಪ್ರಭು, ದಾನವ ಕುಲದ ಬಗ್ಗೆ ವಾತ್ಸಲ್ಯ, ವಿರೋಧಿಗಳ ಬಗ್ಗೆ ಕಠಿಣವಾದ ಸ್ಪರ್ಧೆ. 3ನೇ ಕಣ್ಣು ತೆರೆದ ರುದ್ರನ ಹಾಗೆ ವಿರೋಧಿಗಳಿಗೆ 2 ಕಣ್ಣಿನಿಂದ ಪಾಲಿಸುವಂತ ಪರಮೇಶ್ವರನಂತೆ ನಮಗೆ ಒಂದೇ ಕಾಲದಲ್ಲಿ ಒದಗಿ ಬಂದೆ ಪ್ರಭು. ಅವರಿಗೆಲ್ಲ ನೀನು ಪುರುಷ ಮುಖವನಾದ್ರು, ನಮಗೆಲ್ಲ ತಾಯಿಯಾಗಿ ಕಂಡೆ. ತಾಯಿಯೊಬ್ಬಳು ತನ್ನ ಹೊಟ್ಟೆಯಲ್ಲಿರುವ ಮಗುವನ್ನು ಹೇಗೆ 9 ತಿಂಗಳುಗಳ ಕಾಲ ಜೋಪಾಸನವಾಗಿ ಅದರ ಬದುಕೇ ನನ್ನ ಬದುಕು ಎನ್ನುವುದಾಗಿ ಭಾವಿಸಿ ಸಲಹಿಕೊಂಡು ಬರ್ತಾಳೋ, ಆ ತಾಯಿ 9 ತಿಂಗಳು ಸಲಹುವುದು ಪ್ರಭು. ನೀನು ಸಾವಿರ ವರ್ಷದಿಂದ ಗರ್ಭದಲ್ಲಿರುವ ಮಗುವಿನ ಹಾಗೆ ರಾಕ್ಷಸ ಕುಲವನ್ನು ಸಲಹಿದೆಯಲ್ಲ. ಒಂದು ಕ್ಷಣ ಗರ್ಭದಲ್ಲಿ ಮಗು ಉಂಟು ಎನ್ನುವುದನ್ನು ತಾಯಿ ಮರೆತು ವ್ಯವಹಾರ ಮಾಡಿದ್ರೆ, ಒಮ್ಮೆ ಗರ್ಭಪಾತ ಆದ್ರೆ ಮತ್ತೆ ಗರ್ಭ ಬರಲಿಕ್ಕೆ ಕಷ್ಟ ಉಂಟು ಪ್ರಭು. ಭ್ರಮೆಯಾದೆಯ? ನಿನ್ನ ಗರ್ಭದಲ್ಲಿರುವ, ನಿನ್ನ ವಾತ್ಸಲ್ಯ ಗರ್ಭದಲ್ಲಿರುವ ಈ ಮಕ್ಕಳನ್ನು ಮರೆತೆಯ? ಮನಸ್ಸಿನ ಶರಹತಿಗೆ ಸಿಲುಕಿದೆಯಾ? ಎದೆಯಲ್ಲಿ ಮನ್ಮಥನ ಬಾಣಕ್ಕೆ ಜಾಗ ಕೊಟ್ಟೆಯಾ? ನಿನ್ನ ಎದೆಯಲ್ಲಿರುವ ನಮ್ಮನ್ನೆಲ್ಲ ಬೀದಿಗೆ ಎಸೆದೆಯಾ? ಜಿಯಾ, ಮನ್ಮಥನ ಬಾಣಕ್ಕೆ ಯಾವಳೋ ಒಬ್ಬಳು ಬಿಳಿ ಚರ್ಮದ ಹೆಣ್ಣಿಗೆ ಸೋಲುವಷ್ಟು ಅಪ್ರಬುದ್ಧನೇ ಜಿಯಾ ನೀನು. ನಿನ್ನಷ್ಟು ವಿದ್ವಾಂಸ, ನಿನ್ನಷ್ಟು ದೊಡ್ಡ ವಿಕ್ರಮಿ, ನಿನ್ನಷ್ಟು ದೊಡ್ಡ ವಿದ್ಯಾವಂತ ಹೀಗೆಲ್ಲ ಪತನವಾಗುವುದೇ? ಒಲೆ ಹತ್ತಿ ಉರಿದರೆ ನಿಲ್ಲಲಹುದು, ನೆಲ ಹತ್ತಿ ಉರಿದರೆ ನಿಲ್ಲಲಹುದೇ? ದೈತ್ಯನಾಥ, ಜಾರದಿರು ಜಾರದಿರು. ರಕ್ತಬೀಜ ಆಕೆ ತರುಣಿ ಅಲ್ವಾ? ರಕ್ತಬೀಜ ಬೇಸಿದರಲ್ಲಿ ಏನು ತಪ್ಪು? ಆಕೆ ತರುಣಿ ಅಲ್ವಾ?
ತರುಣಿ ಎಲ್ಲ ಅಲ್ಲಿರುವವಳು ತರುಣಿ. ತರುಣಿ ಎನ್ನುವುದಾಗಿ ಭಾವಿಸಿ ಬಿಟ್ಟೆಯ? ನಿಜ. ಯಾಕೆ ಭಾವಿಸಿದೆ? ಚಂಡಮುಂಡ ಬಂದು ಆಡಿದ್ರು, ಅದನ್ನು ನಂಬಿದೆ. ಪ್ರಭೋ, ಈ ಪ್ರಪಂಚದಲ್ಲಿ ವಿಕ್ರಮಿಗಳಾಗಿ ಅವರ ಸಾಧನೆ ದೊಡ್ಡದೆ. ಒಬ್ಬನಿಗೆ ತುಂಬಾ ಶ್ರೀಮಂತಿಕೆ ಉಂಟು ಎನ್ನುವುದಾಗಿ ಅವನನ್ನು ಸಂಗೀತಕ್ಕೆ ಕುಳಿತುಗೊಳಿಸಿದ್ರೆ ಏನಾದೀತು? ಶ್ರುತಿಯ ಸಿಗ್ಲಿಕ್ಕಿಲ್ಲ. ಅವನಿಗೆ ಶ್ರೀಮಂತಿಕೆ ಉಂಟು, ಸಂಗೀತದಲ್ಲಿ ಬಡತನ ಉಂಟಲ್ಲ. ಚಂಡಮುಂಡರು ವಿಕ್ರಮಿಗಳಾಗಿ ದೊಡ್ಡವರೇ. ಗಂಡು ಮಕ್ಕಳನ್ನು ತುಂಬಾ ಮಂದಿಯನ್ನು ಗೆದ್ದಿದ್ದಾರೆ, ಹೆಣ್ಣು ಮಕ್ಕಳ ಅಧ್ಯಯನ ಏನು ಮಾಡಿದ್ದಾರೆ. ಪ್ರಭು, ಇಲ್ಲಿವರೆಗೆ ಮದುವೆ ಆಗದವರವರು, ಅವರಿಗೆ ಹೆಣ್ಣೆ ಆಗಬೇಕು. ಚಂಡಮುಂಡರಿಗೆ ಹೆಣ್ಣೆ ಆಗಬೇಕು. ಸ್ತ್ರೀವೇಷ ನೋಡಿದ್ರೆ ಅವರಿಗೆ ಮರಳು ಹಿಡಿಯುವುದೇ. ಅವ್ರು ನೋಡಿದ್ದು ಸ್ತ್ರೀವೇಷ. ನೀನಲ್ಲಿ ಒಂದು ವರ್ಣನೆ ಮಾಡಿ, ನೀನು ಆ ಸ್ತ್ರೀವೇಷವನ್ನು ನಂಬಿದೆ. ಇಷ್ಟೆಲ್ಲ ಆಯ್ತು ನೋಡು. ತರುಣಿ ಅಲ್ಲ ಮತ್ತೆ ತರುಣನ ಗಂಡು, ಅದು ಅಲ್ವಾ ಮತ್ತೆಂತದ್ದು? ನೀನು ಯೋಚಿಸು. ಹೆಣ್ಣು ಅಲ್ಲದನ್ನು ಗಂಡು ಅಲ್ಲದನ್ನು ಮದುವೆ ಆಗ್ಲಿಕ್ಕೆ ನೀನು? ಅದು ಯಾಕೆ ನನಗೆ? ನನ್ನ ಕರ್ಮ. ಮತ್ತೆ ನೀನು ಈಗ ಯೋಚಿಸುದು, ಆಗ್ಲೇ ಯೋಚಿಸಬೇಡ. ತರುಣಿ ಅಲ್ಲ, ಅವಳ ಆದಿಮಾಯಿ. ಯಾರವಳು? ಯಾರು? ನೀನು ಚಂಡಮುಂಡರನ್ನು ಕಳುಹಿಸಿದ್ಯಾಕೆ? ಬೇಟೆಗೆ ಸಂಚರಿಸುವುದಕ್ಕಾಗಿ. ಯಾಕೆ ಸಂಚಾರ? ದೇವತೆಗಳು ಎಲ್ಲಿಯಾದರೂ ಸಿಗ್ತಾರ? ನನ್ನ ಬಗ್ಗೆ ಏನಾದ್ರೂ ಹೇಳ್ತಾರ? ಅವರ ಬುದ್ಧಿವಂತಿಕೆ. ದೇವತೆಗಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀನು ಬೈಯುವುದಿಲ್ವಾ? ಅದಕ್ಕೆ ಅದನ್ನು ನೆನಪು ಮಾಡದ ಹಾಗೆ ಬೇರೊಂದು ವಿಷಯ ಹೇಳಿದ್ದು ನಿನಗೆ. ಕೆಲವರೆಲ್ಲ ಕೆಲಸ ಪೂರ್ತಿ ಮಾಡದೇ ಇರುವ ಬೇರೊಂದು ವಿಷಯವನ್ನು ಹೇಳಿ ಯಾವುದಾದ್ರೂ ಒಂದು ಕೆಲಸಕ್ಕೆ ನೇಮಿಸುವುದು. ಇವ ಬರುವಾಗ ಕೆಲಸ ಮಾಡ್ಲಿಕ್ಕಿಲ್ಲ, ಇಷ್ಟಿಷ್ಟು ಸಿಯಾಳ, ಇಷ್ಟು ಜೇನುತುಪ್ಪ, ಇಷ್ಟು ಫಲವಸ್ತು ಕಾಣಿಕೆ ಕೊಟ್ಟು ಇವನನ್ನು ಸಂತೃಪ್ತಿ ಪಡಿಸು. ದೇವತೆಗಳನ್ನು ಹುಡುಕಲಿಕ್ಕೆ ಆಗ್ಲಿಲ್ಲ. ದೇವತೆಗಳು ಎಲ್ಲಿದ್ದಾರೆ? 14 ಲೋಕವನ್ನು ಮನೋವೇಗದಿಂದ ಸಂಚಾರ ಮಾಡುವ ಚಂಡಮುಂಡರು ನೋಡದ ಹಾಗೆ ದೇವತೆಗಳು ಎಲ್ಲಿದ್ದಾರೆ? ಎಲ್ಲಿ ಕುಳಿತಿದ್ದಾರೆ ಅವರು? ಇವಳ ಮನೆಯಲ್ಲಿದ್ದಾರೆ. ಇವಳು ಅಭಯ ಕೊಟ್ಟಿದ್ದಾಳೆ. ಅವಳೇನು ಅಭಯ ಕೊಟ್ಟಿದ್ದಾಳೆ? ದೈತ್ಯವರರನ್ನು ಸಂಹರಿಸಿ ದೇವತೆಗಳನ್ನು ಪುರಿಯುತ್ತೇನೆ. ಯಾವಾಗಲೂ ಕಾಣಿಸುವುದಿಲ್ಲ ಪ್ರಭು, ಬೇರೆ ಗೋಚರಿಸುವಳು. ನಮ್ಮದು ಇನ್ನು ಮುಗಿಯಿತು ಅಂತ ಆಗುವಾಗ ಅವಳು ಬರ್ತಾಳೆ. ಪ್ರಭು, ಅವಳದ್ದು ಮುಗಿಲಿಕ್ಕಿಲ್ಲ, ರಾಕ್ಷಸರದ್ದು ಮಾತ್ರ ಮುಗಿಯುವುದು. ಕೆಲವೊಮ್ಮೆ ದೇವಿ ಮಾತ್ರ ವರ್ಷಕ್ಕೆ 100ಕ್ಕಿಂತ ಮೇಲೂ ಆದೀತು. ಆದ್ರೆ ರಾಕ್ಷಸರದ್ದು ಮುಗಿಯುತ್ತ, ಅವಳದ್ದು ಪುನರಾವರ್ತನೆ ಆಗ್ತಾ ಇರ್ತದೆ. ಪ್ರಭು, ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಕ್ಕೆ ಹೊರಟೆ. ಮೋಹ ಬೀರುವ ಹಾಗೆ ಅವಳೇ ಮಾಡಿದ್ದು. ಯಾಕೆ? ಇನ್ನೊಂದು ಕಟ್ಟಪಣೆ ಮಾಡಿದ್ದು. ಯಜ್ಞ ಆಗಬಾರ್ದು, ದೇವತೆಗಳಿಗೆ ಅರ್ಪಣೆ ಕೊಡಬಾರ್ದು. ಯಜ್ಞದಲ್ಲಿ ಮೊದಲು ಸಂಕಲ್ಪ ಹೇಗೆ?
ಇದು ನನ್ನದಲ್ಲ, ಇದಂ ನಮಮ. ನೋಡಿ ಎಷ್ಟು ಕ್ರಮಬದ್ಧವಾಗಿ ಯಜ್ಞ ಮಾಡಿದ್ದಾಳೆ ನೋಡು. ಸುಗ್ರೀವ ಯಾರು? ನಿನ್ನವನಾಗಿದ್ದ. ನನ್ನವ ಬರುವಾಗ ಈಗ ದೇವಿದಾಸ ನಿನ್ನವಲ್ಲ, ಇದು ನನ್ನದಲ್ಲ. ಆಮೇಲೆ ಅಗ್ನಿ ಹಾಕಿ ಮೊದಲು ಬೂದಿ ಮಾಡಿದ್ಯಾರನ್ನು? ಧೂಮ್ರಾಕ್ಷನನ್ನು. ಯಜ್ಞ ಕುಂಡಕ್ಕೆ ಅಗ್ನಿ ಹಾಕಿದ್ದಾಳೆ. ಹವಿಸ್ಸಾಗಿ ಕೊಟ್ಟದ್ಯಾರನ್ನು? ಕೋಟಿ ದೈತ್ಯರನ್ನು, ಚಂಡಮುಂಡರನ್ನು. ನೀನು ಯಾರಿಗೆ ಯಜ್ಞ ಮಾಡುವುದಿಲ್ಲ ಅಂತ ಹೇಳಿದ್ಯೋ ಆ ದೇವತೆಗಳಿಗೆ ಸಂಪ್ರೀತಿ ಆಗುವುದಕ್ಕೆ ಬೇಕಾಗಿ ನಮ್ಮವರದ್ದೇ ದೇಹವನ್ನು ಸುಟ್ಟು ಆ ಬೆಂಕಿಗೆ ನಮ್ಮವರನ್ನೇ ಹವಿಸ್ಸಾಗಿ ಸಮರ್ಪಿಸಿ ದಾನವ ಹನನದ ದೇವ ಪಾಲನೆಯ ಸಂಕಲ್ಪವನ್ನು ಹೊತ್ತು ಬಂದಂತ ಅವಳ ಕತ್ತಿಗೆ ದೈತ್ಯಾನ್ವಯವನ್ನು ಬಲಿ ಕೊಡದಿರು ಪ್ರಭೋ. ಯೋಚಿಸು, ವಿಮರ್ಶಿಸು. ರಕ್ತ ಬೀಜ ಆಕೆಯನ್ನು ಹೊಗಳಿದ ಕೊಂಡಾಡಿದೆ. ಸರಿ, ನಿನ್ನ ಅಭಿಪ್ರಾಯ ಅದನ್ನು ತಿಳಿಸು. ಏನು? ಈಗ ಅವಳನ್ನು ಹೊಗಳಿದ ಮೇಲೆ ನಾನು ನನ್ನ ಅಭಿಪ್ರಾಯ ಹೇಳುವುದಲ್ಲ, ಮತ್ತೆ ಎಂತ ಎಲ್ಲರ ಅಭಿಪ್ರಾಯ ಇವರದೆಲ್ಲರೂ ಅವರೆಲ್ಲರ ಮುಖವಾಣಿಯಾಗಿ ಪ್ರಭೋ ನಿನಗೆ ಇದನ್ನೊಂದು ಬಿಡ್ಲಿಕ್ಕಾಗುದಿಲ್ಲ. ಯಾವುದನ್ನು? ಬಿಡು ಮರದ ಬಿಡು ಬಿಡು ಮರದ ತ್ರೈ ಜಗದೊಡನೆ ಜನರಿಗೆ ಭಕ್ತಿಯಿಂದಲೇ ಒಳಬಡುತ್ತಿಗೆ. ತ್ರೈ ಜಗದೊಡನೆ ಜನರಿಗೆ ಭಕ್ತಿಯಿಂದಲೇ ಒಳಬಡುತ್ತಿಗೆ. ಪಡೆದ ಬಳಿಕ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದು ಸುಖವನ್ನು ಬಾಳುವುದೆಂದಲಿ ನುಡಿದ ಒಡಬಡಬರು ಭಂಗೆ ಧೈರ್ಯದಲ್ಲಿ ಅವಳು ಬಿಡು ಮನದವು ಕದಿಗೆ ಪ್ರಭು, ರಕ್ತ ಬೀಜ ನಾವು ಎಷ್ಟು ಸಂಗ್ರಹ ಮಾಡಿದ್ದೇವೆ, ನಾವು ಎಷ್ಟು ಸಾಧನೆ ಮಾಡಿದ್ದೇವೆ ಅಂತ ಮುಖ್ಯ ಅಲ್ಲ ಪ್ರಭು. ಎರಡು ವಿಷಯ ಬಂತ. ಮಾವಿನ ಮರಕ್ಕೆ ಬದಣಿಕೆ ಬಂದ ಹಾಗೆ ಒಂದು ದುರ್ಬುದ್ಧಿ, ಇನ್ನೊಂದು ದುರಹಂಕಾರ. ಅದೆರಡೂ ನಿನ್ನಲ್ಲಿ ಮನೆ ಮಾಡಿದೆ ಪ್ರಭು. ಇಲ್ಲಿಯವರೆಗೆ ನಿನಗೆ ತರುಣಿಯ ಮೋಹ ಇರಲಿಲ್ಲ, ಆ ಮೋಹ ಬಂದಿದೆ. ಇಷ್ಟೆಲ್ಲ ಕೆಟ್ಟದ್ದಾದ್ರು ಬಿಡುವುದಿಲ್ಲ ಎನ್ನುವಂತ ಕೆಟ್ಟ ಅಹಂಕಾರ ನಿನ್ನ ಮನಸ್ಸಿನಲ್ಲಿ ಕೂತಾಗಿದೆ. ಬಿಡು ಮನದ ಮೂರ್ಖತೆ ಬಂದವಳು ತ್ರಯೀ ಜಗದೊಳಗೆ. ನೀನು ಯಾರನ್ನು ಒಡೆಯ ಅಂತ ಒಪ್ಪಿಕೊಂಡದ್ದು? ಬ್ರಹ್ಮನನ್ನು. ಸ್ತುತಿ ಮಾಡುವುದು ಹೇಗೆ? ಓಂ ನಮೋ ಬ್ರಹ್ಮದೇವ. ಪರಮೇಶ್ವರನನ್ನು ಸ್ತುತಿ ಮಾಡುವುದು ಹೇಗೆ? ಓಂ ನಮಃ ಶಿವಾಯ. ನಾರಾಯಣನನ್ನು ಸ್ತುತಿ ಮಾಡುವುದು ಹೇಗೆ? ಓಂ ನಮೋ ನಾರಾಯಣಾಯ. ಸೂರ್ಯನನ್ನು ಸ್ತುತಿ ಮಾಡುವುದು ಹೇಗೆ? ಓಂ ನಮಃ ಸೂರ್ಯಾಯ. ಎಲ್ಲದರಲ್ಲಿ ಓಂಕಾರ ಬೇಕು ಪ್ರಭು. ಆ ಓಂಕಾರ ಎಲ್ಲಿಂದ ಬಂತು? ಎಲ್ಲಿಂದ? ಇವಳಿಂದ ಬಂತು. ನಾವು ಆರಾಧಿಸುವ ಪ್ರತಿಯೊಂದು ದೇವ ದೇವಿಯರಿಗೆ ಮೂಲ ಶಕ್ತಿಯಾಗಿ ತ್ರೈ ಜಗದೊಡತಿಯಾಗಿ ಇವಳ ಆಲಂಬನ ಇಲ್ಲದೆ ಇದ್ರೆ ಯಾವ ದೇವ ಶಕ್ತಿಯೂ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ನಾವು ಆರಾಧಿಸುವ ನದಿಗಳಿಗೆಲ್ಲ ಸೇರುವ ಸಾಗರದಂತಿರುವ ಇವಳನ್ನು ಕೆಣಕದಿರು ಪ್ರಭು. ಜಡಜ ಪೀಠನ ವರ ಇಲ್ಲಿಯವರೆಗೆ ನಡೆದು ಹೋಯಿತು ಪ್ರಭು. ಜಿಯಾ, ನಾವು ಕುಡಿಯುವಂತಹ ಹಾಲು ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡ್ತದೆ. ಕ್ಷಯ ರೋಗ ಬಂದ್ರೆ ಅದೇ ಹಾಲು ನಮಗೆ ವಿಷವೂ ಆಗ್ತದೆ ಪ್ರಭಾ. ಈಗ ನಮಗೆ ಅವಳ ವಿರೋಧ ಎನ್ನುವ ಕ್ಷಯ ರೋಗ ಬಂದಿದೆ. ಇಲ್ಲಿಯವರೆಗೆ ಜಡಜ ಪೀಠನ ವರ ಎನ್ನುವ ಹಾಲು ನಮ್ಮ ಆರೋಗ್ಯಕ್ಕೆ ಪುಷ್ಟಿಯಾಗಿತ್ತು. ಅವಳ ವಿರೋಧ ಎನ್ನುವ ಕ್ಷಯ ರೋಗ ಬರುವಾಗ ಜಡಜ ಪೀಠನ ವರ ನಮಗೆ ವಿಷವಾಗಿದೆ ಪ್ರಭು. ಯೋಚಿಸು, ವಿಮರ್ಶಿಸು. ನೀ ನಡೆಯುವ ಹಾದಿಯಲ್ಲಿ ದಾನವರ ಕಣ್ಣೀರು ಉಂಟು ಪ್ರಭು. ನೀ ನಡೆಯುವ ಹಾದಿಯಲ್ಲಿ ದಾನವರ ರಕ್ತ ಉಂಟು ಪ್ರಭು. ನೀ ನಡೆಯುವ ಹಾದಿಯಲ್ಲಿ ದಾನವರ ಹೆಣ ಉಂಟು ಪ್ರಭು. ದಾರಿ ಜಾರಿ ಮುಗ್ಗರಿಸಿ ಬೀಳುವಂತಹ ಈ ಸಂದರ್ಭದಲ್ಲಿ ಅವಳೊಂದಿಗೆ ಹೋರಾಟ
ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜಿಯಾ, ಯಾವುದನ್ನಾದ್ರೂ ನಾವು ಬಿಟ್ಟೆವು. ಪ್ರಪಂಚದಲ್ಲಿ ನಮ್ಮ ಅಸ್ತಿತ್ವ ಬೇಕಾದ್ರೆ ಅಮ್ಮನನ್ನು ಮರೆತು ಯಾವುದಾದ್ರೂ ಉಂಟಾ? ಇಲ್ವಲ್ಲ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಏನು ಪದಾರ್ಥ ಆಗಲಿ ಉಪ್ಪು ಹಾಕದಿದ್ರೆ ಯಾವುದಕ್ಕಾದ್ರೂ ರುಚಿ ಉಂಟಾ? ಯಾವ ಸಂಬಂಧ ಇರಲಿ, ಅಪ್ಪ ಇರ್ಲಿ ತಾಯಿಯ ಗಂಡ, ಅಣ್ಣ ಹೇಗೆ ತಾಯಿಯ ಮಗ, ಮಾವ ಹೇಗೆ ತಾಯಿಯ ಅಣ್ಣ, ಸಹೋದರಿ ಹೇಗೆ ತಾಯಿಯ ಮಗಳು, ಯಾವ ಸಂಬಂಧ ಇರಲಿ ತಾಯಿಯಿಂದ ಆರಂಭ ಪ್ರಭು. ಲೋಕದ ತಾಯಿ ಬಂದಿದ್ದಾಳೆ, ಅವಳನ್ನು ಬಿಟ್ಟರೆ ಬೇರೆ ಬಾಂಧವ್ಯ ಇಲ್ಲ. ನಾವು ವಿರೋಧಿಗಳ ಮುಂಭಾಗದಲ್ಲಿ ಕೈ ಮುಗಿದ್ರೆ ನಮ್ಮ ಸ್ವಾಭಿಮಾನಕ್ಕೆ ಬಿಟ್ಟು, ಅಮ್ಮನ ಮುಂಭಾಗದಲ್ಲಿ ಕೈ ಮುಗಿದ್ರೆ ನಮಗೆ ಆಶೀರ್ವಾದದ ಬಲ. ಅವಳು ವಿರೋಧಿ, ಅವಳು ದೇವಿ, ಇದೆಲ್ಲ ಬದಿಗಿಡು. ಬಂದವಳು ತಾಯಿ. ತಾಯಿ ಗೆದ್ದವರನ್ನು ನೋಡುವುದಲ್ಲ, ತಾಯಿ ಸೋತ ಮಗನನ್ನು ನೋಡು. ನೀನನ್ನ ಮಗನ ಹಾಗೆ ನೋಡ್ಬೇಕಾ? ನೀನು ಗೆಲ್ತೇನೆ ಅಂತ ಹೋಗಬೇಡ, ಸೋತಿದ್ದೇನೆ ಅಂತ ತೋರಿಸು. ಕತ್ತಿ ಕೆಳಗಿಡು, ಬೀಳುದು ಹೇಗಿರ್ಬೇಕು ಗೊತ್ತುಂಟ? ಇಲ್ಲಿಂದ ನೇರ ಅವಳ ಪಾದ ಬುಡಕ್ಕೆ. ನೀನು ಬರುವಾಗ ನಾನು ಭಾವಿಸಿಕೊಂಡೆ ನನಗಿಂತ ಮೊದಲು ಇವ ಹೋಗ್ತಾನೆ, ಏನಾದ್ರೂ ಒಂದು ಮಾಡ್ತಾನೆ ಅಂದ್ರೆ. ನಾನು ಮಾತಾಡುದಿಲ್ಲ, ಅದೊಂದು ಆಗಾಗ ಸ್ಫೋಟ ಆಗುದನ್ನು ನಿಲ್ಲಿಸು. ನೀನು ಮಾತಾಡೋದು ಕೇಳಲಿಕ್ಕಿಲ್ಲ. ಹೌದಾ? ಇನ್ನು ಬರ್ಲಿಕ್ಕಿಲ್ಲ ಅದು. ಆಯ್ತು, ಆಯ್ತಲ್ಲ. ಒಂದು ವೇಳೆ ಇನ್ನು ಬಂದ್ರೆ ನಿನ್ನ ಆಜ್ಞೆ ಸರಿ ಇಲ್ಲ ಅಂತ ಅರ್ಥ. ರಕ್ತಭೇದ ಏನೆಂಬುದಾಗಿ ಭಾವಿಸಿಕೊಂಡೆ. ಇಲ್ಲಿ ಬಂದು ನಿನ್ನದು ಬೇರೆ. ಅವಳ ಆದಿಮಾಯೆ, ಲೋಕವನ್ನೇ ಕಾಯುವ ತಾಯಿ, ಸರ್ವೇಶ್ವರಿ. ಸ್ವಲ್ಪ ಹೇಳಿದ್ದು ಎಂತ ಸ್ವಲ್ಪ ಹೇಳಿದ್ದು? ಎಲ್ಲ ಹೇಳುದು ಬೇಡ ಅಂತ. ಇನ್ನು ನಿನ್ನಿಂದ ನೀತಿ ಪಾಠವನ್ನು ನಾನು ಕಲಿಬೇಕಾ? ಪಾಠ ಅಲ್ಲ, ಮತ್ತೆಂತದು? ನೆನಪಿಸು. ಎಂತ ನೆನಪಿಸುವುದು ನೀನು? ಸಣ್ಣದಿರುವಾಗ ಮಗುವಿಗೆ ತಾಯಿ ಕಷಾಯ ಕೊಡ್ತಾಳೆ. ಅದೇ ತಾಯಿ ರುಗ್ಣ ಶೈಲಿಯಲ್ಲಿರುವಾಗ ಅದೇ ಮಗ ಅವಳಿಗೆ ಬಾಯಿಗೆ ಕಷಾಯ ಕೊಡುವುದಿಲ್ಲ, ಹಾಗೆ ಕೊಟ್ಟದ್ದು. ಈಗ ಈಗ ಯಾರು ಸಣ್ಣ ಮಗು? ಯಾರು ಯಾರು ಸಣ್ಣ ಮಗು? ಸಣ್ಣ ಮಗು ಅಲ್ಲ. ಮತ್ತೆಂತದು? ನೀನೊಂದು ಸ್ವಲ್ಪ ಈ ವಿಷಯದಲ್ಲಿ ರುಗ್ಣ ಶೈಲಿ. ದೈಹಿಕ ದೇವರಾಣೆಗೂ ನಿನಗೆ ದೈಹಿಕ ಆರೋಗ್ಯ ಅಲ್ಲ, ನಿನಗೆ ಮಾನಸಿಕ ಆರೋಗ್ಯ ಸರಿ. ಮಾನಸಿಕ ರೋಗಿ ಎಂಬುದಾಗಿ ಭಾವಿಸಿಕೊಂಡೆ. ಹಾಗೆ ರೋಗಿ ಅಲ್ಲ, ಈ ವಿಷಯದಲ್ಲಿ ಮಾನಸಿಕವಾಗಿ ನೀನು ಇಷ್ಟು ಜನರ ಮುಂದೆ ನನ್ನ ಮರ್ಯಾದೆ ತೆಗೆಯಲಿಕ್ಕೆ ಬಂದದ್ದ ನೀನು? ನಿಜವಾಗಿ ನಿನ್ನ ಎದುರು ನಾನು ಹೇಳಿದೆ, ಹಿಂದಿನಿಂದ ಎಷ್ಟು ಜನ ಹೇಳ್ತಾ ಇದ್ದಾರೆ ನಿನಗೆ ಮಾನಸಿಕ ಅಂತ. ಅವರನ್ನೇ ಮುಂದೆ ಬರಿಸು. ಅದಕ್ಕೆಲ್ಲ ಅವರಿಗೆ ಮುಂದೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಅವರೆಲ್ಲರ ಮುಖವಾಣಿಯಾಗಿ ನಾನು ಬಿಡು ಮನದ ಮೂರ್ಖತೆ ಅಂತ ಹೇಳಿ. ಹಾಗಾದ್ರೆ ನಾನು ಮೂರ್ಖ ಅಂತ ಲೆಕ್ಕವ? ಮೂರ್ಖ ಅಂತ ಅಲ್ಲ, ಯಾಕೆ ಈಗ ತಂದದ್ದು ಅಂತ. ಯಾವಾಗಲೂ ಕುಡಿಯುವ ಕುಡಿ, ಯಾವಾಗಲೂ ಕುಡಿಯುವ ಕುಡಿ. ಇಷ್ಟರವರೆಗೆ ಕುಡಿಯದೆ ಅಂತ ನೀನು ಯಾಕೆ ಕುಡಿಯುವುದು? ಎಂತ ನಿನಗೆ ಕುಡಿಯುವ ವಿಷಯ ಎಂತದು? ಎಂತದು ಕುಡಿಯುವುದು? ನಾನು ಅಷ್ಟು ಮಾತಾಡಿದ್ದೇನೆ, ಅದು ಯಾವುದು ನೆನಪಿಲ್ಲ ನಿನಗೆ. ಇದು ಸರಿ ನೆನಪು. ಅದು ಈಗ ಮಾತಾಡಿದಲ್ವ ನೀನು? ಈ ಯಾವ ವಿಚಾರ ಆದಿತ್ತು, ಈ ಕುಡಿಯುವ ವಿಷಯವನ್ನು ನನ್ನ ಮುಂದೆ ಹೇಳ್ಬೇಡ. ಈಗ ನೋಡಿದ್ರೆ ಕುಡಿಲೇಬೇಕಲ್ಲ? ಯಾಕೆ ಕುಡಿಯಲೇಬೇಕು? ಎಂತದು ನೋಡಿದ್ರೆ ಕುಡಿಯಲೇಬೇಕು? ಅದನ್ನು ನೋಡಿದ್ರೆ ಆಗುದಿಲ್ಲ ನನಗೆ. ಅದೇ ಕೆಲವರಿಗೆ ನೋಡಿದ್ರೆ ಆಗುದಿಲ್ಲ, ಕುಡಿಯುವುದೇ. ಹಾಗಾದ್ರೆ ನಾನು ಕುಡುಕ ಅಂತ ಅರ್ಥವ? ಅಲ್ಲ, ಹೇಳಿದ್ದು ನಾನು ಈ ವಿಷಯದಲ್ಲಿ ಇವಳ ವಿಷಯದ ಅಮಲನ್ನು ಕುಡಿದಿದ್ದ. ಹೌದಾ? ಮತ್ತೆಂತದ್ದು ನಿನ್ನ ಕಷಾಯ? ಯಾವ ಕಷಾಯ? ಅಮ್ಮ ಕೊಟ್ಟ ಕಷಾಯ ಎಂತದು? ಆರೋಗ್ಯ ಒಳ್ಳೇದಾಗ್ಲಿಕ್ಕೆ ಕಷಾಯ. ನಿನ್ನ ಕಷಾಯಕ್ಕೆ ಬೆಂಕಿ ಬಿತ್ತು. ಬೆಂಕಿ ಹಾಕಿದ ಮೇಲೆ ಕಷಾಯ ಆಗುದ? ನನ್ನ ಬಗ್ಗೆ ಏನು ಗೊತ್ತಾ ನಿನಗೆ? ಏನು ಗೊತ್ತ ನಿನಗೆ? ಕಡುಗಲಿತನದಿಂದ ಪಡವಿಸಿದಂತ ನನಗೆ ಆ ಪಾಠ ಹುಡುಗಿ ನನಗೆ ಯಾವ ಲೆಕ್ಕ? ಎಂತದು ಹೀಗೆ ತೋರಿಸುವುದು? ಎಂತದು? ಈ ಒಂದು ವಾಕ್ಯ ಉಂಟಲ್ವ, ದಯವಿಟ್ಟು ಬರುವ ವರ್ಷ ಆದ್ರೂ ಬದಲಿಸಿ, ಆಯ್ತಾ? ಇನ್ನು ಬರುವ ವರ್ಷ ಬದಲಿಸಿ. ಈ ವರ್ಷ ಬದಲಿಸಲಿಕ್ಕೆ ಈ ವರ್ಷ ಬೇಡ, ಬರುವ ವರ್ಷ ಬದಲಿಸಿ. ಯಾಕೆ? ನಾನು ನನಗೆ ಕೇಳಿ ಸಾಕಲ್ಲ. ನಾನು ಎಲ್ಲಿ ಆದ್ರೂ ಬದಲಿಸಿ ಮಾತಾಡಿದ್ರೆ ಹಿಂದಿನಿಂದ ಕೇಳ್ತಾರಲ್ಲ ಹೇಗೆ ತಪ್ಪಿ ಮಾತಾಡಿದೆ ಅಂತ. ಇನ್ನು ಕೇಳುವುದು ಬೇಡ ಅಂತ ಅದನ್ನೇ ಮುಂದುವರಿಸಿದ್ದು ನಾನು. ಬಹುಶಃ ಹೀಗೆ ಎಂತದು? ಉಳಿದದ್ದು ಯಾವುದು ಮಾತಾಡಿದ್ರು ನೀವು ತಪ್ಪು ಮಾತಾಡ್ತೀವಿ, ಇದೊಂದೇ ಸರಿ.
ಮಾಡ್ತಾರೆ. ಓ ರಕ್ತಬೀಜ, ಈಗ ಗೊತ್ತಾಯ್ತು ನನಗೆ ನಿನ್ನ ಬದುಕುವ ಬುದ್ಧಿ ಅಲ್ವಾ? ಎಂತದು? ಓ ರಕ್ತ ಏ ರಕ್ತ ರಕ್ತ ಬೀಜ ಅಂತ ಕಂಡ್ರೆ ಸಾಕು. ಅದೊಂದು ಓ ರಕ್ತ ಏ ರಕ್ತ ಅದೆಲ್ಲ ಬೇಡ. ಅದನ್ನು ಮಾತಾಡುವಾಗ ಬರ್ತದೆ. ರಕ್ತಬೀಜ, ನಿನ್ನ ಬದುಕುವ ಬುದ್ಧಿ ಈಗ ಸರಿ ಆಯ್ತಾ? ಇದು ಸರಿ ಆಯ್ತಲ್ಲ? ನಿನ್ನ ನಮಗೆಲ್ಲ ಬದುಕಲಿಕ್ಕೆ ಬುದ್ಧಿ ಬೇಕು. ಹೌದಾ? ನಿನ್ನ ಮುಖ ನೋಡುವಾಗ ನನಗೆ ಗೊತ್ತಾಗಿದೆ. ಏನಾಗಿದೆ? ಹೆದರಿದೆಯಾ? ಹೆದರಿದೆಯಾ? ನಾನು ಹೇಗೆ ನನ್ನ ಸಮ್ಮುಖದಿಂದ ಸರಿ, ತಗ್ಗಿನ ಸ್ವರದಲ್ಲಿ ಹೇಳ್ತೇನೆ. ನೀನೆಂತದ ಹೇಳಿ? ರಣ ಹೇಳಿ ಅಂತ. ಇನ್ನೊಮ್ಮೆ ರಣ ಹೇಳಿ ಎಂದರೆ ಅಜ್ಜನ ಹಣೆ ಉಂಟು. ಯಾರ ಮೇಲೆ ಆ ಹಣೆಯನ್ನು ಹಾಕಿ ನನ್ನನ್ನು ಕೊಡ್ಬೇಡ ಮಾರಾಯ. ನಮ್ಮ ಅಜ್ಜ ಬ್ರಹ್ಮದೇವ, ಅವನ ಹಣೆ ಉಂಟು. ಇನ್ನೊಮ್ಮೆ ರಣಹೇಡಿ ಎನ್ನದಿಲ್ಲ. ರಣಹೇಡಿ ಹೌದಾದ್ರೆ ನಾನು ಮುಸುಕು ಹಾಕಿ ಮಲಗುತ್ತಿದ್ದೆ. ಕೆಲವರೆಲ್ಲ ವೇತನ ಇದ್ರೆ ಮಾತ್ರ ಬರುವುದು. ಸೇವೆಗೆ ಅವರದ್ದು ಕಾರ್ಯಕ್ರಮವೇ ಅವರ ವಿಷಯ. ಅವರ ಸೇವೆಗೆ ಇಲ್ವೇ ಇಲ್ಲ. ವೇತನ ಸಿಕ್ಕಿದ್ರೆ ಮಾತ್ರ ಬರುವುದು. ಎಷ್ಟು ದೊಡ್ಡ ದುರ್ಬುದ್ಧಿಗಳು, ಎಷ್ಟು ದೊಡ್ಡ ಸ್ವಾರ್ಥಿಗಳು. ನಮ್ಮದೊಂದು ಕ್ರಮ ಉಂಟು. ಶುರುವಿಗೆಲ್ಲ ಕೊನೆಗೆಲ್ಲ ಏನಿದ್ರು ಮಧ್ಯದಲ್ಲಿ. ಹೌದೌದು. ಹಾಗಾಗಿ ನಿನ್ನ ತುದಿ ಬುಡ ಸರಿ ಇಲ್ಲ. ತುದಿ ಬುಡ ಸರಿ ಇಲ್ಲ ಅಂತ ನೀನು ಮಾತಾಡಬೇಡ. ಆಯ್ತು ಪ್ರಭಾ, ಇನ್ನು ಮಾತಿಲ್ಲ. ನನ್ನದು ಕಾರ್ಯದಲ್ಲಿ ನಿನಗೆ ತೋರಿತಾನೆ. ಈ ವನದ ಮಧ್ಯದಲ್ಲಿ ಆಗಾಗ ಕೇಳುದು ನೋಡಿ. ಎಲ್ಲಿಂದ ಅದು ಸ್ವರ ಬರುವುದು? ಎಲ್ಲಿಂದ? ಗಾಯನದ ಸ್ವರ. ತಾನಾವಿ ತಾನಾ ವರ್ತುಲಾಕಾರಗಳಿಂದ ಹಾಡುತ್ತಿರುವ ಇವಳ ಗಾಯನ. ಆಹಾ ಆಹಾ, ಓಲಿ ನೋಡಿ, ಕೋಗಿಲೆ ಮರಿ ಕೂತಾದ್ದು.
ಕಾಗೆಯ ಅಡಿಯಲ್ಲಿ. ಇಲ್ಲಿ ನೋಡಿ, ಹುಲ್ಲೆ ಮರಿ ನೋಡಿ, ಹುಲಿಯ ಒಟ್ಟಿಗೆ, ಹಾವಿನ ಮರಿ ನೋಡಿ, ಮುಂಗುಸಿಯ ಒಂದಿಗೆ, ಜಾತಿ ವೈರವೇ ಇಲ್ಲ. ಆಹಾ, ಜಾತಿ ವೈರವಿಲ್ಲದಂತಹ ಪ್ರಶಾಂತವಾದ ವಾತಾವರಣದ ಮಧ್ಯೆ ಪ್ರಭಾವಲಯವನ್ನೇ ಕದಂಬ ವನದಲ್ಲಿ ಸೃಷ್ಟಿ ಮಾಡಿ ನೋಡಿ, ಅವರದ್ದೊಂದು ಲೋಕವೇ ಬೇರೆ, ಬೇರೆ ಲೋಕದಲ್ಲಿದ್ದಾರೆ. ಇಷ್ಟು ರಕ್ಕಸರು ಸತ್ತಿದ್ದಾರೆ, ಇಷ್ಟು ರಕ್ತ ಬಿದ್ದಿದೆ, ಅವರು ಯಾವುದೋ ಒಂದು ಲೋಕದಲ್ಲಿದ್ದಾರೆ. ಬಹುಶಃ ಇಲ್ಲಿವರೆಗೆ ಸಿಗ್ಲಿಲ್ಲ ಕಾಣ್ತದೆ. ಯಾಕೆ ಸಿಗ್ಲಿಲ್ಲ? ನಮ್ಮವರು ಯಾವುದು ಕೊಡ್ಲಿಕ್ಕೆ ಬಿಡ್ಲಿಲ್ಲ, ಇಲ್ಲಿವರೆಗೆ ಹಿಂಸೆಯೇ ಕೊಡ್ತಿದ್ದಾರೆ. ಈಗ ಸಿಕ್ಕಿದೆ ನೋಡಿ, ಒಂದು ಬಹಳ ನಂತರ ಸಿಕ್ಕಿದ ಒಂದು ತೃಪ್ತಿ ನೋಡಿ. ಇಲ್ಲಿ ಎಂಥದಾದ್ರೂ ಅವರಿಗೆ ಗೊತ್ತಿಲ್ಲ. ಇರಲಿ, ಅವರವರಿಗೆ ಅವರವರದ್ದು ಸಂತೋಷ. ಬಾಲ್ಯದಲ್ಲಿರುವಾಗ ಕ್ರೀಡೆಯಲ್ಲಿ ಆಸಕ್ತಿ, ಯೌವನಕ್ಕೆ ಬರುವಾಗ ತರುಣಿಗೆ ತರುಣನಲ್ಲಿ, ತರುಣನಿಗೆ ತರುಣಿಯಲ್ಲಿ, ವೃದ್ಧಾಪ್ಯದಲ್ಲಿ ಮೊಮ್ಮಕ್ಕಳ ಆಟ ನೋಡುವುದರಲ್ಲೇ ವೃದ್ಧರಿಗೆ ಆಸಕ್ತಿ. ಆಸಕ್ತಿ ಒಳಗೇ ಇರ್ತದೆ, ನಾವು ಹುಡುಕುವ ಜಾಗ ಮಾತ್ರ ಬೇರೆ ಬೇರೆ ಆಗಿರ್ತದೆ. ನಾವು ಯಾವುದರಲ್ಲಿ ಹುಡುಕಿದೆವು? ಮತ್ತೊಬ್ಬರ ರೋದನದಲ್ಲಿ, ಮತ್ತೊಬ್ಬರ ಸಾವಿನಲ್ಲಿ, ಮತ್ತೊಬ್ಬರ ಚೀತ್ಕಾರದಲ್ಲಿ, ಮತ್ತೊಬ್ಬರನ್ನು ತುಳಿಯುವುದರಲ್ಲಿ ನಾವು ಆನಂದವನ್ನು ಕಂಡೆವು. ಅಲ್ಲಿರುವುದಲ್ಲ ಆನಂದ. ನಿಜವಾದ ಆನಂದ ಇರುವುದು ಪ್ರತಿಯೊಬ್ಬರಿಗೂ ಪ್ರಶಾಂತ ಕೊಡುವುದರಲ್ಲಿ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿಯೇ ಇರಬೇಕು. ಕದಂಬವನವನ್ನು ಕಾತ್ಯಾಯಿನಿ ಬದಲಿಸಿ ಬಿಟ್ಟಿದ್ದಾನೆ. ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಹಿಂದೆ ಮುಂದೆ ತೂಗುತ್ತಾ ಇರುವ ಇವಳು ಹೇಗಿದ್ದಾಳೆ? ಗಾಢಗರ್ವ. ಮರದಲ್ಲಿ ಮಂದಾಗ್ನಿ ಇರ್ತದೆ, ಮರವನ್ನೇ ಸುಡುವ ಮಂದಾಗ್ನಿ ಆದರೂ ಮರದ ಒಳಗೆ ಶಾಂತವಾಗಿರ್ತದೆ. ಅದನ್ನು ತಿಕ್ಕಿದರೆ ಮಾತ್ರ ಆ ಮಂದಾಗ್ನಿ ಹೊರಗೆ ಬರುವುದು. ಒಳಗಿರುವ ಗರ್ವ, ಇವಳ ಆಚ್ಛಾದನೆ ಮಾಡಿಕೊಂಡಂತಹ ಶಿವೆಯ ಒಳಗೆ ಸುಪ್ತವಾಗಿ ಮಲಗಿತ್ತು. ನಾವು ಘರ್ಷಿಸಿದೆವು, ನಾವು ತಿಕ್ಕಿದೆವು, ಹಾಗಾಗಿ ಒಳಗಿರುವ ಗರ್ವ ಹೊರಗೆ ಬಂದಿದೆ. ಇವಳು ಕಡಿಲಿಕ್ಕೆ ಕತ್ತಿ ಎತ್ತಿಕೊಂಡು ಬಂದಿದ್ದಾಳೆ. ನಮ್ಮವರು ಮಾಲೆ ಹಾಕು ಅಂತ ಕುತ್ತಿಗೆ ಕೊಡ್ತಾ ಇದ್ದಾರೆ. ಅವಳಿಗೆ ಕಡಿಲಿಕ್ಕೆ ಸುಲಭ ಆಗಲಿಲ್ವ? ಎಷ್ಟು ಕಲಿತ್ರೇನು, ಎಷ್ಟು ವೇದಾಂತ ಓದಿದ್ರೇನು, ಎಷ್ಟು ನಾನು ವಿದ್ವಾಂಸ ಅಂತ ಸಂಭ್ರಮ ಪಟ್ರೇನು. ಇರುವ ಸಾಸಿವೆ ಎಣ್ಣೆಯೂ ಸಂಬಾರಕ್ಕೆ ಆದೀತು. ಒಗ್ಗರಣೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಪಾಯಸಕ್ಕೆ ಹಾಕ್ಲಿಕ್ಕೆ ಆಗ್ತದ? ನಮ್ಮವರು ಕಲಿತ ವಿದ್ಯೆ ಹಾಗಾಯಿತು. ಶ್ವಾನ ಕಪಾಲದಲ್ಲಿರುವ ಹಾಲಿನ ಹಾಗೆ ಅದನ್ನು ಕುಡಿಲಿಕ್ಕಾಗ್ತದ? ದನದ ಹಾಲು ಪಂಚಾಮೃತಕ್ಕಾಗ್ತದೆ, ಶ್ವಾನದ ಕೆಚ್ಚಲಿನ ಹಾಲು. ಆದರೆ ಅದರ ಮರಿಗಳಿಗಾದೀತು, ಮತ್ತು ಯಾವುದಕ್ಕೂ ಉಪಯೋಗ ಇಲ್ಲ. ನಮ್ಮ ವಿದ್ಯೆ ಹಾಗಾಗಿ ಹೋಯಿತು. ಗೋವುಗಳನ್ನು ಆರಾಧಿಸಲಿಲ್ಲ, ಬ್ರಾಹ್ಮಣರಿಗೆ ಗೌರವ ಕೊಡಲಿಲ್ಲ, ವೇದವನ್ನು ಗೌರವ ಭಾವದಿಂದ ನೋಡಲಿಲ್ಲ, ಸ್ತ್ರೀಯರನ್ನು ತುಚ್ಛವಾಗಿ ಕಂಡೆವು. ಗೋಮಾತ ನಮಗೆ ಒಬ್ಬಳೇ ತಾಯಿ ಇರುವುದಲ್ಲ, ಹೆತ್ತ ತಾಯಿ ಮಾತ್ರ ತಾಯಿ ಅಲ್ಲ. ಗೋಮಾತ, ವೇದ ಮಾತ, ದೇಶ ಮಾತ, ದೇಹ ಮಾತ, ಹಾಗೂ ಜನ್ಮಭೂಮಿ ಎನ್ನುವ ಮಾತೆ. ಯಾವನು ಸ್ತ್ರೀಯರಿಗೆ ಗೌರವ ಕೊಡುವುದಿಲ್ಲ, ಯಾವನು ಗೋವುಗಳಿಗೆ ಗೌರವ ಕೊಡುವುದಿಲ್ಲ, ಯಾವನು ವೇದಕ್ಕೆ ಗೌರವ ಕೊಡುವುದಿಲ್ಲ, ಯಾವನು ತಾಯಿಗೆ ಗೌರವ ಕೊಡುವುದಿಲ್ಲ, ಯಾವನು ಹುಟ್ಟಿದ ದೇಶದ ಗೀತೆಯನ್ನು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ, ಅವ ಬದುಕಲಿಕ್ಕೆ ಅರ್ಹ ಅಲ್ಲ. ನಮಗೆ ಯಾವ ಅರ್ಹತೆ ಉಂಟು? ಎಲ್ಲವನ್ನು ವಿರೋಧಿಸಿದ್ದೇವೆ. ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯನ್ನೊರೆದು ಬಂದಿ. ತಾಯಿಯನ್ನು ಮನೆಯಿಂದ ಒದ್ದು ಓಡಿಸಿದ ಮಗನಾದರೂ ಬಿದ್ದಾಗ ಅವ ಮನೆಯಿಂದ ಒದ್ದು ಓಡಿಸಿದ್ಯಾಕೆ? ಹೆಂಡತಿಯ ಮಾತು ಕೇಳಿ. ಬಿದ್ದಾಗ ಅಯ್ಯೋ ಹೆಂಡತಿ ಅಂತ ಹೇಳೋದಿಲ್ಲ, ಅಯ್ಯೋ ಅಮ್ಮ ಅಂತಲೇ ಹೇಳುದವ. ಯಾಕೆ? ಅವನನ್ನು ಅಮ್ಮನಷ್ಟು ಪ್ರೀತಿಸುವುದು ಹೇಗೆ ಅಂತ ಹೇಳಿಕೊಟ್ಟವರು ಬೇರಿಲ್ಲ. ನಮಗಾದರೂ ನೋವಾಗುವಾಗ ಬರುವುದು ಅದೇ. ಅಯ್ಯೋ ಶಿವನೇ ಶಿವನೇ, ಅವನನ್ನು ದಾಟಿದ್ದೇವೆ, ಅವನನ್ನು ತುಳಿದಿದ್ದೇವೆ, ಆದರೂ ಏನು ಮಾಡಲಿ ಇನ್ನೇನ ಕಟ.
ಶುಂಭನ ಕೂಡಿ ಭಾಷೆಯನ್ನೊರಿದು ಬಂದಿಗೆ ಹೇಗೆ ಸರಿ ಮಾಡಲಿ? ಇವಳು ಮನಸ್ಸು ಮಾಡಿದರೆ ಆಗ್ತದೆ, ಇವಳು ಮನಸ್ಸು ಮಾಡಿದರೆ ಸತ್ತವ ಬದುಕುತ್ತಾನೆ, ಸಾಯಬೇಕಾದವ ಬದುಕುವುದಿಲ್ವೇ? ನಮಗೆ ಶ್ರದ್ಧೆ ಬೇಕು. ಶ್ರದ್ಧೆ ಇಟ್ಟುಕೊಂಡು ನಾವು ವಿಷ ಕುಡಿದರೂ ಬದುಕುತ್ತೇವೆ. ಶ್ರದ್ಧೆ ಇಲ್ಲದೆ ಅಮೃತ ಕುಡಿದವನ ಹೊಟ್ಟೆಯೂ ಹಾಳಾಗುತ್ತದೆ. ಶ್ರದ್ಧೆಯಿಂದ ಕೇಳಿಕೊಳ್ಳುವ, ಬದುಕು ಕೊಟ್ಟಾಳೋ ಸಾವು ಕೊಟ್ಟಾಳೋ ಅವಳು ಯಾವುದೇ ಕೊಡಲಿ ನಾವು ಪ್ರಸಾದ ಅಂತ ಸ್ವೀಕರಿಸುವ. ನುಡಿಸಿದಪೆ ಶುಂಭನಿಗೆ ಬೇಕಾಗಿ ಮಾತಾಡಿಸ್ತೇನೆ. ಸಿಗುವುದು ನನ್ನ ಪ್ರಾಪ್ತಿ, ಕೊಡುವುದು ಅವಳ ನಿರ್ಣಯ. ಭಕ್ತಾನಾಂ ಪರಿರಕ್ಷಿ. ಪಾದದ್ವಯಗಳಿಗೆ ಪುಡಮಟ್ಟಿದೆ ನಮಗೆ. ನನ್ನ ಹೆಸರು ರಕ್ತಬೀಜ, ಶೋಣಿತಾಪುರದಿಂದ ಬಂದೆ. ಅಮ್ಮ, ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಾನೊಬ್ಬನೇ ರಕ್ತ ಬೀಜ ಅಲ್ಲ, ನಾವೆಲ್ಲ ರಕ್ತದಿಂದಲೇ ಬೀಜ ಹಾಕಿದವರು. ನಾವು ಮತ್ತೆ ನೀರು ಗೊಬ್ಬರಕ್ಕೆ ಬೀಜ ಹಾಕಿದ್ದಲ್ಲ, ಮತ್ತೊಬ್ಬರ ರಕ್ತಕ್ಕೆ ನಮ್ಮ ಬೆಳೆಯ ಬೀಜವನ್ನು ಹಾಕಿದವರು. ಬಹುಶಃ ಈ ಸಲದ ಕೊನೆಯ ರಕ್ತ ಬೀಜ ಇಲ್ಲಿಯವರೆಗೆ ಬಂದವರಲ್ಲಿ. ಅಮ್ಮ, ಹಂಬಲಿಸಿದ ಯಾರೋ ಶೋಣಿತಾಧಿಪ ಶುಂಭ. ನೀನೇನು ಮಾಡಿದೆ? ಚೂಣಿಯ ಬಯಸಿದೆ. ಸತ್ಯ ಹೇಳಬೇಕಮ್ಮ. ಕೆಲವು ಕಡೆಯಲ್ಲಿ ಸುಳ್ಳು ಹೇಳಿದರೂ ಸತ್ಯ ಹೇಳದ ಪಾತಕ ಬರುವುದಿಲ್ಲ. ಇಲ್ಲಿ ಸ್ತ್ರೀ ನರ್ಮ ವಿವಾಹೇಶು ವೃತ್ಯರ್ಥೆ ಪ್ರಾಣ ಸಂಕಟೆ ಗೋಬ್ರಾಹ್ಮಣ ಹಿತಾರ್ಥೆ ನಾನೃತಂ ಸಾಜ್ಜುಗುಪ್ಸಿತಂ. ಶೃಂಗಾರದ ಸಮಯದಲ್ಲಿ ಹೆಣ್ಣಿನಲ್ಲಿ ಸುಳ್ಳು ಹೇಳಬಹುದು. ನಿನ್ನ ಮುಖ ಅಂದ್ರೆ ಎಂಥದ್ದು? ರಂಬೆ ಮೇನಕ್ಕೆ ಎಲ್ಲ ನಿನ್ನ ಎದುರಿನಲ್ಲಿ ಸತ್ರು ಮರುದಿವಸ ಕೋಪ ಬರ್ತದೆ. ನಿನ್ನ ಮುಖವು ಅದು ಮುಂಗುಸಿ ಹಾಗೆ ಉಂಟು. ಅದಕ್ಕೆ ಹೇಳಲಿಕ್ಕುಂಟ, ನಿನ್ನೆ ರಾತ್ರಿ ಮೇನಕ್ಕೆ ರಂಬೆ ಅಂತ ಹೇಳಿದ್ದೀರಿ, ಗೊತ್ತು ಮುಂಗುಸಿ ಅಂತ ಹೇಳ್ತೀರಾ ಅಂತ. ಅದು ಶೃಂಗಾರದ ಸಮಯದಲ್ಲಿ ಹೇಳ್ಬೋದು. ನರ್ಮ ಹಾಸ್ಯ ಪ್ರಸಂಗದಲ್ಲಿ ಅದರಲ್ಲಿ ಎಷ್ಟು ಸರಿ ಅಂತ ಹೆಚ್ಚು ವಿಮರ್ಶೆ ಮಾಡಲಿಕ್ಕಿಲ್ಲ, ಹಾಸ್ಯ ಅದು. ಅದರಲ್ಲಿ ಕೆಲವು ಸುಳ್ಳು ಹೇಳ್ಬೋದು. ವಿವಾಹೇಶು ಮದುವೆ ಆಗುವಾಗ ಎಲ್ಲ ಸತ್ಯ ಹೇಳ್ತಿದ್ರೆ 100ರಲ್ಲಿ 98 ಜನ ಗೃಹಸ್ಥರೇ ಆಗ್ತಿರ್ಲಿಲ್ಲ. ಒಂದು ಕೆಲವೆಲ್ಲ ಸುಳ್ಳಂತ ಹೇಳಿದ್ರೆ ಸುಳ್ಳಲ್ಲ, ವೈಭವೀಕರಿಸಿ ಹೇಳು. ಬರೀ ಕಪ್ಪಿದ್ರೆ ಕಪ್ಪು ಅಂತ ಹೇಳೋದಲ್ಲ, ಸ್ವಲ್ಪ ಎಣ್ಣೆ ಕಪ್ಪು ಲಕ್ಷಣ ಇದ್ದಾರೆ. ಏನಾದರೂ ಕುಡಿಯುವ ಅಭ್ಯಾಸ ಇದ್ರೆ ಅವರು ಯಾವಾಗಲೂ ಕುಡಿಯುವುದಿಲ್ಲ, ಸೋಮವಾರದಿಂದ ಆದಿತ್ಯವಾರದವರೆಗೆ ಮಾತ್ರ ಕುಡಿಯುವುದು. ಅದು ಅರ್ಥ ಆಗುವಾಗ ಮದುವೆ ಆಗಿರ್ಬೇಕು, ಹಾಗೆ ಹೇಳಬೇಕು. ಕೆಲವೆಲ್ಲ ಸತ್ಯವನ್ನು ಮರೆಮಾಚು. ಆಮೇಲೆ ಪ್ರಾಣ ಹೋಗುವಾಗ ಸತ್ಯ ಹೇಳ್ತೇನೆ ಅಂತ ಆದ್ರೆ ಪ್ರಾಣ ಹೋದಿ. ಗೋಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಕೆಲವೊಮ್ಮೆ ವೃತ್ತಿಯ ಜಾಗದಲ್ಲಿ
ಒಟ್ಟಿಗಿರುವವ್ರದ್ದು ಒಳ್ಳೇದಾಗ್ತದೆ ಇಲ್ವೋ? ನಿಮ್ಮದು ಒಳ್ಳೇದಾಗಿದೆ ಅಂತ ಆಗಾಗ ಹೇಳ್ಬೇಕಾಗ್ತದೆ, ಇಲ್ಲದ್ರೆ ಇವಾಗ ಬದುಕಲಿಕ್ಕೆ ಬರುವುದಿಲ್ಲ. ದೊಡ್ಡವರನ್ನು ಕೆಲವೊಮ್ಮೆ ನಾವು ಸಂತೃಪ್ತಿ ಪಡಿಸಬೇಕಾಗ್ತದೆ. ವೃತ್ಯಾರ್ಥಿ ಇನ್ನು ಕೆಲವು ಕಡೆಯಲ್ಲಿ ಅತಿಥಿ ಸತ್ಕಾರ ಪಡೆಯುವಾಗ ಬಹಳ ಪ್ರೀತಿಯಿಂದ ನಮ್ಮನ್ನು ಆಹ್ವಾನಿಸಿರ್ತಾರೆ, ಒಂದು ಊಟ ಮಾಡಿ ಅಂತ ಕುಳಿತುಕೊಳ್ಳಿಸಿರ್ತಾರೆ. ನಿಜವಾಗಿ ಉಪ್ಪು ಖಾರ ಯಾವುದೂ ಇರುವುದಿಲ್ಲ. ಹೇಗಾಯ್ತು ನಮ್ಮ ಊಟ, ಎಂತ ಕರ್ಮದ ಊಟ, ಉಪ್ಪು ಖಾರ ಇಲ್ಲ ಅಂತ ಹೇಳುದಲ್ಲ, ಬಹಳ ಒಳ್ಳೇದಾಗಿದೆ. ಯಾಕೆ ಅಲ್ಲಿ ತಿಂದ ಅನ್ನದ ರುಚಿ ಮುಖ್ಯ ಅಲ್ಲ, ಅವರ ಪ್ರೀತಿಯ ಸತ್ಕಾರ ಮುಖ್ಯ. ಉಪ್ಪು ಕಡಿಮೆ ಇರಲಿ, ಖಾರ ಕಡಿಮೆ ಇರಲಿ, ಇದರ ಮುಂದೆ ಮೃಷ್ಟಾನ್ನವು ಅಲ್ಲ ಅಂತ ಹೇಳಿದ್ರೆ ಮಾತ್ರ ಅವ ಪ್ರಜ್ಞೆ ಇದ್ದಾವ. ಇದು ಮದುವೆಯ ವಿಷಯ ಅಲ್ವಾ ಅಮ್ಮ? ಭಾಷೆ ಹಾಕಿದ್ದನ್ನು ಸುಳ್ಳು ಮಾಡಿ ಅಲ್ಲಿಗೆ ಸತ್ಯವನ್ನು ಮರೆಮಾಚು. ಮದುವೆಯಲ್ಲಿ ಗಂಡು ಹೆಣ್ಣು ಗೆಲ್ಲಬೇಕಾದ್ದಲ್ಲಮ್ಮ. ಯಾವ ಗಂಡು ಯಾವ ಹೆಣ್ಣಿಗೆ ಸೋತ, ಯಾವ ಹೆಣ್ಣು ಯಾವ ಗಂಡಿಗೆ ಸೋತಳು, ಆ ಸಂಸಾರ ಶಾಶ್ವತವಾಗಿ ಉಳಿಯುತ್ತದೆ. ನಾನು ಗೆಲ್ತೇನೆ ಅಂತ ಹೊರಟ್ರೆ ಒಂದೇ ವರ್ಷದಲ್ಲಿ ವಿಚ್ಛೇದನ ಆಗ್ತದೆ. ಹಾಗಾಗಿ ಮದುವೆಯಲ್ಲಿ ಸೋಲ್ಬೇಕಮ್ಮ. ಅವ ಹೇಗೂ ನಿನಗೆ ಮಾನಸಿಕವಾಗಿ ಸೋತಿದ್ದಾನೆ, ನೀನು ನನ್ನ ಭಕ್ತಿಗೆ ಸೋಲು. ಬರಬೇಕು ಬರಬೇಕು ಕದಂಬಾವನಕ್ಕೆ ಬಂದವನೇ, ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದೆ, ಸ್ತೋತ್ರ ಮಾಡಿದೆ, ಭಕ್ತಿಯ ಪೂರ್ವವಂತೆ ಹರಿಯಬಿಟ್ಟೆಯಲ್ಲ. ಸಂತುಷ್ಟಳಾದ ನಾನು ನಿನ್ನಡೆಯ ಶುಭದ ಕುರಿತಾಗಿ ಚೆನ್ನಾಗಿ ಅರಿತೆ ನನ್ನದಾದಂತಹ ಬಣವನ್ನು ತಿಳಿಯಬಡಿಸಿದೆ. ಅಮ್ಮ, ನೀನು ಅಲ್ಲಿಯವರೆಗೆ ಬಂದ್ರೆ ನಿನಗೆ ತಲೆ ವಿಷಯ ಇಲ್ಲ, ನೀನು ಮಾತಾಡ್ಲಿಕ್ಕೆ ಇಲ್ಲ. ಮಂತ್ರ ಪುರೋಹಿತರು ಹೇಳ್ತಾರೆ, ನಿನ್ನ ಸ್ವರ ಬೀಳ್ತದೆ ಮತ್ತೆ. ಅಗತ್ಯ ಇಲ್ಲ ನನಗೆ. ಶುಭದ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಅವನು ಬಾರದೆ ಉಳಿದಿದ್ದಾನೆ ಅಂತಾದ್ರೆ ಒಬ್ಬ ಷಂಡರಂತೆ ಅರಮನೆಯಲ್ಲಿ ಕುಳಿತಿದ್ದಾನೆ ಆತ. ಅವನೊಬ್ಬ ರಣ ಹೇಳಿ ಅವನ ಕುರಿತಾಗಿ ಆಡುತ್ತಿರುವ ನೀನು ಒಬ್ಬ ಅಲ್ಪ Hey!
ಅವಳು ಹಾಗೆ ನಿಲ್ಲಿ. ಈತವರ್ದು ಮೂಳೆ ಎತ್ತೆ ಬೀಳ್ತಂದು ದೇವೇಂದ್ರ ಅಲಕ್ಕ ಕೈತತ್ತೆ ಪೋಯಿಂತು ಸ್ವರ್ಗಲೋಕ ಉದರ ದಿಗಳುಂಡು ಅಹಂಕಾರ ಕೊಡ್ತಿ ಅಹಂಕಾರ ಮಂತನ ಕೈತನ್ನೇ ಕಣ್ಣಕ್ಕೆ ಮುಟ್ರ ಜಾಗ್ರತೆ ಓ ಸ್ವರ್ಗಗೆ ಓ ಏನದು ದೇವೇಂದ್ರ ಸುಮಾರು ಉಂಡ ಓ ಅಕ್ಲು ಬರ್ತಾರೆ ಅಕ್ಲು ಬಜ್ಜಿ ಪಾಪ ನನ್ನ ಪಂತ್ ಕೇರ್ದು ಓಡಿ ಓಡಿ ಬೊಮ್ಮ ನೋಡ್ತಿ ನಿಖಲ್ಲ ಸ್ವರ್ಗಗೆ ಬೋಲವಾ ನಮ್ಮನೆದ ದೇವತೆಗಳಪ್ಪ ಧೈರ್ಯ ಬರ್ತೇನಲ್ಲ ಧೈರ್ಯ ಬರನ್ನೇ ಮಾತ ಪೋಯ್ದೆ ಎಂಕಂದು ಆಗುದಿ ಮುಕ್ಕಲ್ನ ಭಾಗವತರೇ ರಕ್ಕಸನ ಕರೆಯರ್ಗತ್ರ ಆಕಾಶನ ಜತ ಬತ್ತಿಂಚಿ ಮಾಯಕದ ದೈವ ಯಾರು ಎನ್ನ ಕಲಕಾರನಿಕ ತರಬೇಕು ಒಂದೊಂದು ರೀತಿಯ ಸೇವನೆ ಕೊರೊಂದುಲ್ಲ ಇರತ್ತೆ ಇನಿಕ ಗೆದ್ದದ ಸೇವನೆ ಕೊರ ಪಂಚಿ ಸೇವಾ ಕರ್ತಾರೆ ಒಳ್ಳೆರತ್ತೆ ಭಾರಿ ಸಂತೋಷ ಭಾರಿ ಸಂತೋಷ ಅಪ್ಪಣ ಸೇವೆ ಮಾಡೋದು ಭಾರಿ ಭಕ್ತಿರು ಭಾರಿ ಗೌಜು ಅಂತಾರೆ ಅವ್ರು ನನ್ನದಮ್ಮಗಳು ಅಪ್ಪಣ ಸೇವೆ ನಿಂತೇನೆ ಭಕ್ತಿರು ಮಂತೊಂದು ಬಲಿ ನಿಖಲು ಬೋಯ್ನವಳೆ ಬತ್ತಲ್ಲಿ ನಿಖಲು ಕುಟುಂಬ ಸಂಸಾರ ಕಂಜಿ ಕೈಕಂಜಿ ಗುಲೆ ಸಲಹೆ ಓವೇ ರೀತಿಯ ಕೊಡದು ಬರಲ್ಲಕ ಅಪ್ಪೆಗಾತೊಂದು ಬರುವರಿಂದ ಮತ್ತವನಿ ಪ್ರಸಾದ್ ಭಾಗವತರು ಯೋಗರಾಚಾರ್ಯ ಬೋಳಲಿ ಅದೇ ಅವಳು ಅಪ್ಪಣ ಸೇವೆ ಮಾಡಿದ್ದು ಪೊರ್ಲುಡೆ ಪದ ಬನ್ರಿ ಯಾರು ಇರು ಪದ ಬಂದೇನೋ ಹತ್ತು ಯಾರು ಬಣ್ಪಾಯಿದೆ ಭಾರಿ ಪೊರ್ಲುಡೆ ಪದ ಬನ್ರಿ ಯಾರು ನನ್ನ ದುಂಬುಗಳು ಅಪ್ಪಣ ಸೇವೆ ನಿಂತೇನೆ ಭಕ್ತಿರು ಮಂತೊಂದು ಬಲಿ ಹೋಯ್ನೋಳೆ ಬತ್ತಲೆ ಬೇಸಾಗನೊಲ್ಲೆ ಮಳ್ಳ ಭಾಗವತರಿಗೆ ಅಂತ ಕೊಡ್ಪ ಅದು ಕೊಡ್ಪ ಚೆಂಡೇದಾರ ಶ್ರೀಧರ ಭಟ್ರೆ ದಾನೆಂಚ ಭಕ್ತಿ ಭಕ್ತಿ ನಮ್ಮನೆ ಒಂಜೇ ಪುಟಕ್ಕೆ ರಡ್ಡು ಕೋಲು ಒಂಜಿ ಕೋಲೆಯಲ್ಲಿ ಆಂಡಲ ಗಡಂಗ ಪೆಟ್ಟು ಪಾಡ್ಯಾರು ಒರಿಯನ ಕಾರಣದಲ್ಲಿ ತುಂತಾರೆ ಉಡ್ತಾರೆ ಅಪ್ಪನ ಸೇವೆ ಮಾಡಿದ ಬೇಕಾದ್ರೆ ವಿದ್ಯೆ ಅಂಚತೆ ನನ್ನದು ಮುಗುಳು ಅಪ್ಪನ ಸೇವೆ ನಿಂತೇನೆ ಭಕ್ತಿನ ಒಂದೊಂದು ಬಲಿ ಹೋಯ್ನೋಳಿ ಬತ್ತಲೆ ಬೆಳೆಸಾಗಂದ್ರೆ ಈರ್ನಕ್ಕೆ ಸೆಟ್ ಕೊಡಿ ಚಿಲ್ಲರೆ ಕಾಸು ತಪ್ಪರ ಮದ್ದಲೆಗಾರ ಜಯರಾಮಾಚಾರ ಆರು ಒಂಜಿ ಪುಡೆ ಕೊಟ್ಟಾಗ ರಡ್ಡು ಪುಡೆಗೆ ಬುರ್ಲುಡೆ ಕೊಟ್ಟಾರೆ
ನನ್ನದು ಮುಗಿಲು ಅಪ್ಪಣ ಸೇವೆ ನಿಂತನೆ ಭಕ್ತಿ ಮತ್ತೊಂದು ಬಲ್ಲಿ ಮಲ್ಲ ಮದ್ದಲೆಗಾರರಿಂದ ಮಲ್ಪ ಅದು ಬರ್ಪ ಸೇರಿಗಾರ್ರೆ ಅವ್ರು ಒಂಜಿ ಬೈಯಾಗಿ ಬರ್ತಾರೆ ಅಪ್ಪನ ಸೇವೆ ಬಂದು ದೀತಿ ಕೊಡ್ತಾ ಗೊತ್ತೇರು ಇರ್ತಾರೆ ನನ್ನದು ಮುಗಿಲು ಅಪ್ಪನ ಸೇವೆ ನಿಂತನೆ ಭಕ್ತಿ ಮತ್ತೊಂದು ಬಲ್ಲಿ ಹೋಯ್ನವಳೆ ಬತ್ತಲೆ ಬಿಡಿಸಿ ಹಾಗೆ ನುಳ್ಳೆ ಆಟ ನೇಮ ಕಂಬಳ ಜಾತ್ರೆ ಪುರ ನಿಕ್ಲೆಗೆ ಅವ ಈ ಮುಗಿ ನಾನದ ಬರ್ಪಿಯೋಡು ಸದ ಶುರು ನಿಕ್ಲೆಗೆ ಅವೆಲ್ಲ ಅಡೆ ಬಿಟ್ಟಲ್ಲ ಬಾಗಾಕರೆ ಎಲ್ಲ ಬಾಕ್ಯಾಡ ಇಕ್ಯಾದೆ ರಾಸಿಗೆ ಬಳಿ ಬಾಡ್ಗ ಅಪ್ಪಣ ಸೇವೆ ಬಂದದ್ದು ಕುಳೊಂದು ತೀಯರು ಉಂಟೊಂದು ತೀಯರು ಅಂಚಿಚ್ಚಿ ಬಂದು ತೀಯರು ಕೆಲದಕ್ಕೆ ಬೇಗ ಮುಗಿಪು ಒಂದು ಗೊತ್ತಿತ್ತಿಲ್ಲ ಜೆದೊಂದು ತೀಯರು ಕೆಲದಕ್ಕೂ ಒಣಸುವಂತ ಹಬ್ಬಗನೆ ಹೋಯ್ತಿರಿ ಮಾತ್ರೆಗಳು ಅಪ್ಪಣ ಅನುಗ್ರಹ ಹೊಂದಿದೆ ಮತ್ತೊಂದು ಪ್ರಸಾದ ಹಾಗಾದ್ರೆ ಮಿತ್ತದೊಲೆಗೆ ಅವತ್ತಿ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚಿ ವೇಲೆ ಮಣಿಮಂಚಾವು ಸೇರೋಡಂಡೆ ಸೂಬರ್ಪುನೊಂದು ಬಂಜಿಸು ದೈವಗಿಜ್ಜಿ ಪಾತ್ರಿಗುಂಡತ ಪಾತ್ರೆಲ್ಲ ತುಣ ಗೊತ್ತಾ ಬುಜ್ಜಿ ಬಂಜಿ ಬೇರಿ ಮಾತ ಒಂಜೆ ದೋಜು ನೋಡ ಬೇತೆ ಬೇತೆ ಉಂಡು ಹೋಗಂತೇರೆ ಒಂಡಾವಡು ಒಂಡ ತಾರೆಡು ದಾನಿತ್ಯ ಬೋಡ ತಾರೆಗೆ ದೈವಡು ಪರಿಶೀಲ ವಿಠಲ್ ಶೆಟ್ ಅಪ್ಪಣ ಸೇವೆ ಮಾಡೋದು ಇಟ್ಟನ್ನೆಟ್ಟೆ ಬೈತಾರೆ ಇತ್ತಂಜಿ ಭಕ್ತಿಡು ಬೊಂಡ ಮತ್ತೊಂದು ಬರ್ತಾರೆ ಈರ್ನ ಕುಟುಂಬ ಸಂಸಾರ ಯಾನಕ ತೊಂಬರುವೆ ಈರ್ತಾನೆ ಕುಂಬಾರುವರು ಬೊಂಡ ಬತ್ತಿನ ಮುಗ ಬತ್ತಿನ ಆಂಡಿ ನೀ ಕುಂಬಾರು ನಾಂಡು ಎಲ್ಲರದು ಕದಾಲಜ್ಜಿ ಬಾಗತ್ತರೆ ಎಂದು ಬೊಂಡೋನು ಅತ್ತಪ್ಪ ಬಣ್ಣಂಗ ಅಮೃತ ನೋಡಿದರೆ ಘೋರ ಚಂಡಿಕೆ ರೂಪ ಬದುಕಲಾರೆ ಬದುಕುವುದಕ್ಕುಳಿದ ದಾರಿ ಒಂದೇ ಪಾತಾಳಕ್ಕೆ
ನಮ್ಮವರ ಪಾಲಿಗೆ ಮರ್ಯಾದೆ ದೃಷ್ಟಿ ಬಂದವ ಶುಂಭ ಜನ ಶುಭಪ್ಪ. ಅನೇಕ ಮಂದಿಯನ್ನು ಕಳುಹಿಸಿಕೊಟ್ಟೆ, ಎಲ್ಲರನ್ನು ಕೊಂದು ಕಳೆದೆಯೋ? ಕೊನೆಗೆ ಮದುಮಗಳಾಗಿ ಬಂದವ ಶುಂಭ ಕೊನೆಗೂ ಬಂದೆಯೋ? ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆಯ ಬಾಲಿ
ಕಂಡೆಯ ದುರನಾಥ ದೈತ್ಯರ ತಂಡವನು ಸಕ್ರಮದಲ್ಲಿ ಭೂಮಂಡಲಕ್ಕೆ ಹಿಡಿದೀಪ ಪರಾಯುಗದೊಳಗೆ ಒಮ್ಮೆಗೆ ಶ್ರೀಪತಿಯ ಧಾಗಾದೆ ನನ್ನ ಈ ರಣಭೀಕರವಾದಂತಹ ರೂಪವನ್ನು ಕಂಡು ಭೀತಿಗೊಂಡೇ ಮಗನೇ. ಇದು ಶಾಂತಳಾಗಿದ್ದೇನೆ ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳಲ ರುಂಡವನ್ನು ಕೊಂಡಾಡಿದ್ದೇನೆ. ಇದುವೇ ನಾನು ಗೈದಂತಹ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಮಗನೇ, ದೇವಪೀಠ ಬಲಿದಾಗಿದೆ, ನಾಕವನ್ನಡರು ಮೂರು ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ನಿಮ್ಮನ್ನು ಕಾಣುವಂತ ಬಗ್ಗೆ ಹೇಗೆ ತಾಯಿ ಆಯೋಗವನ್ನು ಕರುಣಿಸುತ್ತೇನೆ. ಮುಂದಕ್ಕೆ 28ನೇ ದ್ವಾಪರಾಯೋಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಡನಾದಂತಹ ರುಣಾಸುರ ಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನ ವಧಿಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಸ್ಮರಿಸುತ್ತಲೇ ಶ್ರೀದೇವಿ ಚರಣವಾಗಿ ಹರು ಜನರಿ ಮೆರೆದನ ಪುರುಹೂತನಾಗಲಿ ರಾಜಬೀಜದಲ್ಲಿ ಅಟ್ಟಹಾಸವನ್ನು ಕೈತಂದಂತಹ ಶುಂಭನ ಒಟ್ಟಡಗಿಸಿ ಸೃಷ್ಟಿ ಮೂರು ನಿಟ್ಟಿಸಿರು ಬಿಡುವಂತೆ ಮಾಡಿದ್ದು ಮಾತ್ರವಲ್ಲ, ನೆಮ್ಮದಿಯನ್ನು ಕೊಟ್ಟು ಪುನರಪಿ ಸ್ವರ್ಗದಿಷ್ಟರವನ್ನು ಗಳಿಸಿದವಳು ಅಷ್ಟಭುಜಯುಕ್ತ ಶ್ರೀದೇವಿ. ಮಾತೆಯ ದುಷ್ಟ ಮರ್ದನ ಶಿಷ್ಟ ರಕ್ಷಣ ಕಾರ್ಯವೇ ಶ್ರೀದೇವಿ ಮಹಾತ್ಮೆ. ಜಗಜ್ಜನನಿಯ ಚಾರು ಚರಿತಾಮೃತವನ್ನು ನೀಡಲು ಕಾರಣರಾದ ಸೇವಕರ್ತರಿಗೂ ಪ್ರೇಕ್ಷಕರಿಗೂ ಕಲಾವಿದರಿಗೂ ನಾವು ನಂಬಿಕೊಂಡು ಬಂದಿರುವಂಥ ಜಗನ್ಮಾತೆಯು ಆಯುರಾರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡನೆವಾಗಿ ಕೇಳಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳ ಹಾಡುವುದಕ್ಕೆ ಸಭೆಯಲ್ಲಿ ಹಾಗೂ ಭಾಗದಲ್ಲಿ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಮಾನ್ ಮಾಧವೇಶ್ವರರು ಮಕ್ಕಳು ಮತ್ತು ಮನೆಯವರು ಹತ್ತಿಗಾರರು ಕುಶಲಗಾರರು ಮೋಟಗಾರರು ತಮ್ಮ ಕೀರ್ತಿಯನ್ನು ಮೂರು ಬಲೆಯಲ್ಲಿ ಕೊಟ್ಟಿರುವಂತಹ 60 ಮೊಳ ಪಟ್ಟೆ ಶಾಲು ಕಾಂಚ ದೇವರು
ಆ